ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಈಗಾಗಲೇ ಎಷ್ಟೋ ಜನ ಟಿ.ಇ.ಟಿನ ಕ್ಲಿಯರ್ ಮಾಡ್ಕೊಂಡಿರ್ತೀರಾ ಆ್ಯಂಡ್ ಇನ್ನೂ ಕೆಲವರು ಟಿ.ಇ.ಟಿ ಆಗದೇನೆ ಒದ್ದಾಡ್ತಾ ಇರ್ತೀರಾ. ಸೊ ಅವ್ರಿಗೆಲ್ಲರಿಗೂ ಯೂಸ್ ಆಗುವಂಥ ಅಂದರೆ ಇನ್ನೂ ಸ್ಕೋರ್ ಹೆಚ್ಚು ಮಾಡಿಸ್ಕೊಳ್ಳೋಕ್ಕೆ ಆ್ಯಂಡ್ ಟಿ.ಇ.ಟಿ ಪಾಸ್ ಆಗದೇ ಇರೋರು ಸೆಂಟ್ರಲ್ ಟಿ.ಇ.ಟಿಯಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುವಂತಹ ಕಂಪ್ಲೀಟ್ ಫಿಸಿಕ್ಸ್ ಅಂದರೆ ಸೈನ್ಸಲ್ಲಿ ಕಂಪ್ಲೀಟಾಗಿ ಫಿಸಿಕ್ಸ್ನ ಒಂದೇ ವಿಡಿಯೋದಲ್ಲಿ ನಿಮಗೆ ನೋಟ್ಸ್ ಜೊತೆಗೇ ಕೊಡ್ತಾ ಇದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಈ ನೋಟ್ಸ್ ಅಂತೂ ತುಂಬ ಯೂಸ್ಫುಲ್ ಆಗಿದೆ. ಎಕ್ಸಾಮ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಹೈ ಸ್ಕೋರ್ ಮಾಡೋಕ್ಕೆ ಅಂತ. ಆ್ಯಂಡ್ ಎಕ್ಸಾಮ್ ಇಂಗ್ಲೀಷಲ್ಲಿ ಇರುತ್ತೆ ಅಂತ ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೈನ್ಸ್ ಸ್ಟೂಡೆಂಟ್ ಆದ ನಿಮ್ಮೆಲ್ಲರಿಗೂ ಇಂಗ್ಲೀಷ್ ಕಷ್ಟ ಅನ್ನೋ ಮಾತೇ ಬರಬಾರ್ದು. ಸೊ ಈಸಿಯಾಗಿ ನೀವು ಸಿ.ಟೆಟ್ನ ಕೂಡ ಕ್ರ್ಯಾಕ್ ಮಾಡ್ಕೋಬೋದು ಆ್ಯಂಡ್ ಇವನ್ ಹೈ ಸ್ಕೋರ್ ಕೂಡ ಮಾಡ್ಬೋದು. ಇದರಲ್ಲಿ ಪರ್ಟಿಕ್ಯುಲರ್ ಅಂತ ಇಷ್ಟು ಸಿಲೆಬಸ್ ಇದೆ, ಅದನ್ನು ನೀವು ನೀಟಾಗಿ ಓದ್ಕೊಂಡ್ರೆ ಖಂಡಿತ ಹೈ ಸ್ಕೋರ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ಫಸ್ಟ್ ಕಾನ್ಸೆಪ್ಟ್ ಆಫ್ ದ ಫಿಸಿಕ್ಸ್ ಈಸ್ ಮೋಷನ್, ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಆ್ಯಂಡ್ ಮೋಷನ್ ಅಂತಂದರೆ ಚೇಂಜ್ ಇನ್ ಪೊಸಿಷನ್ ವಿತ್ ಅ ಟೈಮ್. ಸೊ ಇಲ್ಲಿ ಮೋಷನಲ್ಲಿ ಬಂದರೆ ಯೂನಿಫಾರ್ಮ್ ಮೋಷನ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಮೇನ್ ಆಗಿ ನಮಗೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಮೋಷನ್ ಚಾಪ್ಟ್ರಲ್ಲಿ ಡಿಸ್ಟೆನ್ಸ್ ಅನ್ನೋದು ಸ್ಕೇಲರ್ ಕ್ವಾಂಟಿಟಿ ಆಗಿರುತ್ತೆ, ಅಂದರೆ ಓನ್ಲಿ ಮ್ಯಾಗ್ನೆಟ್ಯೂಡ್ ಇರುತ್ತೆ ಬಟ್ ನೋ ಡೈರೆಕ್ಷನ್. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಬಿಕಾಸ್ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಇಲ್ಲಿ ನೋಡ್ಬೋದು ಡಿಸ್ಟೆನ್ಸ್ ಅಂದರೆ ಆ್ಯಕ್ಚುಯಲ್ ಪಾತ್ ಟ್ರಾವೆಲ್ಡ್, ಅಂದರೆ ಒಂದು ಪ್ಲೇಸ್ಗೆ ಹೋಗಬೇಕಾದ್ರೆ ಆ್ಯಕ್ಚುಯಲ್ ಆಗಿ ಹೋಗಿರುವಂಥ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಹೋಗಬೇಕಾದ್ರೆ ಆ್ಯಕ್ಚುಯಲ್ ಆಗಿ ಟ್ರಾವೆಲ್ ಮಾಡಿರುವಂಥ ಒಂದು ಪಾತ್ನ ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಬಟ್ ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಇಟ್ ಮೇ ಬಿ ಪಾಸಿಟಿವ್, it may be negative or it may be zero, but distance always ಪಾಸಿಟಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಯಾವಾಗ ಆಗೋದು ಅಂತಂದರೆ ವೆನ್ ದ ಆಬ್ಜೆಕ್ಟ್ಸ್ ಆರ್ ಇನ್ ಅ ಸ್ಟ್ರೇಟ್ ಲೈನಲ್ಲಿದ್ದಾಗ, ಅಂದರೆ ಒಂದು ಆಬ್ಜೆಕ್ಟು ಇಲ್ಲಿ ಮತ್ತು ಇದು ಅಂದರೆ ಸ್ಟ್ರೇಟ್ ಲೈನಲ್ಲಿ ಆಬ್ಜೆಕ್ಟ್ನ ಇದ್ದಾಗ ಇಲ್ಲಿಂದ ಇಲ್ಲಿಗೆ ಹೋಗಬೇಕಾದ್ರೆ ಡಿಸ್ಟೆನ್ಸು ಕೂಡ ಸೇಮ್ ಇರುತ್ತೆ ಆ್ಯಂಡ್ ಇವನ್ ಡಿಸ್ಪ್ಲೇಸ್ಮೆಂಟ್ ಕೂಡ ಸೇಮ್ ಇರುತ್ತೆ. ಬೇರೆ ಶಾರ್ಟೆಸ್ಟ್ ಪಾತ್ ಇಲ್ಲ ಅಲ್ವಾ, ಸೊ ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ಕೂಡ ಸೇಮ್ ಆಗಿರುತ್ತೆ ಇನ್ ಅ ಸ್ಟ್ರೇಟ್ ಲೈನ್. ಸೊ ನೆಕ್ಸ್ಟ್ ಬಂದು ಸ್ಪೀಡ್ ಬಗ್ಗೆ ಗೊತ್ತಿರಬೇಕು ಆ್ಯಂಡ್ ವೆಲಾಸಿಟಿ ಆ್ಯಂಡ್ ಎಕ್ಸಲೇಷನ್ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ನೋಡೋಣ. ಸ್ಪೀಡ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಆ್ಯಂಡ್ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಗೊತ್ತು. ಆ್ಯಂಡ್ ಡಿಸ್ಟೆನ್ಸ್ನ ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ, ಮೀಟರ್ ಆ್ಯಂಡ್ ಪರ್ ಸೆಕೆಂಡ್. ಸೊ ಇದರ SI ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆ್ಯಂಡ್ ಎವ್ರೇಜ್ ಸ್ಪೀಡ್ ಅಂದರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಟೋಟಲ್ ಡಿಸ್ಟೆನ್ಸ್ ಕೂಡ ನಾವು ಮೀಟ್ರಲ್ಲಿ ಮೆಜರ್ ಮಾಡೋದು ಆ್ಯಂಡ್ ಟೋಟಲ್ ಟೈಮ್ ಆಲ್ಸೋ ಇನ್ ಸೆಕೆಂಡ್. ಸೊ SI ಯೂನಿಟ್ ಸೇಮ್ ಇರುತ್ತೆ, ಮೀಟರ್ ಪರ್ ಸೆಕೆಂಡ್. ಆ್ಯಂಡ್ ವೆಲಾಸಿಟಿ ಬಂದು ವೆಕ್ಟರ್ ಕ್ವಾಂಟಿಟಿ ಬಿಕಾಸ್ ಇಟ್ ಹ್ಯಾಸ್ ಬೋತ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ಆ್ಯಂಡ್ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಇಲ್ಲಿ ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್ ಆಗಿದ್ರೆ ವೆಲಾಸಿಟಿನಲ್ಲಿ ಶಾರ್ಟೆಸ್ಟ್ ಪಾತ್ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಇದರ SI ಯೂನಿಟ್ ಕೂಡ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ವೆಲಾಸಿಟಿನಲ್ಲಿ ನೋಡಬೇಕಾದ್ರೆ ಅಟ್ ಅ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ವೆಲಾಸಿಟಿ 0 ಆಗಿದ್ದರೆ ಆಕ್ಸಲರೇಷನ್ ನಾನ್ ಝೀರೋ ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ನೋಟು, ಸೊ ಪ್ಲೀಸ್ ನೋಟ್ ಡೌನ್. ಎಕ್ಸಲರೇಷನ್ ಬಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗೋದನ್ನ ನಾವು ಏನಂತೀವಿ ಅಂತಂದರೆ ಎಕ್ಸಲೇಷನ್ ಅಂತ ಹೇಳ್ತೀವಿ. A is equal to V minus U, ಅಂದರೆ ಇನಿಷಿಯಲ್ ಆ್ಯಂಡ್ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ ಟಿ. ಸೊ ಇನಿಷಿಯಲ್ ಆ್ಯಂಡ್ ಫೈನಲ್ ವೆಲಾಸಿಟಿನ ಮೀಟರ್ ಪರ್ ಸೆಕೆಂಡಲ್ಲೇ ನಾವು ಹೇಳ್ತೀವಲ್ಲ, ಸೊ SI ಯೂನಿಟು ಆ್ಯಂಡ್ ಟಿ ಈಸ್ ಇನ್ ಸೆಕೆಂಡ್. ಸೊ ಇದರ ಫೈನಲ್ ಎಕ್ಸಲೇಷನ್ SI ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೆಗೆಟಿವ್ ಎಕ್ಸಲೇಷನ್ ಅಂತಂದರೆ ಇಲ್ಲಿ ರಿಟಾರ್ಡೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನಮಗೆ ಗ್ರಾಫ್ಸ್ ಬಗ್ಗೆ ಕ್ವಶನ್ಸ್ ಆಗಿದೆ. ಗ್ರಾಫಲ್ಲಿ ನೋಡೋದಾದರೆ 2 ಟೈಪ್ಸ್ ಆಫ್ ಗ್ರಾಫ್ಸ್ ಬರುತ್ತೆ, ಅಂದರೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಮತ್ತು ವೆಲಾಸಿಟಿ ಟೈಮ್ ಗ್ರಾಫ್ಸ್ ಅಂತ. ನಾವು ಫಸ್ಟ್ ನೋಡೋಣ ಡಿಸ್ಟೆನ್ಸ್ ಟೈಮ್ ಗ್ರಾಫ್. ಅಂದರೆ ಇದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಂತಲೂ ಕರಿತೀವಿ. ಇಲ್ಲಿ ಸ್ಲೋಪ್ ಬಂದು ವೆಲಾಸಿಟಿ ಆಗಿರುತ್ತೆ. ಇಲ್ಲಿ 3 ಕೇಸಸ್ ಬರುತ್ತೆ, ಅಂದರೆ 3 ಗ್ರಾಫ್ಸಲ್ಲಿ ನಾವು ಇದನ್ನು ಸ್ಟಡಿ ಮಾಡ್ಬೋದು. ಇಲ್ಲಿ ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಮಧ್ಯದ ಸ್ಲೋಪ್ ಇರೋದ್ರಿಂದ ಇದಕ್ಕೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತ ಹೇಳ್ತೀವಿ. ಫಸ್ಟಲ್ಲಿ ಯೂನಿಫಾರ್ಮ್ ಆಗಿರುವಂಥ ಒಂದು ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಇದ್ದರೆ ಅದು ಏನಾಗುತ್ತೆ, ರೆಸ್ಟಲ್ಲಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಡಿಸ್ಟೆನ್ಸ್ ಟೈಮ್ ಗ್ರಾಫಲ್ಲಿ ನಾನ್ ಯೂನಿಫಾರ್ಮ್ ಮೋಷನ್ ಇದೆ. ಸೊ ಇದನ್ನು ನಾವು ನಾನ್ ಯೂನಿಫಾರ್ಮ್ ಮೋಷನ್ ಇದ್ದಾಗ ಯೂನಿಫಾರ್ಮ್ ಎಕ್ಸಲೇಷನ್ ಇರುತ್ತೆ, ಅಂದರೆ ಕರ್ವ್ಡ್ ಲೈನ್ ಇರೋದ್ರಿಂದ ಯೂನಿಫಾರ್ಮ್ ಎಕ್ಸಲೇಷನ್ ಅಂತ ಹೇಳ್ತೀವಿ. ಸೊ ಇದು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಡಿಸ್ಟೆನ್ಸ್ ಟೈಮ್ ಗ್ರಾಫಲ್ಲಿ ಏನಾಗಿದೆ, ಯೂನಿಫಾರ್ಮ್ ಮೋಷನ್ ಆಗಿದೆ. ಅಂದರೆ ಇದು ಈ ಗ್ರಾಫ್ ರಿಲೇಟೆಡ್ ಆಗಿರೋದು ಯೂನಿಫಾರ್ಮ್ ಮೋಷನ್ಗೆ, ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ಟೈಮು ಕೂಡ ಜಾಸ್ತಿ ಆಗ್ತಾ ಇದೆ.
ಗ್ರ್ಯಾಜುವಲಿ ಇನ್ಕ್ರೀಸಿಂಗ್, ಸೊ ಇಟ್ ಈಸ್ ಯೂನಿಫಾರ್ಮ್ ಮೋಷನ್. ನೆಕ್ಸ್ಟ್ ಬಂದು ವೆಲಾಸಿಟಿ ಟೈಮ್ ಗ್ರಾಫ್. ವೆಲಾಸಿಟಿ ಟೈಮ್ ಗ್ರಾಫ್ ಅಂದರೆ ಸ್ಪೀಡ್ ಟೈಮ್ ಗ್ರಾಫ್ ಅಂತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ಲೋಪ್ ಬಂದು ಆಕ್ಸಲರೇಷನ್ ಆಗುತ್ತೆ. ಸೊ ಆಕ್ಸಲರೇಷನ್ ಸ್ಲೋಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಫಸ್ಟ್ ಗ್ರಾಫಲ್ಲಿ ವೆಲಾಸಿಟಿ ವರ್ಸಸ್ ಟೈಮ್ ಅಂತಂದರೆ ಸ್ಟ್ರೇಟ್ ಲೈನ್ ಅಂದರೆ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ ಬಂದಾಗ ಯೂನಿಫಾರ್ಮಲ್ ವೆಲಾಸಿಟಿ ಆಗುತ್ತೆ. ಅಂದರೆ ವೆಲಾಸಿಟಿ ಯೂನಿಫಾರ್ಮ್ ಆಗಿದ್ದಾಗ ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಎರಡೂ ಸೇಮ್ ಇರುತ್ತೆ. ಅಂದರೆ ಆವಾಗ ಎಕ್ಸಲೇಷನ್ 0 ಆಗುತ್ತೆ. ವಿ ಮೈನಸ್ ಯು ಬೈ ಟಿ ಅಂತಂದರೆ ವಿ ಮತ್ತು ಯು ಎರಡೂ ಮೈನಸ್ ಆದಾಗ ಎ ಇಸ್ ಈಕ್ವಲ್ ಟು 0 ಆಗುತ್ತೆ. ಯೂನಿಫಾರ್ಮ್ ವೆಲಾಸಿಟಿ ಅಂದರೆ ಎಕ್ಸಲೇಷನ್ 0 ಇರುತ್ತೆ. ನೆಕ್ಸ್ಟಲ್ಲಿ ನೋಡೋದಾದರೆ ಇಲ್ಲಿ ನಾನ್ ಯೂನಿಫಾರ್ಮ್ ಎಕ್ಸಲೇಷನ್ ಅಂದರೆ ಕರ್ವಲ್ಲಿ ಬಂದರೆ ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ನಾನ್ ಯೂನಿಫಾರ್ಮ್ ಎಕ್ಸಲೇಷನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟಲ್ಲಿ ಬಂದರೆ ವೆಲಾಸಿಟಿ ಟೈಮ್ ಗ್ರಾಫಲೇಷನ್ ಇನ್ಕ್ರೀಸ್ ಆಗ್ತಾ ಹೋದರೆ ಯೂನಿಫಾರ್ಮ್ ಎಕ್ಸಲೇಷನ್ ಅಂತ ಹೇಳ್ಬೋದು. ತುಂಬ ಇಂಪಾರ್ಟೆಂಟು. ಈ ಗ್ರಾಫ್ಸ್ ಮೇಲೆ ಕ್ವಶನ್ಸ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟು ಇದೇ ಮೋಷನ್ ಚಾಪ್ಟ್ರಲ್ಲಿ ನಾವು ಲಾಸ್ ಆಫ್ ಮೋಷನ್ ಅಂತ ನೋಡ್ತೀವಿ. ನಮಗೆಲ್ಲರಿಗೂ ಗೊತ್ತಲ್ವ 3 ಟೈಪ್ಸ್ ಆಫ್ ಮೋಷನ್ಸ್ ಬರುತ್ತೆ, ಅಂದರೆ 3 ಲಾಸ್ ಆಫ್ ಮೋಷನ್. ಫಸ್ಟ್ ಲಾ ಬಂದು ಲಾ ಆಫ್ ಇನರ್ಷಿಯಾ ಆ್ಯಂಡ್ ಲಾ ಆಫ್ ಫೋರ್ಸ್ ಆ್ಯಂಡ್ ಲಾ ಆಫ್ ಆ್ಯಕ್ಷನ್ ಅಂತ. ಫಸ್ಟ್ ಲಾ ನೋಡೋದಾದರೆ ಆ್ಯನ್ ಆಬ್ಜೆಕ್ಟ್ ಸ್ಟೇ ಅಟ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅನ್ಲೆಸ್ ಆ್ಯಕ್ಟ್ಸ್ ಅಪಾನ್ ಬೈ ಎಕ್ಸ್ಟರ್ನಲ್ ಫೋರ್ಸ್. ಒಂದು ಆಬ್ಜೆಕ್ಟ್ಗೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡೋವರೆಗೂ ಮೂವ್ ಆಗಲ್ಲ, ಯಾವುದೇ ಒಂದು ಮೋಷನ್ನ ತೋರಿಸಲ್ಲ. ಅದನ್ನು ನಾವು ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಬಂದು ಇಲ್ಲಿ ಮೂವಿಂಗ್ ಬಸ್ ಆಗಿರ್ಬೋದು. ಆ್ಯಂಡ್ ಅಲ್ಲಿ ಸಡನ್ಲಿ ಬಸ್ ಸ್ಟಾಪ್ ಆದರೆ ಏನಾಗುತ್ತೆ, ನಾವು ಏನು ಮಾಡ್ತೀವಿ, ಮುಂದಕ್ಕೆ ಹೋಗ್ತೀವಿ. ಸೊ ಮೂವ್ ಫಾರ್ವರ್ಡ್ ಆಗ್ತೀವಿ. ಸೊ ಅದನ್ನು ನಾವೇನು ಅನ್ಬೋದು, ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಸೆಕೆಂಡ್ ಲಾ ಬಂದು ಲಾ ಆಫ್ ಫೋರ್ಸ್ ಅಂತ ಬಂದಾಗ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ನಮ್ಗೆ ಗೊತ್ತಿರುವ ಹಾಗೆ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಪಿ ಬೈ ಡಿ ಟಿ. ಇಲ್ಲಿ ನೋಡ್ಬೋದು ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಬೈ ಡಿ ಟಿನ ಹಾಗೆ ಇಟ್ಬಿಟ್ಟು ಪಿ ವ್ಯಾಲ್ಯೂ ಬಂದು ನಮ್ಗೆ ಗೊತ್ತಿರೋ ಹಾಗೆ ಮೊಮೆಂಟಮ್ ಫಾರ್ಮುಲಾ ಪಿ ಇಸ್ ಈಕ್ವಲ್ ಟು ಎಮ್ ಬಿ ಅಂತ. ಸೊ ಎಮ್ ಬಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಆ್ಯಂಡ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್ ಇಂಟು ಡಿ ವಿ ಬೈ ಡಿ ಟಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಪ್ರಪೋರ್ಷನಿಟಿ ಇದೆ. ಡಿ ಆಫ್ ಎಮ್ ಬಿ ಅಂತಂದರೆ ಎಮ್ ಕಾಮನ್ ಆಗಿ ಹೋಗಿ ಡಿ ವಿ ಬೈ ಡಿ ಟಿನ ಸಪ್ರೇಟ್ ಆಗಿದ್ದೀವಿ. ಆ್ಯಂಡ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್ ಇಂಟು ಡಿ ವಿ ಬೈ ಡಿ ಟಿ ಅಂದರೆ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮನ್ನು ನೋಡಿದಾಗ ಎಕ್ಸಲೇಷನ್ ಬರುತ್ತೆ. ಸೊ ನಮ್ಗೆ ಗೊತ್ತು ಅದಕ್ಕೆ ಎಫ್ ಇಸ್ ಈಕ್ವಲ್ ಅಂದರೆ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್ ಎ, ಅಂದರೆ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತಲೂ ಹೇಳ್ಬೋದು. ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲೇಷನ್ ಅಂತ. ಆ್ಯಂಡ್ ಲಾಸ್ಟ್ ಒನ್ ಬಂದು ಲಾ ಆಫ್ ಆ್ಯಕ್ಷನ್ ಅಂತ ಬರುತ್ತೆ. ವೇರ್ ದೆರ್ ಈಸ್ ಆ್ಯಕ್ಷನ್ ದೆರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಓದಿದ್ದೀವಲ್ಲ. ಸೊ ಆ್ಯಕ್ಷನ್ ಈಸ್ ಈಕ್ವಲ್ ಟು ಅಪೋಸಿಟ್ ರಿಯಾಕ್ಷನ್ ಮೈನಸ್ ರಿಯಾಕ್ಷನ್ ಅಂತ. ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ರಿಲೇಷನ್ಶಿಪ್ ಬಗ್ಗೆ ಗೊತ್ತಿರಬೇಕು. ಪಿ ಇಸ್ ಈಕ್ವಲ್ ಟು ಎಮ್ ಇಂಟು ವಿ ಅಂತ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವಯರ್. ಹಾಫ್ ಎಮ್ 2m ಸಪ್ರೇಟ್ ಆಗಿ ಅಂದರೆ ಡಿನಾಮಿನೇಟರ್ಗೆ ಆ್ಯಂಡ್ ನ್ಯೂಮರೇಟರ್ಗೆ ಎಮ್ ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಫ್ ಎಮ್ ವಿ ಸ್ಕ್ವಯರ್ ಇರೋದು ಇಲ್ಲೂ ಮತ್ತು ಕೆಳಗಡೆ ಎಮ್ ಇಂದ ಮಲ್ಟಿಪಲ್ ಮತ್ತು ಡಿವಿಷನ್ ಮಾಡಿದಾಗ ಇದು ಎಮ್ ಸ್ಕ್ವಯರ್ ಆಗುತ್ತೆ, ಕೆಳಗಡೆ 2m ಬರುತ್ತೆ. ಸೊ ಆವಾಗ ಕೆ ಇ ಅಂದರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು 1/2m. ಎಮ್ ಪಿ ಅಂದರೆ ಪಿ ಅಂತ ಗೊತ್ತು. ಸೊ ಪಿ ಸ್ಕ್ವಯರ್ ವಿ ಕ್ಯಾನ್ ರೈಟ್ ದಟ್ ಈಸ್ ಎಮ್ ಸ್ಕ್ವಯರ್ ವಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಸ್ಕ್ವಯರ್ ಅಂತ ಹೇಳ್ಬೋದಲ್ವ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ರಿಟನ್ ಅ ಪಿ ಸ್ಕ್ವಯರ್ ಹಿಯರ್. ಮೋಷನ್ ಚಾಪ್ಟರ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ನೆಕ್ಸ್ಟ್ ಬಂದು ನಾವು ನೋಡೋದು ಫೋರ್ಸ್ ಆ್ಯಂಡ್ ಪ್ರೆಷರ್ ಅನ್ನೋ ಒಂದು ಟಾಪಿಕ್ನ. ಇದ್ರ ಮೇಲೂ ಕೂಡ ತುಂಬ ಕ್ವಶನ್ಸ್ ಆಗಿದೆ. ಫೋರ್ಸ್ ಈಸ್ ಆ್ಯಂಡ್ ಪುಷ್ ಆರ್ ಪುಲ್ ಆನ್ ಆಬ್ಜೆಕ್ಟ್ ದ್ಯಾಟ್ ಕ್ಯಾನ್ ಚೇಂಜ್ ಇಟ್ಸ್ ಮೋಷನ್. ಯಾವುದೇ ಒಂದು ವಸ್ತುನ ಪುಷ್ ಆ್ಯಂಡ್ ಪುಲ್ ಮಾಡೋವರೆಗೂ ಆ ಆಬ್ಜೆಕ್ಟ್ ಚೇಂಜ್ ಆಗೋದಿಲ್ಲ. ಸೊ ಅದನ್ನು ನಾವು ಫೋರ್ಸ್ ಅಂತ ಹೇಳ್ತೀವಿ. ಎಫ್ ಇಸ್ ಈಕ್ವಲ್ ಟು ಎಮ್ ಎ, ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲೇಷನ್. ಸೊ ಎಲ್ಲರಿಗೂ ಗೊತ್ತಿದೆ ಅಂದ್ಕೊತೀನಿ. ಆ್ಯಂಡ್ ಇದರ ಎಸ್ ಐ ಯೂನಿಟ್ ಬಂದು ಅಂದರೆ ಫೋರ್ಸ್ನ ಎಸ್ ಐ ಯೂನಿಟ್ ಬಂದು ನ್ಯೂಟನ್ ಅಂತ. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ, ಯಾಕೆಂದರೆ ಫೋರ್ಸ್ಗೆ ಡೈರೆಕ್ಷನು ಕೂಡ ಇದೆ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಕೂಡ ಇದೆ. ಸೊ ಅದಕ್ಕೆ ಇದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಆ್ಯಂಡ್ ಎಫೆಕ್ಟ್ ಆಫ್ ಫೋರ್ಸ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಡಿಫಾರ್ಮಿಂಗ್ ಅಂದರೆ ಸ್ಟ್ರೆಚಿಂಗ್ ಆರ್ ಸ್ಕ್ವೆನ್ಸಿಂಗ್ ಆನ್ ಆಬ್ಜೆಕ್ಟ್. ಇಲ್ಲಿ ಬಂದರೆ ಶೇಪ್ ಚೇಂಜ್ ಆಗುತ್ತೆ. ಡಿಫಾರ್ಮಿಂಗ್ ಅಂತಂದರೆ ಒಂದು ಆಬ್ಜೆಕ್ಟ್ನ ಶೇಪ್ ಚೇಂಜ್ ಮಾಡೋದಾಗಿರುತ್ತೆ. ಆ್ಯಂಡ್ ಅಲ್ಟರಿಂಗ್ ಆ್ಯನ್ ಆಬ್ಜೆಕ್ಟ್ ಡೈರೆಕ್ಷನ್, ವಿ ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ದ ಆಬ್ಜೆಕ್ಟ್. ಸೊ ಇಟ್ ಈಸ್ ಅಲ್ಟರಿಂಗ್. ಆ್ಯಂಡ್ ಸ್ಟಾರ್ಟಿಂಗ್ ಆರ್ ಸ್ಟಾಪಿಂಗ್ ಎ ಮೂವಿಂಗ್ ಆಬ್ಜೆಕ್ಟ್. ಫೋರ್ಸ್ ಬಳಸೋದ್ರಿಂದ ನಾವು ಒಂದು ಆಬ್ಜೆಕ್ಟ್ನ ಸ್ಟಾಪು ಕೂಡ ಮಾಡ್ಬೋದು ಆ್ಯಂಡ್ ಇವನ್ ಸ್ಟಾರ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ಚೇಂಜಿಂಗ್ ಆ್ಯನ್ ಆಬ್ಜೆಕ್ಟ್ ಸ್ಪೀಡ್, ಒಂದು ಆಬ್ಜೆಕ್ಟ್ನ ಸ್ಪೀಡನ್ನು ನಾವು ಚೇಂಜ್ ಮಾಡ್ಬೋದು. ಸ್ಪೀಡಿಂಗ್ ಅಪ್ ಮಾಡ್ಬೋದು ಆ್ಯಂಡ್ ಸ್ಲೋ ಡೌನ್ ಕೂಡ ಮಾಡ್ಬೋದು ಫೋರ್ಸ್ನ ಬಳಸಿ. ನೆಕ್ಸ್ಟ್ ಬಂದರೆ ಟೈಪ್ಸ್ ಆಫ್ ಫೋರ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ತುಂಬ ಸಲ ಕ್ವಶನ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಅಂದರೆ ಟೈಪ್ಸ್ ಆಫ್ ಫೋರ್ಸಲ್ಲಿ ಬರುತ್ತೆ. ಕಾಂಟ್ಯಾಕ್ಟ್ ಫೋರ್ಸ್ ಆ್ಯಂಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ.
ಫ್ರಿಕ್ಷನ್ ಫೋರ್ಸ್, ಮಸ್ಕ್ಯುಲರ್ ಫೋರ್ಸ್, ಏರ್ ಪ್ರೆಷರ್ ಆ್ಯಂಡ್ ಡ್ರ್ಯಾಗ್ ಇದೆಲ್ಲವೂ ಅಂದರೆ ಫ್ಲೂಯಿಡ್ ಫ್ರಿಕ್ಷನ್ ಇದೆಲ್ಲವೂ ಕಾಂಟ್ಯಾಕ್ಟ್ ಫೋರ್ಸ್‌ಗೆ ಇರುವಂಥ ಎಕ್ಸಾಂಪಲ್ಸ್ ಅಂದರೆ ಟೈಪ್ಸ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್. ಆ್ಯಂಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಲ್ಲಿ ಬಂದರೆ ಗ್ರಾವಿಟೇಷನಲ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ. ಆಪ್ಷನಲ್ಲಿ ಹೆಂಗೆ ಕೇಳ್ತಾರೆ ಕ್ವಶನ್ಸಲ್ಲಿ ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕೊಟ್ಟು ಇದರಲ್ಲಿ ಇರೋವಂಥ 3 ಕೊಟ್ಬಿಟ್ಟು ಒಂದು ಯಾವುದಾದ್ರೂ ಕಾಂಟ್ಯಾಕ್ಟ್ ಫೋರ್ಸ್ ಕೊಡ್ತಾರೆ. ಅದರಲ್ಲಿ ನೀವು ಗೆಸ್ ಮಾಡಬೇಕು ಯಾವುದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಲ್ಲ ಅಂತ. ಸೊ ಯಾವ್ದ್ಯಾವುದು ಕಾಂಟ್ಯಾಕ್ಟ್ ಫೋರ್ಸು, ಯಾವ್ದ್ಯಾವುದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಬಂದು ಬ್ಯಾಲೆನ್ಸ್ ಫೋರ್ಸ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಬರುತ್ತೆ. 2 ಟೈಪ್ಸ್ ಆಫ್ ಫೋರ್ಸಸ್ ಅಗೈನ್ ಆ್ಯಂಡ್ 2 ಆರ್ ಮೋರ್ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಆ್ಯನ್ ಆಬ್ಜೆಕ್ಟ್ ದಟ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಅಪೋಸಿಟ್ ಇನ್ ಡೈರೆಕ್ಷನ್. ಬ್ಯಾಲೆನ್ಸ್ ಫೋರ್ಸಲ್ಲಿ ಅಪೋಸಿಟ್ ಆಗಿರುತ್ತೆ ಆ್ಯಂಡ್ ಈಕ್ವಲ್ ಆಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 0. ಸೊ ಈಕ್ವಲ್ ಆ್ಯಂಡ್ ಅಪೋಸಿಟ್ ಯಾವಾಗಲೂ ಏನಾಗ್ಬಿಡುತ್ತೆ 0 ಆಗಿಬಿಡುತ್ತೆ. ಎಕ್ಸಾಂಪಲ್ ಫಾರ್ ಬ್ಯಾಲೆನ್ಸ್ ಫೋರ್ಸ್ ಬಂದರೆ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಸೊ ಇನರ್ಷಿಯಾ ಅಂದರೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಅಪ್ಲೈ ದ ಫೋರ್ಸ್ ದ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್. ಸೊ ಯಾವುದೇ ಕಾರಣಕ್ಕೂ ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕು ಅಂದರೆ ನಮ್ಮ ಎಕ್ಸ್ಟರ್ನಲ್ ಫೋರ್ಸ್ ನೀಡಿರುತ್ತೆ. ಯಾವುದೇ ಫೋರ್ಸ್ ಅಪ್ಲೈ ಆಗದೆ ಆ ಒಂದು ಆಬ್ಜೆಕ್ಟ್ ಮೂವ್ ಆಗೋದಿಲ್ಲ ಆಯಿತಾ. ನೆಕ್ಸ್ಟ್ ಬಂದು ಬ್ಯಾಲೆನ್ಸ್ಡ್ ಫೋರ್ಸಲ್ಲಿ ನೋಡ್ಬೋದು ಎ ನೆಟ್ ಫೋರ್ಸ್ ದಟ್ ಈಸ್ ನಾಟ್ 0 ಅಂದರೆ ಎಕ್ಸಾಂಪಲ್ ಪುಷಿಂಗ್ ಆರ್ ಸ್ಟಾಲ್ಡ್ ಕಾರ್, ಎ ರಾಕೆಟ್ ಲಾಂಚಿಂಗ್ ಇದೆಲ್ಲವೂ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಅಂದರೆ ಫ್ರೆಷರ್ ಅಂತ ಬರುತ್ತೆ. ಫಸ್ಟ್ ಆಫ್ ಆಲ್ ಬಂದು ಫ್ರೆಷರ್ ಡೆಫಿನಿಷನ್ ನೋಡೋದಾದರೆ ದ ಅಮೌಂಟ್ ಆಫ್ ಫೋರ್ಸ್ ಅಪ್ಲೈಡ್ ಪರ್ಪಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ಆ್ಯನ್ ಆಬ್ಜೆಕ್ಟ್ ಪರ್ ಯೂನಿಟ್ ಏರಿಯಾ P is equal to F/A ಅಂದರೆ ಫ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ. ಸೊ ಫೋರ್ಸ್ ಕಂಪೋನೆಂಟ್ ಮಸ್ಟ್ ಬಿ ಪರ್ಪಂಡಿಕ್ಯುಲರ್ ಆಗಿರಬೇಕು ಆ್ಯಂಡ್ ನಾರ್ಮಲ್ ಟು ದ ಸರ್ಫೇಸ್. ಇಲ್ಲಿ ಫ್ರೆಷರ್ನ SI ಯೂನಿಟ್ ಬಂದು F/A ಅಂದರೆ ಫೋರ್ಸ್ SI ಯೂನಿಟ್ ಬಂದು ನ್ಯೂಟನ್ ಆ್ಯಂಡ್ ಏರಿಯಾ SI ಯೂನಿಟ್ ಬಂದು ಮೀಟರ್ ಸ್ಕ್ವಯರ್ ಆಗಿರುತ್ತೆ. ಸೊ ಫ್ರೆಷರ್ SI ಯೂನಿಟ್ ಬಂದು ನ್ಯೂಟನ್ ಪರ್ ಮೀಟರ್ ಸ್ಕ್ವಯರ್. ಅಂದರೆ ಇಲ್ಲಿ ಫ್ರೆಷರ್ ಏನಾಗಿರುತ್ತೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಏರಿಯಾ. ಫ್ರೆಷರ್ ಜಾಸ್ತಿ ಆಗಬೇಕು ಅಂತಂದರೆ ಏರಿಯಾ ಕಡಿಮೆ ಇರಬೇಕು ಆ್ಯಂಡ್ ಪ್ರೆಷರ್ ಕಮ್ಮಿ ಆಗಬೇಕು ಅಂತಂದರೆ ಏರಿಯಾ ಜಾಸ್ತಿ ಆಗಿರಬೇಕು. ಸೊ ಅದಕ್ಕೆ ಎಕ್ಸಾಂಪಲ್ ಬಂದು ಸ್ಕೂಲ್ ಬ್ಯಾಗ್ ಮತ್ತು ನೈಫ್ ಬಗ್ಗೆ ಎಕ್ಸಾಮಲ್ಲಿ ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಸ್ಕೂಲ್ ಬ್ಯಾಗ್ಗೆ ಇವಾಗ ಹೆಗ್ಲಿಗೆ ಹಾಕೊಳ್ಳೋಂಥ ಒಂದು ಪಟ್ಟಿ ಜಾಸ್ತಿ ಏರಿಯಾ ಜಾಸ್ತಿ ಯಾಕಿರುತ್ತೆ ಅಂತಂದರೆ ಆ ಮಗುವಿನ ಮೇಲೆ ಪ್ರೆಷರ್ ಕಮ್ಮಿ ಬೀಳಲಿ ಅಂತ. ಆ್ಯಂಡ್ ನೈಫ್ದು ಏರಿಯಾ ಕಮ್ಮಿ ಇರುತ್ತೆ, ಇಷ್ಟೇ ಶಾರ್ಪಾಗಿ ಮಾಡಿರ್ತಾರೆ ಯಾಕಂದರೆ ಪ್ರೆಷರ್ ಜಾಸ್ತಿ ಬೀಳಬೇಕು ಅಂತ. ಸೊ ದಿಸ್ ಇಸ್ ವಾಟ್ P ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು 1/A. ಈ ಪ್ರೆಷರ್ ಅನ್ನೋದು ಸ್ಕೇಲರ್ ಕ್ವಾಂಟಿಟಿ ಆಗಿರುತ್ತೆ. ಇನ್ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ ಪ್ರೆಷರ್ ಆ್ಯಕ್ಟ್ಸ್ ಇನ್ ಆಲ್ ಡೈರೆಕ್ಷನ್. ಸೊ ಪ್ರೆಷರು ಲಿಕ್ವಿಡ್ ಮತ್ತು ಗ್ಯಾಸಸಲ್ಲಿ ಎಲ್ಲ ಡೈರೆಕ್ಷನ್ಸಲ್ಲೂ ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ಇನ್ಕ್ರೀಸಸ್ ವಿತ್ ಡೆಪ್ತ್ ಇನ್ ಸಿ ಲೆವೆಲಲ್ಲಿ ಡೆಪ್ತಿಗೆ ಅಕಾರ್ಡಿಂಗ್ ಆಗಿ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಇನ್ಕ್ರೀಸಸ್ ವಿತ್ ಡೆಪ್ತ್ ಇನ್ ಸಿ ಲೆವೆಲ್. ನೆಕ್ಸ್ಟ್ ನೋಡ್ಬೋದು ಟೈಪ್ಸ್ ಆಫ್ ಪ್ರೆಷರ್ ಅಂತ ಬರುತ್ತೆ. ಲಿಕ್ವಿಡ್ ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮತ್ತು ಬ್ಲಡ್ ಪ್ರೆಷರ್ ಅಂತ 3 ಟೈಪ್ಸ್ ಆಫ್ ಪ್ರೆಷರ್ಸ್ ಬರುತ್ತೆ. ಇಲ್ಲಿ ಒಂದೊಂದಾಗಿ ನೋಡೋಣ. ಲಿಕ್ವಿಡ್ ಪ್ರೆಷರ್ಸ್ ಮೇಲೇನೂ ಕ್ವಶನ್ ಆಗಿದೆ. ಸೊ ಲಿಕ್ವಿಡ್ ಪ್ರೆಷರಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ನೋಡಿ. ಒಂದು ಬಾಟಲ್ನ ತೊಗೊಂಡು ಅದಕ್ಕೆ 3 ಹೋಲ್ಸ್ನ ಹಾಕಿದ್ರೆ ಲೈಕ್ A, B, C ಅಂತ ಡಿನೋಟ್ ಮಾಡಿದ್ದೀನಿ. ಸೊ ಫುಲ್ಲು ಬಾಟಲ್ ಫಿಲ್ ಮಾಡಿದಾಗ ಯಾವ ಹೋಲಿಂದ ಜಾಸ್ತಿ ಪ್ರೆಷರಲ್ಲಿ ನೀರು ಬರುತ್ತೆ ಅಂತ ಕೇಳ್ತಾರೆ. ನೀವು ಥಿಂಕ್ ಮಾಡ್ಬೋದು. ಸೊ ಯಾವ ಒಂದು ಹೋಲಿಂದ ಕೆಳಗಡೆ ಇರುವಂಥ ಹೋಲಿಂದ ಜಾಸ್ತಿ ನೀರು ಬರುತ್ತೆ ಅಂದರೆ ಜಾಸ್ತಿ ಪ್ರೆಷರಲ್ಲಿ ನೀರು ಹರಿಯುತ್ತಾ ಅಥವಾ ಮೇಲಿರುವಂತಹ ಒಂದು ಹೋಲಿಂದ ಜಾಸ್ತಿ ಪ್ರೆಷರಲ್ಲಿ ನೀರು ಬರುತ್ತಾ ಅಂತಂದರೆ ಅಂದರೆ ಸ್ಪೀಡ್ ಜಾಸ್ತಿ ಎಲ್ಲಿರುತ್ತೆ ಅಂತಂದರೆ ಡೌನಲ್ಲಿರುವಂಥ ಒಂದು ಹೋಲಿಂದ ಜಾಸ್ತಿ ಸ್ಪೀಡಲ್ಲಿ ಅಂದರೆ ಜಾಸ್ತಿ ಪ್ರೆಷರಿಂದ ನೀರು ಬರುತ್ತೆ. ಸೊ ಅದಕ್ಕೆ ಎ ಇಂದ ಏನಾಗುತ್ತೆ ಹೈ ಪ್ರೆಷರ್ ಇರುತ್ತೆ, ಸಿ ಎಲ್ ಬಂದು ಲೋಯೆಸ್ಟ್ ಪ್ರೆಷರ್ ಇರುತ್ತೆ, ಅದಕ್ಕೆ ಇಲ್ಲಿ ಹತ್ತಿರದಲ್ಲೇ ನೀರು ಬೀಳ್ತಾ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಎಕ್ಸ್ಪೆರಿಮೆಂಟ್ ಯು ಡಿಡ್ ಅಬೌಟ್ ಪ್ರೆಷರ್, ಲಿಕ್ವಿಡ್ ಪ್ರೆಷರ್. ಆ್ಯಂಡ್ ಇನ್ನೊಂದು ಆಲ್ ಡೈರೆಕ್ಷನಲ್ಲಿ ತೊಗೊಂಡ್ರೆ ಒಂದು ಬಾಲ್ಗೆ ಸುತ್ತಲೂ ಹೋಲ್ಸ್ ಮಾಡಿದಾಗ ನೀರೇನಾಗುತ್ತೆ ಅಂತಂದರೆ ವಾಟರ್ ಎಲ್ಲ ಕಡೆ ಅಂದರೆ ಬಾಲಲ್ಲಿರುವಂತಹ ವಾಟರ್ ಆಲ್ ಡೈರೆಕ್ಷನಲ್ಲಿ ಸೇಮ್ ಒಂದು ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್ ಬಂದು ಇನ್ನೊಂದು ಬಾಟಲ್ ತೊಗೊಂಡು ಅದಕ್ಕೆ ಥಂಬ್ ಆ್ಯಕ್ಟಿವಿಟಿ ಅಂತೀವಿ. ಲಾಸ್ಟಲ್ಲಿ ಒಂದು ಲಿಕ್ವಿಡ್ ಪ್ರೆಷರ್ಗೆ ನಾವು ಥಂಬ್ ಆ್ಯಕ್ಟಿವಿಟಿ ಮಾಡಬೇಕಾಗುತ್ತೆ. ಇಲ್ಲಿ ಥಂಬ್ ಆ್ಯಕ್ಟಿವಿಟಿಯಲ್ಲಿ ನೋಡ್ಬೋದು ಒಂದು ಬಾಟಲ್ಗೆ ಒಂದು ಹೋಲ್ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಅದಕ್ಕೆ ಏನು ಮಾಡಬೇಕು, ಹೋಲ್ ಮಾಡಿದರೆ ನೀರು ಹೊರಗಡೆ ಬರೋದನ್ನ ತಡೆಯೋಕ್ಕೆ ನಾವು ಥಂಬನ್ನು ಪ್ರೆಸ್ ಮಾಡಬೇಕು ಆ ಹೋಲ್ ಮೇಲೆ. ಥಂಬ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಆ ಥಂಬ್ ನಾವು ತೆಗೆದ ತಕ್ಷಣ ಒಳಗಡೆ ಇರೋ ನೀರು ಹೊರಗಡೆ ಬರುತ್ತಾ ಇಲ್ವಾ ಅನ್ನೋದೇ ಇಲ್ಲಿ ಕ್ವಶನು. ಸೊ ಅವಾಗ ಏನಾಗುತ್ತೆ, ನೀರು ಹೊರಗಡೆ ಬರುತ್ತೋ ಇಲ್ಲೋ ಅನ್ನೋದು ಒಂದು ಕ್ವಶನ್ಗೆ ಆನ್ಸರ್ ಏನಾಗುತ್ತೆ ಅಂತಂದರೆ ಇಲ್ಲಿ ಯಾವಾಗಲೂ ಒಂದು ಏರ್ ಏನಿದೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ಸ್ಗೆ ಹೋಗುತ್ತೆ. ಅದಕ್ಕೆ ಇಲ್ಲಿ ಏನಾಗುತ್ತೆ, ಒಳಗಡೆ ಲೋ ಪ್ರೆಷರ್ ಇರೋದ್ರಿಂದ ಕೈ ತೆಗೆದ ತಕ್ಷಣವೇ ಏರ್ ಏನಾಗುತ್ತೆ ಇಲ್ಲಿ ಹೊರಗಡೆ ಇರೋ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಹೋಗುತ್ತೆ, ಅದಕ್ಕೆ ನೀರಿನ ಫ್ಲೋ ಹೊರಗಡೆ ಬರಲ್ಲ.
ಸೊ ಇಲ್ಲಿ ಏರ್ ಒಳಗಡೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಥಮ್ ತೆಗ್ದ ತಕ್ಷಣ ನೀರು ಹೊರಗಡೆ ಬರಲ್ಲ. ಸೊ ನೋ ಇಸ್ ದ ಆನ್ಸರ್. ನೆಕ್ಸ್ಟ್ ಒಂದು ಬಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಬರುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ನಾವು ನೋಡಬೇಕಾದ್ರೆ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ ಅಂದರೆ ಸಿ ಲೆವೆಲಲ್ಲಿರುತ್ತೆ. ಆ್ಯಂಡ್ ಲೋ ಅಟ್ಮಾಸ್ಫಿಯರಿಕ್ ಇರೋದು ಹೈಟ್ ಪೀಕಲ್ಲಿ, ಅಂದರೆ ಮೇಲೆ ಬೇರೆ ಅಟ್ಮಾಸ್ಫಿಯರಲ್ಲಿ ಹೈಗೆ ಎಷ್ಟು ಎತ್ತರಕ್ಕೆ ಹೋಗ್ತೀವೋ ಅಲ್ಲಿ ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ. ಆ್ಯಂಡ್ ಈ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಮೆಜರ್ ಮಾಡುವಂಥದ್ದು ಒಂದು ಇನ್ಸ್ಟ್ರೂಮೆಂಟ್ ಅಂದರೆ ಬಾರೋಮೀಟರ್. ಸೊ ಬಾರೋಮೀಟ್ರಲ್ಲಿ ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಾದರೂ ಸಡನ್ನಾಗಿ ಕಮ್ಮಿ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಬಿರುಗಾಳಿ ಬೀಳ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಬಂದರೆ ರೈನ್ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಅಟ್ಮಾಸ್ಫಿಯರಿಕ್ ಪ್ರೆಷರು ಹೆಚ್ಚು ಕಮ್ಮಿ ಆಗ್ತಾ ಇದ್ದರೆ ಕ್ಲೀನಾಗಿ ವೆದರ್ ನಮಗೆ ಕಾಣಿಸುತ್ತೆ. ದಿಸ್ ಈಸ್ ವಾಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ನೆಕ್ಸ್ಟು ಇಕ್ವೇಟರ್ ಆ್ಯಂಡ್ ಪೋಲ್ಸಲ್ಲಿ ನೋಡೋದಾದರೆ ಅಟ್ಮಾಸ್ಫಿಯರಿಕ್ ಪ್ರೆಷರು ಇಕ್ವೇಟರಲ್ಲಿ ಟೆಂಪ್ರೇಚರ್ ಏನಾಗಿರುತ್ತೆ ಜಾಸ್ತಿ ಇರೋದ್ರಿಂದ ಏರ್ ಏನಾಗುತ್ತೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬಂದು ಕಮ್ಮಿ ಆಗುತ್ತೆ. ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಮ್ಮಿ ಆಗುತ್ತೆ. ಬಟ್ ಪೋಲ್ಸಲ್ಲಿ ಅಂದರೆ ಇಕ್ವೇಟರ್ ಪೋಲ್ಸಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಕಮ್ಮಿ ಇರೋದ್ರಿಂದ ಏರ್ ಏನಾಗುತ್ತೆ ಕಾಂಟ್ರಾಕ್ಷನ್ ಆಗೋದ್ರಿಂದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಫೋರ್ಸ್ ಆ್ಯಂಡ್ ಪ್ರೆಷರ್ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ಒಂದು ಬಯೋಂಟ್ ಫೋರ್ಸ್ ಅನ್ನೋ ಇನ್ನೊಂದು ಕಾನ್ಸೆಪ್ಟ್ ಇದೆ ಇಲ್ಲೇ ಫೋರ್ಸ್ ಆ್ಯಂಡ್ ಪ್ರೆಷರ್ ಚಾಪ್ಟರಿಂದ. ಇಲ್ಲಿ ಬಯೋಂಟ್ ಫೋರ್ಸ್ ಅಂದರೆ ಟೆಂಡೆನ್ಸಿ ಆಫ್ ಆನ್ ಆಬ್ಜೆಕ್ಟ್ ಟು ಫ್ಲೋಟ್ ಆರ್ ಟು ರೈಸ್ ಇನ್ ಅ ಫ್ಲೂಯಿಡ್ ವೆನ್ ಸಬ್ಮರ್ಜ್ಡ್. ಅಂದರೆ ನಾನೀಗ ಹೇಳೋದು ಒಂದು ಕನ್ನಡದಲ್ಲಿ ಎಕ್ಸ್ಪ್ಲೇಷನ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಯೋಂಟ್ ಫೋರ್ಸ್ ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿದಾಗ ನಾವು ಯಾವುದಾದ್ರೂ ಒಂದು ಬೇರೆ ಆಬ್ಜೆಕ್ಟ್ನ ನೀರಲ್ಲಿ ಹಾಕಿದ್ರೆ ಅದು ಏನಾಗುತ್ತೆ ಅಂತಂದರೆ ಎಷ್ಟು ಒಂದು ಆಬ್ಜೆಕ್ಟ್ ವೇಟ್ ಇರುತ್ತೆ ಅಷ್ಟು ನೀರು ಹೊರಗಡೆ ಬಂದುಬಿಡುತ್ತೆ. ಸೊ ಏನಾಗುತ್ತೆ ಅಂದರೆ ಆ ನೀರು ಪ್ಲೇಸ್ನ ಒಂದು ಆಬ್ಜೆಕ್ಟು ಅಕ್ಯುಪೈ ಮಾಡುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಫೋರ್ಸ್ ಅಪ್ಲೈ ಆಗುತ್ತೆ, ಅದಕ್ಕೆ ಆ ಒಂದು ನೀರು ಹೊರಗಡೆ ಬಂದಿರೋದು. ಸೊ ಆ ಒಂದು ಫೋರ್ಸ್ನ ನಾವೇನಂತೀವಿ ಅಂದರೆ ಬಯೋಂಟ್ ಫೋರ್ಸ್ ಅಂತ ಕರಿತೀವಿ. ಅಂದರೆ ಅಪ್ ಥ್ರಸ್ಟ್ ಫೋರ್ಸ್ ಅಂದರೆ ಮೇಲಕ್ಕೆ ತಳ್ಳುತ್ತೆ ಅದನ್ನು. ಸೊ ಆ ಫೋರ್ಸ್ನ ನಾವು ಬಯೋಂಟ್ ಫೋರ್ಸ್ ಅಂತ ಕರಿತೀವಿ. ಇಲ್ಲಿ ಸಪೋಸು ಒಂದು ಬಯೋಂಟ್ ಫೋರ್ಸು ಲೆಸ್ ಇದ್ದರೆ ಅಂದರೆ ಕೆಳಗಡೆ ಅಪ್ ಥ್ರಸ್ಟ್ ಮಾಡುವಂಥ ಒಂದು ಫೋರ್ಸು ಕಮ್ಮಿ ಆಗಿದ್ದರೆ ಏನಾಗುತ್ತೆ ಅಂತಂದರೆ ಒಂದು ಆಬ್ಜೆಕ್ಟ್ ಏನಾಗುತ್ತೆ ಸಿಂಕ್ ಆಗುತ್ತೆ. ಸಪೋಸ್ ಬಯೋಂಟ್ ಫೋರ್ಸು ಜಾಸ್ತಿ ಆಗಿದ್ದರೆ ಒಂದು ಆಬ್ಜೆಕ್ಟ್ ಏನಾಗುತ್ತೆ ಫ್ಲೋಟ್ ಆಗುತ್ತೆ. ಆದರೆ ಇಲ್ಲಿ ಡೆನ್ಸಿಟಿ ಬಗ್ಗೆ ನೋಡೋದಾದರೆ ಡೆನ್ಸಿಟಿ ಲೆಸ್ ಇದ್ದಾಗ ಫ್ಲೋಟ್ ಆಗುತ್ತೆ, ಡೆನ್ಸಿಟಿ ಮೋರ್ ಇದ್ದಾಗ ಸಿಂಕ್ ಆಗುತ್ತೆ ಆಬ್ಜೆಕ್ಟು. ಸೊ ಡೆನ್ಸಿಟಿ ಫಾರ್ಮುಲಾ ಬಂದು ಮಾಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಇರುತ್ತೆ. ಆ್ಯಂಡ್ ಬಯೋಂಟ್ ಫೋರ್ಸ್ ಈಸ್ ಈಕ್ವಲ್ ಟು ವೇಟ್ ಆಫ್ ಅ ವಾಟರ್ ಡಿಸ್ಪ್ಲೇಸ್ಡ್. ಸೊ ಇನ್ ಫ್ಲೂಯಿಡ್ ಪ್ರೆಷರ್ ಇನ್ಕ್ರೀಸಸ್ ವಿತ್ ಡೆಪ್ತ್, ಸೊ ದ ಪ್ರೆಷರ್ ಅಟ್ ದ ಬಾಟಮ್ ಆಫ್ ದ ಆಬ್ಜೆಕ್ಟ್ ಈಸ್ ಮೋರ್ ದ್ಯಾನ್ at the up. ಸೊ ದಿಸ್ ಈಸ್ ವಾಟ್ ದ ಬಯೋಂಟ್ ಫೋರ್ಸ್. ಸೊ ಫೋರ್ಸ್ ಆ್ಯಂಡ್ ಪ್ರೆಷರ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಫ್ರಿಕ್ಷನ್ ಅಂತ, ಘರ್ಷಣೆ. ಸೊ ಇಲ್ಲಿ ಆಲ್ರೆಡಿ ನಾವು ಫೋರ್ಸ್ ಚಾಪ್ಟ್ರಲ್ಲಿ ನೋಡಿದ್ದೀವಿ ಅಲ್ವಾ. ಫೋರ್ಸ್ ಈಸ್ SI ಯೂನಿಟ್ ಈಸ್ ನ್ಯೂಟನ್ ಅಂತ. ಸೊ F = ma. ಅಲ್ಲಿ ನಾವು ಕಾಂಟ್ಯಾಕ್ಟ್ ಫೋರ್ಸ್ ಮತ್ತು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಬಗ್ಗೆ ನೋಡಿದ್ವಿ. ಮಸ್ಕ್ಯುಲರ್ ಫೋರ್ಸ್, ಫ್ರಿಕ್ಷನಲ್ ಫೋರ್ಸ್, ಏರ್ ರೆಸಿಸ್ಟೆನ್ಸ್ ಇದೆಲ್ಲವೂ ಕಾಂಟ್ಯಾಕ್ಟ್ ಫೋರ್ಸ್ ಆದರೆ ನಾನ್ ಕಾಂಟ್ಯಾಕ್ಟಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸಲ್ಲಿ ಬಂದು ಫ್ರಿಕ್ಷನಲ್ ಫೋರ್ಸ್ ಅಂತ ಇದೆ. ಇದ್ರ ಬಗ್ಗೆ ನಾವು ಈಗ ನೋಡೋಣ. ಫ್ರಿಕ್ಷನ್ ಫೋರ್ಸ್ ಅಂತಂದರೆ ಫೋರ್ಸ್ ದಟ್ ರೆಸಿಸ್ಟ್ ದ ಮೋಷನ್ ಆಫ್ ಎ ಸರ್ಫೇಸ್ ಸ್ಲೈಡಿಂಗ್ ಫಾಸ್ಟ್ ಈಚ್ ಅದರ್. ಸೊ ಸ್ಲೈಡ್ ಆಗುವಂಥ ಒಂದು ಅಂದರೆ ದಟ್ ರೆಸಿಸ್ಟ್ ದ ಮೋಷನ್ ಆಫ್ ಅ ಸರ್ಫೇಸ್ ಸ್ಲೈಡಿಂಗ್, ಅದು ಸರ್ಫೇಸ್ ಸ್ಲೈಡಿಂಗ್ ಆಗೋದನ್ನು ರೆಸಿಸ್ಟ್ ಮಾಡುವಂಥ ಒಂದು ಫೋರ್ಸ್ಗೆ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಟೇಬಲ್ ಮೇಲೆ ಒಂದು ಬುಕ್ ಇಟ್ಟಿದ್ದೀವಿ ಅಂದ್ಕೊಳ್ಳಿ. ಆ ಬುಕ್ಕು ಟೇಬಲ್ ಮೇಲೆ ಇರೋಕ್ಕೆ ಒಂದು ರೀಸನ್ ಯಾವ ಫೋರ್ಸಲ್ಲಿ ಅಪ್ಲೈ ಆಗಿದೆ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಸೊ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಗ್ರಾವಿಟೇಷನ್ ಫೋರ್ಸ್ ಇರ್ಬೋದು, ಭೂಮಿಯ ಗುರುತ್ವಾಕರ್ಷಣೆಯಿಂದ ಆ ಬುಕ್ಕು ಟೇಬಲ್ ಮೇಲೆ ಇದೆ ಅಂತ ಅನ್ಕೋಬೋದು. ಬಟ್ ಅಲ್ಲಿ ಇನ್ನೊಂದು ಫೋರ್ಸ್ ಇರುತ್ತೆ, ನಾರ್ಮಲ್ ಫೋರ್ಸ್ ಇರುತ್ತೆ. ಸೊ ದಟ್ ಅಪೋಸಸ್ ದ ಗ್ರಾವಿಟೇಷನಲ್ ಫೋರ್ಸ್. ಸೊ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಬ್ಯಾಲೆನ್ಸ್ ಫೋರ್ಸ್ ಅನ್ಬೋದು ಅಥವಾ ಮಲ್ಟಿ ಫೋರ್ಸ್ ಅಂತಲೂ ಹೇಳ್ಬೋದು. ಸೊ ಪೇರ್ ಆಫ್ ಬ್ಯಾಲೆನ್ಸ್ ಫೋರ್ಸ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ನಾವು ಏನಂತ ಹೇಳ್ಬೋದು, ಯಾವ ಒಂದು ಫೋರ್ಸ್ ಇದೆ ಅಂತಂದರೆ ಬ್ಯಾಲೆನ್ಸ್ ಫೋರ್ಸ್ ಇರುತ್ತೆ. ಎರಡಕ್ಕಿಂತ ಹೆಚ್ಚು ಫೋರ್ಸ್ ಅಪ್ಲೈ ಆಗೋದನ್ನು ನಾವು ಮಲ್ಟಿ ಫೋರ್ಸಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದು ಫ್ರಿಕ್ಷನಲ್ ಲೆಸ್ ಸರ್ಫೇಸ್ ಅಂತಂದರೆ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ನೋಡಿದ್ವಿ. F = ma. ಎಮ್ ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ ಆ್ಯಂಡ್ a ಎಕ್ಸಲೇಷನ್ ಈಸ್ 0. ಸೊ ದಟ್ಸ್ ವೈ ಫ್ರಿಕ್ಷನ್ಲೆಸ್ ಸರ್ಫೇಸಲ್ಲಿ ಫೋರ್ಸ್ ಏನಾಗುತ್ತೆ ಅಂದರೆ F = 0 ಆಗಿಬಿಡುತ್ತೆ. ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಅಂದರೆ ಟೈಪ್ಸ್ ಆಫ್ ಫ್ರಿಕ್ಷನ್ಸ್ ಅಂತ ಬರುತ್ತೆ. ಇಲ್ಲಿ ಅಪೋಸಿಂಗ್ ಫೋರ್ಸ್ ಕಾಸ್ಡ್ ಬೈ ಇರ್ರೆಗ್ಯುಲಾರಿಟೀಸ್. ಸೊ ಇಟ್ ಈಸ್ ಎ ಕಾಂಟ್ಯಾಕ್ಟ್ ಫೋರ್ಸ್. ಎಸ್, ಫ್ರಿಕ್ಷನ್ ಈಸ್ ಅ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಆವಾಗಲೇ ಹೇಳಿದೆ ಅಲ್ವಾ. ಇದರಲ್ಲಿ 3 ಟೈಪ್ಸ್ ಆಫ್ ಫ್ರಿಕ್ಷನ್ಸ್ ಬರುತ್ತೆ. ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್, ರೋಲಿಂಗ್ ಫ್ರಿಕ್ಷನ್ ಅಂತ.
ಇಲ್ಲಿ ಕ್ವೆಶ್ಚನ್ ಆಗೋದು ಯಾವುದ್ರ ಮೇಲೆ ಅಂದರೆ ಯಾವುದು ಒಂದು ಸ್ಟ್ರಾಂಗ್ ಫ್ರಿಕ್ಷನ್ ಅಂತ ಕೇಳ್ತಾರೆ. ವೆದರ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಆರ್ ಸ್ಲೈಡಿಂಗ್ ಫ್ರಿಕ್ಷನ್ ಆರ್ ರೋಲಿಂಗ್ ಫ್ರಿಕ್ಷನ್ ಅಂತ. ಸೊ ನಿಮ್ಗೆ ಗೊತ್ತಿರಬೇಕು ಸ್ಟ್ರಾಂಗ್ ಯಾವುದು ಅಂತಂದರೆ ಎಲ್ಲಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಆಗಿರುವುದು ಸಿಂಬಲಲ್ಲಿ ನೋಡ್ಬೋದು ನೀವು ಸ್ಟ್ಯಾಟಿಕ್ ಫ್ರಿಕ್ಷನ್. ಅದಕ್ಕಿಂತ ಸ್ವಲ್ಪ ಇರೋದು ಅಂದರೆ ಸ್ಲೈಡಿಂಗ್ ಆ್ಯಂಡ್ ಲಾಸ್ಟಲ್ಲಿ ಬರೋದು ರೋಲಿಂಗ್ ಫ್ರಿಕ್ಷನ್. ಸೊ ಇಲ್ಲಿ ನೋ ಮೋಷನ್ ಇರುತ್ತೆ, ಮೋಷನೇ ಇರಲ್ಲ ಸ್ಟ್ಯಾಟಿಕ್ ಫ್ರಿಕ್ಷನಲ್ಲಿ. ಆ್ಯಂಡ್ ಸ್ಲೈಡಿಂಗ್ ಫ್ರಿಕ್ಷನಲ್ಲಿ ಮೋಷನ್ ಇರುತ್ತೆ. ರೋಲಿಂಗ್ ಫ್ರಿಕ್ಷನಲ್ಲಿ ಒಂದಾದ್ರ ಮೇಲೆ ಸುರುಳಿ ಆಕಾರದಲ್ಲಿ ರೋಲ್ ಆಗಿರುವಂಥ ಒಂದು ಫ್ರಿಕ್ಷನ್ ಇದು. ಆ್ಯಂಡ್ ಇಲ್ಲಿ ಒಂದು ನೋಟ್ ಮಾಡಬೇಕು ನೀವು, ರಫ್ ಸರ್ಫೇಸ್ ಇದ್ದರೆ ಫ್ರಿಕ್ಷನ್ ಏನಾಗಿರುತ್ತೆ ಅಂದರೆ ಜಾಸ್ತಿ ಆಗಿರುತ್ತೆ. ಇವಾಗ ನೋಡ್ಬೋದು ನೀವು ಎಲ್ಲ ಚಪ್ಪಲಿನ ಹಾಕ್ಕೊಳ್ತೀವಲ್ಲ ಅದ್ರ ಕೆಳಗಡೆ ಈ ಥರ ರ್ಯಾಂಡಮ್ ಆಗಿ ಏನು ಲೈನ್ಸ್ ಇರುತ್ತೆ. ಅದು ಏನಕ್ಕಿರುತ್ತೆ, ರಫ್ ಸರ್ಫೇಸ್ ಏನಕ್ಕೆ ಮಾಡಿರ್ತಾರೆ ಅಂತಂದರೆ ಜಾರಿ ಬೀಳದೇ ಇರಲಿ, ಫ್ರಿಕ್ಷನ್ಸ್ ಜಾಸ್ತಿ ಆಗಲಿ ಅಂತ ರಫ್ ಸರ್ಫೇಸ್ ಇರುತ್ತೆ. ಸ್ಮೂತ್ ಸರ್ಫೇಸ್ ಇದ್ದಾಗ ಫ್ರಿಕ್ಷನ್ ಕಮ್ಮಿ ಇರುತ್ತೆ, ಅಂದರೆ ಫ್ಲೋ ಮೂಮೆಂಟ್ ಜಾಸ್ತಿ ಆಗುತ್ತೆ. ಅಂದರೆ ಇವಾಗ ಕ್ಯಾರಮ್ ಬೋರ್ಡ್ ಆಡೋ ಟೈಮಲ್ಲಿ ಬೋರ್ಡ್ಗೆ ಸ್ಮೂತಾಗಿ ಒಂದು ಕಾಯಿನ್ಸು ಬೇಗ ಹೋಗಿ ಸೇರ್ಕೊಳ್ಳಿ ಅಂತ ಪೌಡರ್ನ ಹಾಕ್ತಿರ್ತೀವಿ. ಆವಾಗ ಸ್ಮೂತ್ ಆಗುತ್ತೆ ಸರ್ಫೇಸು ಆ್ಯಂಡ್ ಏನಾಗುತ್ತೆ ಮೂಮೆಂಟ್ ಸ್ಪೀಡ್ ಆಗುತ್ತೆ. ಸೊ ಅಲ್ಲಿ ಫ್ರಿಕ್ಷನ್ ಇಲ್ಲ ಅಂದರೆ ಸ್ಪೀಡು ಜಾಸ್ತಿ ಆಗುತ್ತೆ. ಅದೇ ಇದಕ್ಕೆ ಕಾರಣ. ಆ್ಯಂಡ್ ಹೌ ಟು ರೆಡ್ಯೂಸ್ ದ ಫ್ರಿಕ್ಷನ್, ನಮಗೆ ಫ್ರಿಕ್ಷನ್ ಕಡಿಮೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಗ್ರೀಸ್ನ ಯೂಸ್ ಮಾಡಬೇಕು, ಆಯಿಲ್ನ ಯೂಸ್ ಮಾಡಬೇಕು, ಲ್ಯೂಬ್ರಿಕೆಂಟ್ಸ್, ಬಾಲ್ ಬೇರಿಂಗ್ ಆ್ಯಂಡ್ ಆ್ಯಡಿಂಗ್ ಪೌಡ್ರ್ ಆನ್ ಎ ಕ್ಯಾರಮ್ ಬೋರ್ಡ್. ದಿ ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ ಬಂದರೆ ಏನೇನು ಅಡ್ವಾಂಟೇಜಸ್ ಇದೆ ಫ್ರಿಕ್ಷನಿಂದ ನಮಗೆ ಅಂದರೆ ವಾಕಿಂಗ್ ಮಾಡೋಕ್ಕೆ ಅಡ್ವಾಂಟೇಜ್ ಆಗುತ್ತೆ ಫ್ರಿಕ್ಷನ್ ಇರೋದ್ರಿಂದ, ಜಾರಿ ಬೀಳಲ್ಲ ನಾವು. ಆ್ಯಂಡ್ ಮೂವ್ ವಿತೌಟ್ ಸ್ಲಿಪ್ ಆಗೋದಿಲ್ಲ ನಡೆಯೋ ಟೈಮಲ್ಲಿ. ಆ್ಯಂಡ್ ಲೈಟ್ನಿಂಗ್, ಹೋಲ್ಡಿಂಗ್, ರೈಟಿಂಗ್ ಇದೆಲ್ಲವೂ ಅಡ್ವಾಂಟೇಜಸ್ ಆಫ್ ದ ಫ್ರಿಕ್ಷನ್. ಫ್ರಿಕ್ಷನ್ ಅಡ್ವಾಂಟೇಜಸ್ ನೋಡ್ತಾ ಹೋದರೆ ಇನ್ನೂ ತುಂಬ ಸಿಗುತ್ತೆ ನಿಮಗೆ. ಯಾಕಂದರೆ ನಮ್ಮ ಲೈಫಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಫ್ರಿಕ್ಷನ್ನು. ಸೊ ಇಲ್ಲಿ ಸ್ಪೋರ್ಟ್ಸ್ ರನ್ನಿಂಗ್ ಮಾಡೋ ಟೈಮಲ್ಲಿ ಸ್ಪೋರ್ಟ್ಸ್ ಮೆನ್ಸು ಎಲ್ಲ ಹಾಕೋ ಶೂಸ್ಗಳನ್ನ ನೋಡಿರ್ಬೋದು. ಲೈನ್ಸ್ ಇರುತ್ತೆ, ಒಂದು ಪ್ಯಾಚಸ್ ಇರುತ್ತೆ ಕೆಳಗಡೆ. ಯಾಕಂದರೆ ಅವರು ಫ್ರಿಕ್ಷನ್ ಇಲ್ಲದೇ ಇದ್ದರೆ ಜಾರಿ ಬೀಳಬಾರ್ದು ಅಂತ, ಫ್ರಿಕ್ಷನ್ ಜಾಸ್ತಿ ಮಾಡೋಕ್ಕೆ ಅಂತಾನೆ ರಫ್ ಸರ್ಫೇಸ್ ಮಾಡಿರ್ತಾರೆ. ಆ್ಯಂಡ್ ಇವನ್ ಬೈಕ್ ರೈಡರ್ಸಲ್ಲಿ ಕೂಡ ನೋಡ್ಬೋದು ನೀವು, ಆ ವೀಲ್ ರಫ್ ಆಗಿದ್ದರೆ ಮಾತ್ರ ಅವ್ರಿಗೆ ಬೈಕ್ ಸ್ಕಿಡ್ ಆಗಲ್ಲ ಆ್ಯಂಡ್ ಸ್ಲಿಪ್ ಆಗಲ್ಲ, ಇಲ್ಲಾಂದರೆ ಬಿದ್ದೋಗ್ಬಿಡ್ತಾರೆ. ಸೊ ಅದಕ್ಕೆ ಬೈಕ್ ವೀಲ್ಸ್ ಕೂಡ ರಫ್ ಆಗಿರುವಂಥ ಸರ್ಫೇಸ್ನ ಮಾಡಿರ್ತಾರೆ ಬಿಕಾಸ್ ಆಫ್ ದ ಫ್ರಿಕ್ಷನ್. ಸೊ ಇದೇ ರೀತಿ ಇನ್ನೂ ಎಷ್ಟೋ ಎಕ್ಸಾಂಪಲ್ಸ್ನ ನೀವು ನೋಡ್ಬೋದು. ಫ್ರಿಕ್ಷನ್ ಕೂಡ ಕಂಪ್ಲೀಟ್ ಆಗಿ ಅರ್ಥ ಆಯಿತು ಅಲ್ವಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಲೈಟ್ ಚಾಪ್ಟರು. ಸೊ ಲೈಟ್ ಚಾಪ್ಟರ್ ಕೂಡ ಎಲ್ಲ ಥರದ ಎಕ್ಸಾಮ್ಗೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಲೈಟ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು, ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಸಲುವಾಗಿ. ಆ್ಯಂಡ್ ಲೈಟ್ ಮೀನ್ಸ್ ಫಾರ್ಮ್ ಆಫ್ ಎನರ್ಜಿ ಹೆಲ್ಪ್ಸ್ ಟು ಸಿ ದ ಆಬ್ಜೆಕ್ಟ್ಸ್ನ ನೋಡೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಎನರ್ಜಿ ಫಾರ್ಮೇ ಲೈಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಫಸ್ಟ್ ಬಂದು ಇಂಪಾರ್ಟೆಂಟ್ ಆಗಿರುವಂತಹ ರಿಫ್ಲೆಕ್ಷನ್ ಟಾಪಿಕ್ಕು. ಇಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ಸ್ ಅಂತ ಬರುತ್ತೆ, ಇದ್ರ ಮೇಲೇ ಕ್ವಶನ್ಸ್ ಆಗಿದೆ. ಇಲ್ಲಿ ಫಸ್ಟ್ ಲಾ ಬಂದು ಐ ಆ್ಯಂಡ್ ಆರ್ ಈಸ್ ಆ್ಯನ್ ಸೇಮ್ ಪ್ಲೇನ್. ಅಂದರೆ ಇಲ್ಲಿ ಇನ್ಸಿಡೆಂಟ್ ರೇ ಮತ್ತು ರಿಫ್ಲೆಕ್ಷನ್ ರೇ ಎರಡೂ ಏನಾಗಿರಬೇಕು ಅಂದರೆ ಒಂದೇ ಪ್ಲೇನಲ್ಲಿ ಇರಬೇಕು ಅಂತ ಫಸ್ಟ್ ಲಾ ಹೇಳುತ್ತೆ. ಆ್ಯಂಡ್ ಸೆಕೆಂಡ್ ಲಾ ಬಂದು ಇನ್ಸಿಡೆಂಟ್ ರೇ ಈಸ್ ಈಕ್ವಲ್ ಟು ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ರೇ. ಆ್ಯಂಡ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ಆ್ಯಂಗಲ್ ಆಫ್ ನಾರ್ಮಲ್ ರೇಗೆ ಇದೆರಡು ಆ್ಯಂಗಲ್ಸು ಈಕ್ವಲ್ ಆಗಿರಬೇಕು ಅಂತ ಹೇಳುತ್ತೆ. ಇಲ್ಲಿ ನೋಡ್ಬೋದು ಪ್ಲೇನ್ ಮಿರರ್ ಮೇಲೆ ಒಂದು ರೇ ಇನ್ಸಿಡೆಂಟ್ ಆಗಿದೆ, ಇದು ಕರೆಕ್ಟಾಗಿ ರಿಫ್ಲೆಕ್ಟ್ ಆಗಿರೋದು ರಿಫ್ಲೆಕ್ಟೆಡ್ ರೇ. ಇವೆರಡರ ಮಧ್ಯೆ ಬರುವಂಥದ್ದು ಒಂದು ಇಮ್ಯಾಜಿನರಿ ಲೈನ್ನ ನಾವು ಏನಂತ ಕರಿತೀವಿ ಅಂದರೆ ನಾರ್ಮಲ್ ರೇ ಅಂತ ಕರಿತೀವಿ. ಈ ಮೂರು ಏನಾಗಿರಬೇಕು, ಒಂದಕ್ಕೊಂದು ಈಕ್ವಲ್ ಆಗಿರಬೇಕು ಅಂತ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಹೇಳುತ್ತೆ. ಇಲ್ಲಿ ನಿಮಗೆ ಇನ್ನೊಂದು ನೆನ್ಪಿಟ್ಕೋಬೇಕಾಗಿರುವಂಥ ಒಂದು ಪಾಯಿಂಟ್ ಅಂದರೆ ಇಫ್ ಟು ಪ್ಲೇನ್ ಮಿರರ್ಸ್ ಕೆಪ್ಟ್ ಇನ್ ಅ ಆ್ಯಂಗಲ್ ದೆನ್ ದ ಇಮೇಜಸ್ ಆರ್. ಒಂದು ಆ್ಯಂಗಲಲ್ಲಿ ಅಂದರೆ ಥೀಟಾ ಇಸ್ ಈಕ್ವಲ್ ಟು ಸಮಥಿಂಗ್ ಅಂತ ಕೊಡ್ತಾರೆ. ಅಂದರೆ 40 ಡಿಗ್ರಿ ಆ್ಯಂಗಲಲ್ಲಿ ಒಂದು ಆಬ್ಜೆಕ್ಟ್ನ ಇಟ್ಟರೆ ಎಷ್ಟು ಇಮೇಜ್ ಕಾಣಿಸುತ್ತೆ ಮಿರರಲ್ಲಿ ಅಂತ ಕೇಳ್ತಿದ್ದಾರೆ. ಅಂದರೆ 40 ಡಿಗ್ರಿಯಲ್ಲಿ ಈ ಥರ 40 ಡಿಗ್ರಿ ಆ್ಯಂಗಲಲ್ಲಿ ಅಂದರೆ ಒಂದು ಈ ಥರ 40 ಡಿಗ್ರಿ ಅಂತ ಅಂದ್ಕೊಳ್ಳಿ. 40 ಡಿಗ್ರಿನಲ್ಲಿ ಟೂ ಮಿರರ್ಸ್ನ ಇಟ್ಟರೆ ಇದ್ರ ಮಧ್ಯೆ ಎಷ್ಟು ಇಮೇಜಸ್ ಕಾಣಿಸುತ್ತೆ ಅಂತ ಕೇಳಿದಾಗ ನೀವು ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ 360 ಡಿವೈಡೆಡ್ ಬೈ ಆ್ಯಂಗಲ್ ಅವ್ರು ಎಷ್ಟು ಕೊಟ್ಟಿರ್ತಾರೋ ಅದು. ಇವಾಗ ಸಪೋಸ್ 40 ಕೊಟ್ಟಿದ್ದಾರಲ್ವಾ, ಸೊ 0 ಕ್ಯಾನ್ಸಲ್ ಆಗುತ್ತೆ, 4 1s 4 9s, ಸೊ 9 ಇಮೇಜಸ್ ಫಾರ್ಮ್ ಆಗುತ್ತೆ. ಈ 9 ಅನ್ನೋದು ಆಡ್ ಇದ್ದರೆ ಆ್ಯಸ್ ಇಟ್ ಈಸ್ ಇಡಬೇಕು. ಸಪೋಸ್ ಈವನ್ ನಂಬರ್ ಏನಾದರೂ ಬಂದರೆ ಅದಕ್ಕೆ -1 ಮಾಡಬೇಕಾಗುತ್ತೆ. ಅಷ್ಟು ಇಮೇಜಸ್ಸು ಮಿರರಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ಟೂ ಮಿರರ್ಸ್ ಕೆಪ್ಟ್ ಇನ್ ಪ್ಯಾರಲಲ್. ಒಂದಕ್ಕೊಂದು ವಿರುದ್ಧವಾಗಿ ಅಂದರೆ ಪ್ಯಾರಲಲ್ ಆಗಿ ಎರಡು ಮಿರರ್ನ ಇಟ್ಟಿದ್ರೆ ಎಷ್ಟು ಇಮೇಜಸ್ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ. ಅಲ್ಲಿ ನೇಮ್ ಗೊತ್ತಿರಬೇಕಾಗಿದ್ದು ಇನ್ಫೈನೈಟ್ ಇಮೇಜಸ್ ಫಾರ್ಮ್ಡ್. ಒಂದು ವೇಳೆ ಪರ್ಪೆಂಡಿಕ್ಯುಲರ್ ಆಗಿ ಮಿರರ್ಗೆ ಒಂದು ಇನ್ಸಿಡೆಂಟ್ ರೇ ಬಂದರೆ ಆವಾಗ ಎಷ್ಟು ಇಮೇಜಸ್ ಫಾರ್ಮ್ ಆಗುತ್ತೆ ಅಂತ ಕೇಳಿದ್ರೆ ಡಿಫ್ಯೂಸ್ ಆಗುತ್ತೆ, ಅಲ್ಲಿ ನೋ ಇಮೇಜಸ್ ಫಾರ್ಮ್ಡ್.
ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಹೋಗೋಣ. ಇಂಪಾರ್ಟೆಂಟ್ ಆಗಿರುವಂತಹ 4 ಕಾನ್ಸೆಪ್ಟ್ಸ್ ಬರುತ್ತೆ ಇಲ್ಲಿ. ಪಿನ್ ಹೋಲ್ ಕ್ಯಾಮ್ರಾ ಆ್ಯಂಡ್ ಪೆರಿಸ್ಕೋಪ್, ಶ್ಯಾಡೋ ಮತ್ತು ಕೆಲಿಡೋಸ್ಕೋಪ್ ಅಂತ. ಈ 4 ಕಾನ್ಸೆಪ್ಟ್ ಮೇಲೆ ತುಂಬ ಸಲ ಕ್ವೆಶ್ಚನ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಪಿನ್ ಹೋಲ್ ಕ್ಯಾಮ್ರಾದಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಇದು ಸ್ಟ್ರೇಟ್ ಲೈನಲ್ಲಿರುತ್ತೆ ಆ್ಯಂಡ್ 2 ಬಾಕ್ಸಸ್ ಬರುತ್ತೆ ಇಲ್ಲಿ ಆ್ಯಂಡ್ ಟ್ರಾನ್ಸ್ಲೂಯೆಂಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಪಿನ್ ಹೋಲ್ ಅಂತ ಏನಕ್ಕೆ ಹೇಳಿದ್ದಾರೆ ಅಂದರೆ ಈ ಬಾಕ್ಸ್ಗೆ ಒಂದು ಹೋಲ್ ಇದೆ. ಸೊ ಅದಕ್ಕೆ ಇದನ್ನು ಪಿನ್ ಹೋಲ್ ಕ್ಯಾಮ್ರಾ ಅಂತ ಹೇಳ್ತಾರೆ. ಸೊ ಇಲ್ಲಿ ಇಮೇಜಸ್ ಏನಾಗುತ್ತೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿರುತ್ತೆ. ಇರೋದೇ ಕಾಣಿಸುತ್ತೆ ಬಟ್ ಏನಾಗಿರುತ್ತೆ ಇನ್ವರ್ಟೆಡ್ ಆ್ಯಂಡ್ ಸ್ಮಾಲ್ ಕಾಣುತ್ತೆ. ಇಮೇಜ್ ಬಂದು ಇಲ್ಲಿ ರಿಯಲಲ್ಲಿ ಇರೋದು ದೊಡ್ಡದಾಗಿ ಕಾಣಿಸ್ತಾ ಇದ್ದರೆ ಇಲ್ಲಿ ಇಮೇಜ್ ಬಂದು ಏನಾಗುತ್ತೆ ಅಂದರೆ ಸ್ಮಾಲ್ ಕಾಣಿಸುತ್ತೆ. ಸೊ ದಿಸ್ ಇಸ್ ವಾಟ್ ಅ ಪಿನ್ ಹೋಲ್ ಕ್ಯಾಮ್ರಾ. ನೆಕ್ಸ್ಟ್ ಬಂದು ಪೆರಿಸ್ಕೋಪ್ ಬಗ್ಗೆ ಕ್ವೆಶ್ಚನ್ ಆಗಿದೆ. ಪೆರಿಸ್ಕೋಪಲ್ಲಿ ಏನಾಗುತ್ತೆ ಅಂದರೆ ಮಲ್ಟಿಪಲ್ ರಿಫ್ಲೆಕ್ಷನ್ ಆಗುತ್ತೆ. ಅಂದರೆ ಒಂದು ಇನ್ಸಿಡೆಂಟ್ ರೇ ಒಳಗಡೆ ಬಂದರೆ ಅದು ಇಲ್ಲಿ ಒಂದು ಸತಿ ಅಂದರೆ 45 ಡಿಗ್ರಿ ಮಿರರ್ ಇರುತ್ತೆ, ಇಲ್ಲಿ ಒಂದು ಸತಿ ರಿಫ್ಲೆಕ್ಟ್ ಆಗುತ್ತೆ ಆ್ಯಂಡ್ ಅಗೇನ್ ಒನ್ ಮೋರ್ ಟೈಮ್ 45 ಡಿಗ್ರಿ ಆ್ಯಂಗಲಲ್ಲಿ ಇಲ್ಲೊಂದು ಸತಿ ರಿಫ್ಲೆಕ್ಷನ್ ಆಗುತ್ತೆ. ಸೊ 2 ಸತಿ ರಿಫ್ಲೆಕ್ಷನ್ ಆಗೋದ್ರಿಂದ ಇದನ್ನು ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ 2 ಪ್ಲೇನ್ ಮಿರರ್ಸ್ ಇರುತ್ತೆ ಇಲ್ಲಿ. ಅದು ಎಷ್ಟಿರುತ್ತೆ ಅಂದರೆ 45 ಡಿಗ್ರಿ ಮಿರರ್ ಇರುತ್ತೆ. ನೆಕ್ಸ್ಟ್ ಒಂದು ಬಂದು ಶಾಡೋದಲ್ಲಿ ನೋಡೋದಾದರೆ ಸ್ಟ್ರೇಟ್ ಲೈನ್ ಇರುತ್ತೆ, ಒಪ್ಯಾಕ್ ಶೇಪಲ್ಲಿರುತ್ತೆ ಆ್ಯಂಡ್ ಡಾರ್ಕ್ ಆಗಿರುತ್ತೆ ಶಾಡೋ ಆ್ಯಂಡ್ ಸೈಜು ಇರುತ್ತೆ ಅದಕ್ಕೆ. ಆ್ಯಂಡ್ ಕೆಲಿಡೋಸ್ಕೋಪ್ ಅಂತ ಬಂದರೆ ಮಲ್ಟಿಪಲ್ ರಿಫ್ಲೆಕ್ಷನ್ ಇರುತ್ತೆ ಇಲ್ಲೂ ಕೂಡ, ನೀವು ಡೈಗ್ರಾಮಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿ 3 ಪ್ಲೇನ್ ರೆಕ್ಟ್ಯಾಂಗ್ಯುಲರ್ ಮಿರರ್ಸ್ ಇರುತ್ತೆ. ಇದನ್ನು ಕೆಲಿಡೋಸ್ಕೋಪ್ ಅಂತ ಹೇಳ್ತೀವಿ. ಸೊ 3 ಮಿರರ್ ಸ್ಟ್ರಿಪ್ಸ್ ಇರುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಕೆಲಿಡೋಸ್ಕೋಪ್ ಆಲ್ಸೋ. ನೆಕ್ಸ್ಟ್ ಮಿರರ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಈ ಮಿರರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 2 ಟೈಪ್ಸ್ ಇದೆ, ಪ್ಲೇನ್ ಮಿರರ್ ಮತ್ತು ಸ್ಪೆರಿಕಲ್ ಮಿರರ್ ಅಂತ. ಪ್ಲೇನ್ ಮಿರರ್ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಒಂದು ಕಡೆ ಏನಾಗಿರುತ್ತೆ ಶೇಡ್ ಇರುತ್ತೆ, ಇನ್ನೊಂದು ಕಡೆ ಪ್ಲೇನ್ ಇರುತ್ತೆ. ಸೊ ದಟ್ ಈಸ್ ದ ಪ್ಲೇನ್ ಮಿರರ್. ಇಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ನ ನಾವು ಇಟ್ಟರೆ ಮಿರರ್ ಎದುರುಗಡೆ ಅಂತಂದರೆ ಅಲ್ಲೇನಾಗುತ್ತೆ ಇಮೇಜು ಇನ್ಸಿಡೆಂಟ್ ಆಗುತ್ತೆ ಆ್ಯಂಡ್ ಅದೇ ರೀತಿ ಸೇಮ್ ಪ್ಲೇನಲ್ಲಿ ರಿಫ್ಲೆಕ್ಟು ಆಗುತ್ತೆ. ಸೊ ಇದ್ರ ಇಮೇಜ್ ನಮ್ಗೆ ಬೇಕು ಅಂತಂದರೆ ಎಲ್ಲಾದರೂ ನಿಮ್ಗೆ ಗೊತ್ತಿರಬೇಕು, ಒಂದು ಇಮೇಜ್ ಫಾರ್ಮ್ ಆಗಬೇಕು ಅಂತಂದರೆ ಅಟ್ಲೀಸ್ಟ್ 2 ರೇಸ್ ಆದರೂ ಇರಬೇಕು ಆ್ಯಂಡ್ ದಟ್ ಶುಡ್ ಬಿ ಮೀಟ್ ಇನ್ ಒಂದು ಯಾವುದೋ ಒಂದು ಹಂತದಲ್ಲಿ ಮೀಟ್ ಆಗಬೇಕು. ಆ 2 ರೇಸ್ ಮೀಟ್ ಆದರೆ ಮಾತ್ರ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಮೀಟ್ ಆಗಲ್ಲ ಅಲ್ವಾ. ಸೊ ಇದು ಫಸ್ಟ್ ರೇ ಆ್ಯಂಡ್ ದಿಸ್ ಇಸ್ ದ ರಿಫ್ಲೆಕ್ಟೆಡ್ ರೇ, ಸೆಕೆಂಡ್ ರೇ. ಇದೆರಡು ಮೀಟ್ ಆಗದೆ ಕಾರಣ ಅವೆರಡನ್ನು ನಾವು ಹಿಂದೆಯಿಂದ ಏನು ಮಾಡ್ತೀವಿ ಇನ್ಫಿನಿಟಿಯಲ್ಲಿ ಏನು ಮಾಡ್ತೀವಿ ಅಂದರೆ ಮೀಟ್ ಮಾಡಿಸ್ತೀವಿ. ಸೊ ಆವಾಗ ಏನಾಗುತ್ತೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ದಿಸ್ ಇಸ್ ವಾಟ್ ದ ಮಿರರ್, ಪ್ಲೇನ್ ಮಿರರ್. ಆ್ಯಂಡ್ ಇಲ್ಲಿ ಬಂದು ಇಲ್ಲಿ ಏನಾಗುತ್ತೆ ನಮಗೆ ಇಮೇಜ್ ಫಾರ್ಮೇಷನ್ ಆದಮೇಲೆ ಒರಿಜಿನಲ್ ಆಗಿರುವಂಥ ಒಂದು ಆಬ್ಜೆಕ್ಟ್ ಇಮೇಜು ಸೇಮ್ ಸೈಜಲ್ಲೇ ಇರುತ್ತೆ, ಇಮೇಜಲ್ಲೂ ಅದೇ ರೀತಿ ಇರುತ್ತೆ, ಸೇಮ್ ಡಿಸ್ಟೆನ್ಸಲ್ಲಿ ಇರುತ್ತೆ ಆ್ಯಂಡ್ ಇರೆಕ್ಟ್ ಆಗಿರುತ್ತೆ, ವರ್ಚುವಲ್ ಆಗಿರುತ್ತೆ ಆ್ಯಂಡ್ ಸ್ಟ್ರೇಟ್ ಆ್ಯಂಡ್ ಬಿಹೈಂಡ್ ದ ಮಿರರ್ ಆಗಿರುತ್ತೆ. ಆ್ಯಂಡ್ ಲ್ಯಾಟ್ರಲ್ ಇನ್ವರ್ಷನ್ ಅಂದರೆ ಇಲ್ಲಿ ನಮ್ಮ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಆಗಿ ಕಾಣುತ್ತೆ ಆ್ಯಂಡ್ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಆಗಿ ಕಾಣುತ್ತೆ. ಅದೇ ಇಲ್ಲಿ ಲ್ಯಾಟ್ರಲ್ ಇನ್ವರ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಸ್ಪೆರಿಕಲ್ ಮಿರರಲ್ಲಿ ನೋಡೋದಾದರೆ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಅಂತ 2 ಟೈಪ್ಸ್ ಬರುತ್ತೆ. ಇಲ್ಲಿ ಒಂದೊಂದಾಗಿ ನೋಡೋಣ. ಕಾನ್ವೆಕ್ಸ್ ಅಂತ ಬಂದರೆ ಕಾನ್ವೆಕ್ಸ್ ಮಿರರಲ್ಲಿ 6 ಕೇಸಸ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ 5 ಕೇಸಸ್ ಬಂದು ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿರೋದು ಆ್ಯಂಡ್ ಲಾಸ್ಟ್ ಕೇಸಲ್ಲಿ ವರ್ಚುವಲ್ ಆ್ಯಂಡ್ ಇರೆಕ್ಟ್ ಆಗಿರುತ್ತೆ. ಸೊ ಫಸ್ಟ್ ಕೇಸಲ್ಲಿ ನೋಡಿ ನೀವು ಇಮೇಜ್ನ ಇನ್ಫಿನಿಟಿಯಲ್ಲಿ ಇಟ್ಟರೆ ಆವಾಗ ಒಂದು ಮಿರರಲ್ಲಿ ಇಮೇಜ್ ಏನಾಗುತ್ತೆ ಅಂತಂದರೆ ರಿಯಲ್ ಆಗಿರುತ್ತೆ, ಇನ್ವರ್ಟೆಡ್ ಆಗಿರುತ್ತೆ ಆ್ಯಂಡ್ ಡಿಮಿಶ್ಡ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ ಅಂತಂದರೆ ಆಬ್ಜೆಕ್ಟ್ನ ಬಿಹೈಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಇಟ್ಟರೆ ಇಮೇಜ್ ಏನಾಗುತ್ತೆ ಅಂತಂದರೆ ಇಲ್ಲಿ 2 ಮಧ್ಯೆ ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಪಾಯಿಂಟ್ 2 ಮಧ್ಯೆ ಫೋಕಸ್ ಪಾಯಿಂಟ್ ಮಧ್ಯೆ ಏನಾಗುತ್ತೆ ಇಮೇಜ್ ಫಾರ್ಮ್ ಆಗುತ್ತೆ. ಆ ಇಮೇಜು ಏನಾಗುತ್ತೆ ಅಂತಂದರೆ ರಿಯಲ್ ಆಗಿರುತ್ತೆ, ಇನ್ವರ್ಟೆಡ್ ಆಗಿರುತ್ತೆ ಆ್ಯಂಡ್ ಡಿಮಿಶ್ಡ್ ಆಗಿರುತ್ತೆ. ಇಲ್ಲಿ ಥರ್ಡ್ ಕೇಸಲ್ಲಿ ಬಂದು ಏನಾಗುತ್ತೆ ಅಂದರೆ ಆಬ್ಜೆಕ್ಟ್ನ ನಾವು ಎಲ್ಲಿಟ್ಟಿದ್ದೀವಿ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇಟ್ಟಾಗ ಏನಾಗುತ್ತೆ ಅಂದರೆ ಇಮೇಜು ಎಲ್ಲಿ ಫಾರ್ಮ್ ಆಗುತ್ತೆ ಅಂದರೆ ಎಟ್ ದ ಫೋಕಸ್ ಮೇಲೆ ಆಗುತ್ತೆ. ಅದು ಹೆಂಗಿರುತ್ತೆ ಅಂತಂದರೆ ರಿಯಲ್ ಆಗಿರುತ್ತೆ, ಇನ್ವರ್ಟೆಡ್ ಆಗಿರುತ್ತೆ ಆ್ಯಂಡ್ ಸೇಮ್ ಸೈಜ್ ಇಮೇಜ್ ಇರುತ್ತೆ ಆ ಟೈಮಲ್ಲಿ. ಆ್ಯಂಡ್ ಫೋರ್ತ್ ಕೇಸಲ್ಲಿ ಬಂದರೆ ಏನು ಮಾಡುತ್ತೆ ಅಂದರೆ ಆಬ್ಜೆಕ್ಟ್ನ ನಾವು ಎಲ್ಲಿಟ್ಟಿದ್ದೀವಿ ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಫೋಕಸ್ ಪಾಯಿಂಟ್ 2 ಮಧ್ಯೆ ಇಮೇಜ್ನ ಇಟ್ಟರೆ ಆವಾಗ ಏನಾಗುತ್ತೆ ಅಂತಂದರೆ ಇಮೇಜು ರಿಯಲ್ ಆಗಿರುತ್ತೆ, ಇನ್ವರ್ಟೆಡ್ ಆಗಿರುತ್ತೆ ಆ್ಯಂಡ್ ಮ್ಯಾಗ್ನಿಫೈಡ್ ಆಗಿರುತ್ತೆ. ಸೊ ನೆಕ್ಸ್ಟ್ 5th ಕೇಸಲ್ಲಿ ಬಂದರೆ ಇಲ್ಲೂ ಅಷ್ಟೇ
ಆಬ್ಜೆಕ್ಟ್‌ನ ನಾವು ಫೋಕಸ್ ಪಾಯಿಂಟ್ ಮೇಲೆ ಇಟ್ಟರೆ ಆವಾಗ ಅದು ಏನಾಗಿರುತ್ತೆ, ರಿಯಲ್ ಆಗಿರುತ್ತೆ, ಇನ್ವರ್ಟೆಡ್ ಆಗಿರುತ್ತೆ ಆ್ಯಂಡ್ ಮ್ಯಾಗ್ನಿಫೈಡ್ ಆಗಿರುತ್ತೆ. ಸೊ, ಇಮೇಜ್ ಎಲ್ಲಿ ಕಾಣಿಸುತ್ತೆ ನಮಗೆ ಅಂದರೆ ಇನ್ಫಿನಿಟಿನಲ್ಲಿ ಇಮೇಜ್ ಕಾಣಿಸುತ್ತೆ. ಆ್ಯಂಡ್ ಸಿಕ್ಸ್ತಲ್ಲಿ ಬಂದು ಲಾಸ್ಟ್ ಕೇಸ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು. ಸೊ, ಇಲ್ಲಿ ಇಮೇಜ್ ಬಂದು ಏನಾಗುತ್ತೆ ಅಂದರೆ ಸ್ಕ್ರೀನ್‌ಗೆ ಅಂದರೆ ಆಫ್ಟರ್ ದ ಫೋಕಸ್ ಪಾಯಿಂಟ್ ಆದಮೇಲೆ ಫೋಕಸ್ ಪಾಯಿಂಟ್ ಮತ್ತು ಸ್ಕ್ರೀನ್ ಎರಡರ ಮಧ್ಯೆ ಇಟ್ಟಿರೋದ್ರಿಂದ ಇಲ್ಲೇನಾಗುತ್ತೆ ಅಂದರೆ ಇಮೇಜು ವರ್ಚುವಲ್ ಇಮೇಜ್ ಇರುತ್ತೆ, ಎರೆಕ್ಟ್ ಇರುತ್ತೆ ಆ್ಯಂಡ್ ಮ್ಯಾಗ್ನಿಫೈಡ್ ಇರುತ್ತೆ. ಸೊ ದೀಸ್ ಆರ್ ದ 6 ಕೇಸಸ್ ವೆರಿ ಇಂಪಾರ್ಟೆಂಟ್. ನೀವು ಇದೆಲ್ಲ ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಕೇಸಲ್ಲಿ ಇಮೇಜು ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿದ್ದರೆ, ಬಟ್ ಲಾಸ್ಟ್ ಕೇಸಲ್ಲಿ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗಿರುತ್ತೆ. ಸೊ ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿ ವಿಲ್ ಗೋ ಟು ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರಲ್ಲಿ ಹೋದರೆ ಬರೀ 2 ಕೇಸಸ್ ಬರುತ್ತೆ ನಮಗೆ. ಈ 2 ಕೇಸಸ್ಸಲ್ಲೂ ಏನಾಗಿರುತ್ತೆ ಅಂದರೆ ಇಮೇಜು ಸ್ಕ್ರೀನಲ್ಲಿ ವಿಸಿಬಲ್ ಆಗಲ್ಲ ಆ್ಯಂಡ್ ಸ್ಮಾಲ್ ಆಗಿರುತ್ತೆ, ಡಿಮಿಶ್ ಆಗಿರುತ್ತೆ, ರೇಸ್ ಏನಾಗಿರುತ್ತೆ ಅಂದರೆ ಡೈವರ್ಸ್ ಆಗಿರುತ್ತೆ. ಕಾನ್ವೆಕ್ಸ್ ಮಿರರ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ವೆಹಿಕಲ್ನ ಮಿರರ್ಸಲ್ಲಿ ರೇರ್ ವೇವ್ಸ್ ಇರುತ್ತಲ್ಲ ಅಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಟ್ರಾಫಿಕ್ ಮಿರರ್ಸಲ್ಲಿ ದೊಡ್ಡ ದೊಡ್ಡದಾಗಿ ಕಾಣಬೇಕಲ್ವಾ ದೂರದಲ್ಲಿರುವಂಥ ವಸ್ತುಗಳು, ಅಲ್ಲಿ ಯೂಸ್ ಮಾಡ್ತೀವಿ ಕಾನ್ವೆಕ್ಸ್ನ. ಬಟ್ ಇಲ್ಲಿ ಕಾನ್ಕೇವ್ ಲೆನ್ಸ್ ಮಿರರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಡೆಂಟಿಸ್ಟು, ಟಾರ್ಚು ಆ್ಯಂಡ್ ಶೇವಿಂಗ್ ಮಿರರ್, ಮೇಕಪ್ ಮಿರರ್ ಇಲ್ಲೆಲ್ಲದರಲ್ಲೂ ನಾವು ಕಾನ್ಕೇವ್ ಮಿರರ್ನ ಯೂಸ್ ಮಾಡಿದ್ರೆ ಕಾನ್ವೆಕ್ಸ್ನ ಟ್ರಾಫಿಕ್ ಮಿರರಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ರಿಫ್ರಾಕ್ಷನ್ ಅಂತ. ಸೊ ರಿಫ್ರಾಕ್ಷನ್ ಮೀನ್ಸ್ ಬೆಂಡಿಂಗ್ ಆಫ್ ರೇಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಅಂದರೆ ಒನ್ ಮೀಡಿಯಾ ಟು ಅನದರ್ ಮೀಡಿಯಾ ರೇ ಟ್ರಾನ್ಸ್ಫರ್ ಆದರೆ ಏನಾಗುತ್ತೆ ಅಂದರೆ ರೇರರ್ ಟು ಡೆನ್ಸರ್ ಬಂದರೆ ಏನಾಗುತ್ತೆ ಅಂತಂದರೆ ಇನ್ಸಿಡೆಂಟ್ ರೇ ಏನಾಗುತ್ತೆ ಅಂದರೆ ಟುವರ್ಡ್ಸ್ ದ ನಾರ್ಮಲ್ ಬರುತ್ತೆ. ಎಲ್ಲಿ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಬರುವಾಗ ಟುವರ್ಡ್ಸ್ ದ ನಾರ್ಮಲ್ ಆಗುತ್ತೆ. ಅದೇ ಏನಾಗುತ್ತೆ ಡೆನ್ಸರ್ ಟು ರೇರರ್ ಬಂದರೆ ಅವೇ ಫ್ರಮ್ ದ ನಾರ್ಮಲ್. ರಿಫ್ರಾಕ್ಟೆಡ್ ರೇ ಏನಾಗುತ್ತೆ ಅಂತಂದರೆ ಅವೇ ಫ್ರಮ್ ದ ನಾರ್ಮಲ್ ಹೋಗುತ್ತೆ. ಇಲ್ಲಿ ನೆಕ್ಸ್ಟು ಗ್ಲಾಸ್ ಮೀಡಿಯಾ ಬಂದರೆ ಅಂದರೆ ರೇರರ್ ಮೀಡಿಯಾ ಟು ಗ್ಲಾಸ್ ಮೀಡಿಯಾ ಆ್ಯಂಡ್ ಗ್ಲಾಸ್ ಮೀಡಿಯಾ ಟು ರೇರರ್ ಮೀಡಿಯಾ ಬಂದರೆ ಇಲ್ಲಿ ನೋಡ್ಬೋದು ಇನ್ಸಿಡೆಂಟ್ ರೇ ಏನಾಗಿದೆ ರಿಫ್ಲೆಕ್ಟ್ ಆದಾಗ ಗ್ಲಾಸ್ ಮೀಡಿಯಾದಲ್ಲಿ ಟುವರ್ಡ್ಸ್ ದ ನಾರ್ಮಲ್ ಬಂದಿದೆ. ಆ್ಯಂಡ್ ಅಗೇನ್ ಗ್ಲಾಸ್ ಮೀಡಿಯಾ ಟು ರೇರರ್ ಮೀಡಿಯಾಗೆ ಹೋಗಬೇಕಾದ್ರೆ ಅಗೇನ್ ಏನಾಗಿದೆ ಅಂತಂದರೆ ನಾರ್ಮಲ್ ಬೇಕಾಗಿರುವಂಥ ರಿಫ್ಲೆಕ್ಟೆಡ್ ರೇ ಅವೇ ಫ್ರಮ್ ದ ನಾರ್ಮಲ್ ಆಗಿದೆ. ಸೊ ದಿಸ್ ಈಸ್ ವಾಟ್ ದ ರಿಫ್ರಾಕ್ಷನ್. ಇಲ್ಲಿ ನೀವು ನೋಟ್ ಡೌನ್ ಮಾಡಬೇಕಾಗಿರೋದು ರಿಫ್ರಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/, ಸ್ಪೀಡ್ ಆಫ್ ಲೈಟ್ ಅಂದರೆ ಪ್ರಪೋರ್ಷನಲ್ ಟು ಸ್ಪೀಡ್ ಆಫ್ ಲೈಟು. ರಿಫ್ರಾಕ್ಷನ್ ಜಾಸ್ತಿ ಇದ್ದರೆ ಸ್ಪೀಡ್ ಆಫ್ ಲೈಟ್ ಕಮ್ಮಿ ಇರುತ್ತೆ. ಸಪೋಸ್ ರಿಫ್ರಾಕ್ಷನ್ ಕಮ್ಮಿ ಇದ್ದರೆ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೆ. ಆ್ಯಂಡು ಇಲ್ಲಿ ಬಂದು ಆರ್ ಟು ಡಿ ಅಂದರೆ ರೇರರ್ ಟು ಡೆನ್ಸರ್ ಬಂದರೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ವೇವ್ ಲೆಂತ್ ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಫ್ರೀಕ್ವೆನ್ಸಿ ಏನಾಗುತ್ತೆ ರಿಮೈನ್ ಸೇಮ್. ಡೆನ್ಸರ್ ಟು ರೇರರ್ ಅಂತ ಬಂದರೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ವೇವ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಬಟ್ ಏನಾಗುತ್ತೆ ಫ್ರೀಕ್ವೆನ್ಸಿ ಸೇಮ್ ಉಳ್ಕೊಳ್ಳುತ್ತೆ. ದಿಸ್ ಈಸ್ ವಾಟ್ ಅಬೌಟ್ ದ ರಿಫ್ರಾಕ್ಷನ್ ಬೆಂಡಿಂಗ್ ಆಫ್ ರೇಸ್. ನೆಕ್ಸ್ಟ್ ಬಂದು ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಲೈಟ್ ಚಾಪ್ಟ್ರಲ್ಲಿ ಡಿಸ್ಪರ್ಷನ್ ಅಂತ ಬರುತ್ತೆ. ಇಲ್ಲಿ ರೇರರ್ ಟು ಗ್ಲಾಸ್ ಮೀಡಿಯಾ ಅಂತಂದರೆ ಇಲ್ಲಿ ಇನ್ಸಿಡೆಂಟ್ ರೇ ಏನಾಗುತ್ತೆ ಪ್ರಿಸಮ್ ಮೇಲೆ ಇನ್ಸಿಡೆಂಟ್ ಆದಾಗ ಅದು 7 ಕಲರ್ ಆಗಿ ಸ್ಕ್ಯಾಟರ್ಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ವಿಬ್ಗ್ರೋ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್ ಅಂತ. ಸೊ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬಗ್ಗೆ ಟೆಂಡಾಲ್ ಎಫೆಕ್ಟ್ ಹೇಳುತ್ತೆ. ಸ್ಕೈ ಬ್ಲೂ ಕಾಣೋದು ಇದೆಲ್ಲವೂ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಆ್ಯಂಡ್ ಸನ್ಸೆಟ್, ಸನ್ರೈಸ್ ಈಸ್ ಬಿಕಾಸ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟು. ಆ್ಯಂಡ್ ರೈನ್ಬೋ ಅಲ್ಲಿ ಅಪೋಸಿಟ್ ಟು ಸನ್ ಆಗುತ್ತೆ. ಯಾವಾಗಲೂ ರೈನ್ಬೋ ಫಾರ್ಮ್ ಆಗೋದು ಅಪೋಸಿಟ್ ಟು ಸನ್ನಲ್ಲೇ ಫಾರ್ಮ್ ಆಗುತ್ತೆ. 7 ಕಲರ್ಸ್ ಇರುತ್ತೆ, ನೀವು ನೋಡ್ಬೋದು ವಿಬ್ಗ್ರೋ. ಆ್ಯಂಡ್ ವಾಟರ್ ಡ್ರಾಪ್ಲೆಟ್ಸ್ ಏನಿರುತ್ತೆ ಆವಾಗ ಆ್ಯಕ್ಟ್ ಆಸ್ ಅ ಪ್ರಿಸಮ್. ವಾಟರ್ ಡ್ರಾಪ್ಲೆಟ್ಸ್ ಏನಾಗಿರುತ್ತೆ ಅಂದರೆ ಪ್ರಿಸಮ್ ಥರ ಆ್ಯಕ್ಟ್ ಮಾಡುತ್ತೆ. ಯಾಕೆಂದರೆ ವಾಟರ್ ಡ್ರಾಪ್ಲೆಟ್ಸಿಂದನೇ 7 ಕಲರ್ಸು ರಿಫ್ರಾಕ್ಟ್ ಆಗಿ ಬರುತ್ತೆ ಆ್ಯಂಡ್ ಡಿಸ್ಪರ್ಷನ್ ಆಗುತ್ತೆ ಅಲ್ಲಿ. ಆ್ಯಂಡ್ ಇಲ್ಲಿ ಹೈಯೆಸ್ಟ್ ಡಿಸ್ಪರ್ಷನ್ ಯಾವ ಒಂದು ಕಲರ್ ಆಗಿದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು ವೈಲೆಟ್ ಆಗಿರುತ್ತೆ. ಯಾಕಂದರೆ ವೇವ್ ಲೆಂತ್ ಇದರದ್ದು ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಹೈಯೆಸ್ಟ್ ಡಿಸ್ಪರ್ಷನ್ ಬಂದು ವೈಲೆಟ್ ಕಲರ್ ಆಗುತ್ತೆ. ಆ್ಯಂಡ್ ಲೀಸ್ಟ್ ಡಿಸ್ಪರ್ಷನ್ ಬಂದು ರೆಡ್ ಕಲರ್ ಆಗುತ್ತೆ ಬಿಕಾಸ್ ಇಟ್ ಹ್ಯಾಸ್ ಅ ಹೈಯೆಸ್ಟ್ ವೇವ್ ಲೆಂತ್. ಸೊ ಜಾಸ್ತಿ ವೇವ್ ಲೆಂತ್ ಇರೋದ್ರಿಂದ ಡಿಸ್ಪರ್ಷನ್ ಕಮ್ಮಿ ಆಗುತ್ತೆ ಆ್ಯಂಡ್ ಕಮ್ಮಿ ಒಂದು ವೇವ್ ಲೆಂತ್ ಇರೋದ್ರಿಂದ ಹೈಯೆಸ್ಟ್ ಡಿಸ್ಪರ್ಷನ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಕಂಪ್ಲೀಟ್ ಲೈಟ್ ಚಾಪ್ಟರ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಹೀಟ್. ಹೀಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಒನ್ ಮೀಡಿಯಾ ಟು ಅಂದರೆ ಒನ್ ಬಾಡಿ ಟು ಅನದರ್ ಬಾಡಿ. ಸೊ SI ಯೂನಿಟ್ ಬಂದು ಇಲ್ಲಿ ಜೌಲ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ನಾವು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಬೇಕು, ಟೆಂಪ್ರೇಚರ್ ಅನ್ನೋದು. ಟೆಂಪ್ರೇಚರ್ ಇಸ್ ಅ ಡಿಗ್ರಿ. ಒಂದು ವಸ್ತುವಿನ ಹಾಟ್ನೆಸ್ ಮತ್ತು ಕೋಲ್ಡ್ನೆಸ್ನ ಮೆಜರ್ ಮಾಡುವಂಥದ್ದು ಟೆಂಪ್ರೇಚರ್. ಆ್ಯಂಡ್ ಇಲ್ಲಿ SI ಯೂನಿಟ್ ಬಂದು 3 ಅಲ್ಲಿ ನಾವು ಮೆಜರ್ ಮಾಡ್ತೀವಿ. ಯಾವುದ್ಯಾವುದಂದರೆ
ಡಿಗ್ರಿ ಸೆಲ್ಸಿಯಸಲ್ಲಿ, ಕ್ಯಾಲ್ವಿನಲ್ಲಿ ಮತ್ತು ಫ್ಯಾರನ್ಹೀಟಲ್ಲಿ. ಸೊ 3 SI ಯೂನಿಟ್ಸ್ ಇದೆ ಇದಕ್ಕೆ, ಇದನ್ನು ನೆನ್ಪಿಟ್ಕೋಬೇಕು. ಆ್ಯಂಡ್ ಇಲ್ಲಿ ಒಂದು ಎಕ್ಸಾಂಪಲ್ ಹೀಟ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲಲ್ಲಿ ನಾವು ನೋಡೋದಾದರೆ, ಒಂದು ಸ್ಪೆರಿಕಲ್ ಡಿಸ್ಕ್ನ ತೊಗೊಂಡ್ರೆ ಇಫ್ ವಿ ಹೀಟ್ ಇಟ್ ಎಕ್ಸ್ಪ್ಯಾಂಡ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಆಲ್ಸೋ. ಇವಾಗ ಒಂದು ಸ್ಪೆರಿಕಲ್ ಡಿಸ್ಕ್ನ ಹೀಟ್ ಮಾಡಿದಾಗ ಎಲ್ಲಿ ಒಂದು ಹೀಟ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಕೇಳ್ತಾರೆ, ಹೊರಗಡೆನ ಅಥವಾ ಒಳಗಡೆನ ಅಂತ ಕೇಳಿದಾಗ, ಸೊ ಹೀಟ್ ಎಕ್ಸ್ಪ್ಯಾಂಡ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಬೋತ್ ಸೈಡ್ ಆಲ್ಸೋ. ಸೊ ಈ ಥರ ಕ್ವಶನ್ಸು ಎಕ್ಸಾಮಲ್ಲಿ ಆಗಿದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂತಂದರೆ ರೈಲ್ವೆ ಟ್ರ್ಯಾಕು. ನೀವು ನೋಡಿರ್ಬೋದು ರೈಲ್ವೆ ಟ್ರ್ಯಾಕಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರೆ, ಯಾಕಂದರೆ ಸೊ ಹೀಟಿಂದ ಏನಾಗುತ್ತೆ ರೈಲ್ವೆ ಟ್ರ್ಯಾಕ್ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಗ್ಯಾಪ್ ಬಿಟ್ಟಿರ್ತಾರೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಹೀಟ್. ಇಲ್ಲಿ ಇನ್ನೊಂದು ನಾವು ಎಕ್ಸಾಂಪಲ್ ನೋಡೋದಾದರೆ, ಒಂದು 500 ml ಒಂದು ಫ್ಲಾಸ್ಕ್ನ ಹೀಟ್ ಮಾಡಿದ್ರೆ, ಅಂದರೆ ಬಿಸಿ ನೀರನ್ನು ಒಂದು 2 ಇದರಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಅಂದರೆ ಒಂದು ಎ ಅನ್ನೋ ಒಂದು ಪಾರ್ಟಲ್ಲಿ ಆ್ಯಂಡ್ ಬಿ ಅನ್ನೋ ಪಾರ್ಟಲ್ಲಿ 300 ml ಒಂದರಲ್ಲಿ ಹಾಕಿ ಆ್ಯಂಡ್ 200 ml ಒಂದರಲ್ಲಿ ಹಾಕಿದ್ರೆ ಯಾವುದರಲ್ಲಿ ಜಾಸ್ತಿ ಹೀಟ್ ಟ್ರಾನ್ಸ್ಫರ್ ಆಗಿದೆ ಅಂತ ಕೇಳ್ತಾರೆ. ಸೊ ಹೀಟ್ ಟ್ರಾನ್ಸ್ಫರ್ ಆಗಿರೋದು ಎಲ್ಲಿ ಮೋರ್ ಕ್ವಾಂಟಿಟಿ ಇರುತ್ತೆ ಅಲ್ಲೇ ಹೀಟ್ ಜಾಸ್ತಿ ಟ್ರಾನ್ಸ್ಫರ್ ಆಗಿರುತ್ತೆ, ಆ್ಯಂಡ್ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಕಮ್ಮಿ ಹೀಟ್ ಟ್ರಾನ್ಸ್ಫರ್ ಆಗಿರುತ್ತೆ. ನೀವು ನೆನ್ಪಿಟ್ಕೋಬೇಕು. ಸೊ ಹೀಟ್ ಯಾವಾಗಲೂ ಎಲ್ಲಿ ಜಾಸ್ತಿ ಕ್ವಾಂಟಿಟಿ ಇರುತ್ತೆ ಅಲ್ಲೇ ಹೀಟ್ ಜಾಸ್ತಿ ಟ್ರಾನ್ಸ್ಫರ್ ಆಗುತ್ತೆ, ಕಮ್ಮಿ ಇದ್ದಲ್ಲಿ ಕಮ್ಮಿ. ಆ್ಯಂಡ್ ಟೆಂಪ್ರೇಚರ್ಗೆ ಬಂದರೆ ಟೆಂಪ್ರೇಚರ್ ಎರಡರಲ್ಲೂ ಸೇಮ್ ಇರುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಕೀಪ್ ಇಟ್ ಇನ್ ಯೋರ್ ಮೈಂಡ್. ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಜಾಸ್ತಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ಪೂನು, ಗ್ಲಾಸು ಮತ್ತು ವುಡ್ಡು, ಈ 3 ಒಂದು ಮಟೀರಿಯಲ್ಸ್ನ ನಾವು ಓವರ್ ನೈಟು ಫ್ರಿಜ್ಜಲ್ಲೋ ಅಥವಾ ಒಂದು ರೂಮಲ್ಲೋ ಇಟ್ಟರೆ ಅದರ ಟೆಂಪ್ರೇಚರ್ ಏನಾಗುತ್ತೆ ಅಂತ ಕೇಳ್ತಾರೆ. T1 T2 ಆ್ಯಂಡ್ T3 ಅಂತ ನಾವು ಡಿನೋಟ್ ಮಾಡಿ ನೋಡಿದರೆ, ಸೊ ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟರೆ ಇದ್ರ ಟೆಂಪ್ರೇಚರ್ ಬಂದು ಏನಾಗುತ್ತೆ, T1 = T2 = T3. ಅಂದರೆ ಟೆಂಪ್ರೇಚರು ಯಾವಾಗಲೂ ಸೇಮ್ ಉಳ್ಕೊಳ್ಳುತ್ತೆ. ಎಲ್ಲಾದರೂ ಇರಲಿ, ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೂ ಸೇಮ್ ಇರುತ್ತೆ, ಆ್ಯಂಡ್ ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಟೆಂಪ್ರೇಚರ್ ಸೇಮೇ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಥರ್ಮೋಮೀಟರ್. ಇಲ್ಲಿ ಥರ್ಮೋಮೀಟ್ರಲ್ಲಿ ನೋಡೋದಾದರೆ 3 ಟೈಪ್ಸ್ ಆಫ್ ಥರ್ಮೋಮೀಟರ್ಸ್ನ ನೋಡ್ತೀವಿ. ಕ್ಲಿನಿಕಲ್ ಥರ್ಮೋಮೀಟರ್, ಲ್ಯಾಬ್ರೋಟರಿ ಥರ್ಮೋಮೀಟರ್ ಮತ್ತು ಮ್ಯಾಕ್ಸಿಮಮ್ ಮಿನಿಮಮ್ ಥರ್ಮೋಮೀಟರ್ ಅಂತ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಕ್ಲಿನಿಕಲ್ ಥರ್ಮೋಮೀಟ್ರಲ್ಲಿ ನಮ್ಮ ಬಾಡಿ ಟೆಂಪ್ರೇಚರ್ನ ಮೆಜರ್ ಮಾಡ್ತೀವಿ, ಹ್ಯೂಮನ್ ಬಾಡಿ ಟೆಂಪ್ರೇಚರ್ನ. ಆ್ಯಂಡ್ ಲ್ಯಾಬ್ರೋಟರಿ ಥರ್ಮೋಮೀಟರ್ ಬಂದು ಆಬ್ಜೆಕ್ಟ್ನ ಟೆಂಪ್ರೇಚರ್ನ, ಯಾವುದೇ ಆಬ್ಜೆಕ್ಟ್ನ ಟೆಂಪ್ರೇಚರ್ನ ನಾವು ಮೆಜರ್ ಮಾಡೋದಾದರೆ ಲ್ಯಾಬ್ರೋಟರಿ ಥರ್ಮೋಮೀಟರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಮ್ಯಾಕ್ಸಿಮಮ್ ಮಿನಿಮಮ್ ಥರ್ಮೋಮೀಟರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ವೆದರ್ನ ಅಳಿಯೋದ್ರಲ್ಲಿ, ವೆದರ್ನ ಮೆಜರ್ ಮಾಡೋದ್ರಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕ್ಲಿನಿಕಲ್ ಥರ್ಮೋಮೀಟರ್ ಒಂದು ನಾರ್ಮಲ್ ಟೆಂಪ್ರೇಚರ್ ಹೇಳೋದಾದರೆ 37 ಡಿಗ್ರಿ ಇರುತ್ತೆ ಬಾಡಿ ಟೆಂಪ್ರೇಚರ್. ಆ್ಯಂಡ್ ಅದನ್ನು ನಾವು ಫ್ಯಾರನ್ಹೀಟಲ್ಲಿ ಹೇಳೋದಾದರೆ 98.6 ಫ್ಯಾರನ್ಹೀಟ್. ಇದನ್ನು ತುಂಬ ಇಂಪಾರ್ಟೆಂಟು, ಈ ಕ್ವಶನ್ ಜಾಸ್ತಿ ಸಲ ಕೇಳಿದ್ದಾರೆ. 37 ಡಿಗ್ರಿ ಸೆಲ್ಸಿಯಸ್ನ ನಾವು ಫ್ಯಾರನ್ಹೀಟಲ್ಲಿ ಬರೆದಾಗ ಎಷ್ಟಾಗುತ್ತೆ ಅಂದರೆ 98.6 ಫ್ಯಾರನ್ಹೀಟ್ ಆಗುತ್ತೆ. ಆ್ಯಂಡ್ ಇದರ ರೇಂಜ್ ಬಂದು ಅಂದರೆ ನಾರ್ಮಲ್ ರೇಂಜ್ ಬಂದು ಎಷ್ಟಿರಬೇಕು ಅಂತಂದರೆ 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಅದು ಒಂದು ರೇಂಜು, ಥರ್ಮೋಮೀಟರ್ ರೇಂಜ್ ಇರುತ್ತೆ. ಆ್ಯಂಡ್ ಇದರ ರಿಲೀಸ್ಡ್ ಕೌಂಟ್ ಬಂದು 0.2 ಆಗಿರುತ್ತೆ. ಇಲ್ಲಿ ಇನ್ನೊಂದು ನೋಡೋದಾದರೆ ಕ್ಲಿನಿಕಲ್ ಥರ್ಮೋಮೀಟರ್ನಲ್ಲಿ Hg ಪ್ರೆಸೆಂಟ್ ಇರುತ್ತೆ, ಅಂದರೆ ಮರ್ಕ್ಯುರಿ ಇರುತ್ತೆ. ಇದರ ಅಡ್ವಾನ್ಸ್ ಫಾರ್ಮ್ ಆಗಿರುವಂತಹ ಡಿಜಿಟಲ್ ಥರ್ಮೋಮೀಟರ್, ಇವಾಗ ಕರೋನಾ ಟೈಮಲ್ಲೆಲ್ಲ ಈ ಥರ ಡಿಜಿಟಲ್ ಥರ್ಮೋಮೀಟರ್ನ ಯೂಸ್ ಮಾಡಿದ್ರು, ಅದರಲ್ಲಿ Hg ಅಂದರೆ ಮರ್ಕ್ಯುರಿ ಇರಲ್ಲ. ಸೊ ಇದೂ ಕೂಡ ಒಂದು ಅಡ್ವಾನ್ಸ್ ಟೈಪ್ ಆಫ್ ಕ್ಲಿನಿಕಲ್ ಥರ್ಮೋಮೀಟರ್. ಡಿಜಿಟಲ್ ಥರ್ಮೋಮೀಟರ್ ಇಸ್ ಆಲ್ಸೋ ಅಡ್ವಾನ್ಸ್ ಟೈಪ್ ಆಫ್ ಕ್ಲಿನಿಕಲ್ ಥರ್ಮೋಮೀಟರ್. ನೆಕ್ಸ್ಟ್ ಇಲ್ಲಿ ಲ್ಯಾಬ್ರೋಟರಿ ಥರ್ಮೋಮೀಟರ್ನ ರೇಂಜ್ ಬಂದು -10 to 110 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದರ ಲೀಸ್ಟ್ ಕೌಂಟ್ ಬಂದು 1. ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಥರ್ಮೋಮೀಟರ್ನ ವೆದರಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಥರ್ಮೋಮೀಟರ್ಸ್ ಬಗ್ಗೆಯೂ ತುಂಬ ಸಲ ಕ್ವಶನ್ ಆಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ ಟ್ರಾನ್ಸ್ಫರ್ ಆಫ್ ಹೀಟ್ ಅಂತ ಬರುತ್ತೆ. ಇಲ್ಲಿ 3 ಮೆಥಡ್ಸಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಯಾವುದಂದರೆ ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ರೇಡಿಯೇಷನ್ ಅಂತ. ಇಲ್ಲಿ ಕಂಡಕ್ಷನ್ ಅಂತ ಬಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗುತ್ತೆ. ಒಂದು ಯಾವುದಾದ್ರೂ ಪಾತ್ರೆನ ಹೀಟ್ ಮಾಡಿದ್ರೆ ಅದರ ಹಿಡಿಯೋ ಒಂದು ಏನಿರುತ್ತೆ ಹ್ಯಾಂಡಲ್ ಇರುತ್ತಲ್ಲ, ಅದು ಕೂಡ ಬಿಸಿ ಆಗೋದು, ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿ ಹೀಟ್ ಆಗುತ್ತೆ. ಸೊ ದಿಸ್ ಈಸ್ ದ ಕಂಡಕ್ಷನ್, ಅಂದರೆ ಟ್ರಾನ್ಸ್ಫರ್ ಹೀಟ್ ಫ್ರಮ್ ಹಾಟರ್ ಟು ಕೋಲ್ಡರ್. ಇಲ್ಲಿ ಸಾಲಿಡ್ ಮತ್ತು ಲಿಕ್ವಿಡಲ್ಲಿ ಈ ಒಂದು ಕಂಡಕ್ಷನ್ ಮೆಥಡು ಆಗುತ್ತೆ, ಅಂದರೆ ಕಂಡಕ್ಷನ್ ಪ್ರೊಸೆಸ್ ಆಗುತ್ತೆ. ನೆಕ್ಸ್ಟ್ ಬಂದು ಕನ್ವೆಕ್ಷನಲ್ಲಿ ನೋಡ್ಬೋದು ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂದರೆ, ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ನಾವು ಅಂದರೆ ಕಾಯ್ಸೋಕ್ಕಿಟ್ರೆ ಕೆಳಗಡೆ ಇರುವಂತಹ ಬೇಗ ಬಿಸಿಯಾದ ನೀರೇನಾಗುತ್ತೆ ಮೇಲ್ಭಾಗಕ್ಕೆ ಬರುತ್ತೆ, ಆ್ಯಂಡ್ ಮೇಲಿರೋ ತಣ್ಣಗೆ ನೀರು ಕೋಲ್ಡ್ ವಾಟರ್ ಏನಾಗುತ್ತೆ ಕೆಳಗಡೆ ಹೋಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಸರ್ಕ್ಯುಲರ್ ಮೋಷನ್ ಆಗುತ್ತೆ. ಕೋಲ್ಡ್ ಇರೋದು ಹೀಟಾಗಿ ಮೇಲೆ ಹೋಗುತ್ತೆ, ಆ್ಯಂಡ್ ಮೇಲೆ ತಂಪಿಗಿರುವಂತಹ ನೀರು ಕೆಳಗಡೆ ಬರುತ್ತೆ. ಸೊ ದಿಸ್ ಇಸ್ ಸರ್ಕ್ಯುಲರ್ ಮೋಷನ್. ಈ ಒಂದು ಕನ್ವೆಕ್ಷನ್ ಪ್ರೊಸೆಸ್ ಏನಾಗುತ್ತೆ ಲಿಕ್ವಿಡ್ ಮತ್ತು ಗ್ಯಾಸಸ್ಸಲ್ಲಿ ಮಾತ್ರ ನಡೆಯುತ್ತೆ. ಇದ್ರ ಮೇಲೆ ತುಂಬ ಸಲ ಕ್ವಶನ್ ಆಗಿದೆ. ಕನ್ವೆಕ್ಷನ್ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್.
ಸೊ ಲಾಸ್ಟ್ ಒನ್ ಬಂದು ರೇಡಿಯೇಷನ್. ಇಲ್ಲೇನಾಗುತ್ತೆ, ರೇಡಿಯೇಷನಲ್ಲಿ ಮೀಡಿಯಾ ರಿಕ್ವೈರ್ಡ್ ಇರಲ್ಲ. ಸೊ ನೋ ಮೀಡಿಯಾ ಈಸ್ ರಿಕ್ವೈರ್ಡ್. ಅಂದರೆ ಇಲ್ಲಿ ಸೂರ್ಯನ ಬೆಳಕು ಭೂಮಿಗೆ ಬರೋದು ಇದೆಲ್ಲ ರೇಡಿಯೇಷನ್ ಅಲ್ವಾ, ಸೊ ಅಲ್ಲಿ ಯಾವುದೇ ಮೀಡಿಯಾ ಇಲ್ಲ. ಸೊ ಅದಕ್ಕೆ ಇದು ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಬಂದು ಸಿ ಬ್ರಿಡ್ಜ್ ಮತ್ತು ಲ್ಯಾಂಡ್ ಬ್ರಿಡ್ಜ್ ಅಂತ ಬರುತ್ತೆ. ನೀವು ಕ್ವಶನ್ ಪೇಪರ್ ನೋಡ್ಬೋದು CTET-ಅಲ್ಲಿ. ಇದ್ರ ಮೇಲೇನೂ ತುಂಬ ಸಲ ಕ್ವಶನ್ ಆಗಿದೆ. ಯಾರಿಗೆ ಕಷ್ಟ ಆಗುತ್ತೆ CTET ಅವರಿಗೆಲ್ಲ ಈಸಿ ಆಗಲಿ ಅಂತ ಹ್ಯಾಂಡ್ ರಿಟನ್ ನೋಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕಷ್ಟ ಅನ್ಸೋರಿಗೆ ಸ್ವಲ್ಪ ಈಸಿ ಆಗಲಿ ಅಂತ. ಆ್ಯಂಡ್ ಇದು ತುಂಬ ಯೂಸ್ಫುಲ್ ಆಗಿದೆ. ಈವನ್ ನನಗೂ ಕೂಡ ತುಂಬ ಯೂಸ್ಫುಲ್ ಆಗಿತ್ತು ಒಂದು ಟೈಮಲ್ಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಸಿ ಬ್ರಿಡ್ಜ್ ಅಂತಂದರೆ ಡ್ಯೂರಿಂಗ್ ದ ಡೇ. ಸಿ ಬ್ರಿಡ್ಜ್ ಅನ್ನೋದು ಯಾವಾಗಲೂ ಡೇ ಟೈಮಲ್ಲಿ ಆಗುತ್ತೆ. ಅಂದರೆ ಲ್ಯಾಂಡ್ ಹೀಟ್ ಆಗಿ ಅದರ ಬಿಸಿ ಒಂದು ಏನಾಗಿರುತ್ತೆ ಅಲ್ವಾ, ಲ್ಯಾಂಡಿನ ಬಿಸಿ ಏನಾಗುತ್ತೆ, ಬಿಸಿ ಆಗಿರೋದ್ರಿಂದ ಡೇ ಟೈಮಲ್ಲಿ ನೀರು ಸಮುದ್ರದಲ್ಲಿರುವಂಥ ಕೋಲ್ಡ್ ಏರ್ ಏನಾಗುತ್ತೆ ಭೂಮಿಗೆ ಟ್ರಾನ್ಸ್ಫರ್ ಆಗುತ್ತೆ. ಭೂಮಿಗೆ ಟ್ರಾನ್ಸ್ಫರ್ ಆಗೋದ್ರಿಂದ ಈ ಲ್ಯಾಂಡ್ ಏನಾಗುತ್ತೆ ವಾರ್ಮ್ ಇರೋದು ಸ್ವಲ್ಪ ನಾರ್ಮಲ್ ಕೋಲ್ಡ್ಗೆ ಬರುತ್ತೆ. ಅದೇ ರೀತಿ ಡ್ಯೂರಿಂಗ್ ದ ನೈಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ಆಲ್ರೆಡಿ ಏನಾಗಿದೆ, ಲ್ಯಾಂಡು ಕೂಲ್ ಆಗಿದೆ. ಸೊ ಅದಕ್ಕೆ ಇಲ್ಲಿ ಸಿಯಿಂದ ಬರುವಂಥ ರಾತ್ರಿ ಟೈಮಲ್ಲಿ ಸಮುದ್ರದಿಂದ ಬಿಸಿ ಏರ್ ಬರ್ತಾ ಇರುತ್ತೆ. ಬಿಸಿ ಗಾಳಿಯನ್ನು ತಣ್ಣಗೆ ಮಾಡೋಕ್ಕೆ ಲ್ಯಾಂಡ್ ಏನು ಮಾಡುತ್ತೆ ಅಂದರೆ ಕೋಲ್ಡ್ ಏರನ್ನು ಟ್ರಾನ್ಸ್ಫರ್ ಮಾಡುತ್ತೆ. ದಿಸ್ ಈಸ್ ದ ಲ್ಯಾಂಡ್ ಬ್ರಿಡ್ಜ್. ಸೊ ಸಿ ಬ್ರಿಡ್ಜ್ ಮತ್ತು ಲ್ಯಾಂಡ್ ಬ್ರಿಡ್ಜ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ಇಲ್ಲೇ ಕ್ವಶನ್ ಆಗಿರೋದು. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ವ್ಯಾಕ್ಯೂಮ್ ಫ್ಲಾಸ್ಕ್ ಅಂತ ಬರುತ್ತೆ. ಇವಾಗ ನಾವು ಬಿಸಿ ನೀರನ್ನು ಹಂಗೆ ಬಿಸಿಯಾಗಿ ಒಂದು 7 to 8 hours ಇಡೋಕ್ಕೆ ಅಂತ ಯೂಸ್ ಮಾಡುವಂಥ ಒಂದು ಫ್ಲಾಸ್ಕು. ಸೊ ಥರ್ಮಸ್ ಫ್ಲಾಸ್ಕ್ ಅಂತಲೂ ಹೇಳ್ತಾರೆ ಇದಕ್ಕೆ. ಇಲ್ಲಿ ನೋಡ್ಬೋದು ನೀವು ಸಿಲ್ವರ್ ಸರ್ಫೇಸ್ ಇದೆ. ಈ ಸರ್ಫೇಸ್ ಏನಾಗಿರುತ್ತೆ ಅಂದರೆ ಪೂವರ್ ರೇಡಿಯೇಷನ್ ಇರುತ್ತೆ. ಅಂದರೆ ಇಲ್ಲಿ ಪೂವರ್ ರೇಡಿಯೇಷನ್ ಇರೋದ್ರಿಂದನೇ ಯಾವುದೇ ರೀತಿಯ ಹೀಟು ಟ್ರಾನ್ಸ್ಫರ್ ಆಗಲ್ಲ. ಅಂದರೆ ಕಮ್ಮಿನೂ ಆಗಲ್ಲ, ಜಾಸ್ತಿನೂ ಆಗಲ್ಲ. ನಾವು ಹೆಂಗೆ ಕಾಸಿ ಎಷ್ಟು ಟೆಂಪ್ರೇಚರ್ ಕಾಸಿ ಎಷ್ಟು ಬಿಸಿಯಾಗಿಟ್ಟಿರ್ತೀವೋ ಅಷ್ಟೇ ಬಿಸಿಯಾಗಿ ಫ್ಲಾಸ್ಕಲ್ಲಿ ನೀರು ಉಳ್ಕೊಳ್ಳುತ್ತೆ. ನೀರಾಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಇನ್ನರ್ ಮತ್ತು ಔಟರ್ ಸರ್ಫೇಸ್ ಮಧ್ಯದಲ್ಲಿ ಗ್ಯಾಪ್ ಇರುವಂಥ ಜಾಗದಲ್ಲಿ ಏನಿದೆ ಅಂದರೆ ವ್ಯಾಕ್ಯೂಮ್ ಇರುತ್ತೆ. ವ್ಯಾಕ್ಯೂಮ್ ಏನು ಮಾಡುತ್ತೆ ಅಂದರೆ ಇದನ್ನು ಹೀಟ್ ಲಾಸ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಹೀಟ್ ಲಾಸ್ ಆಗೋಕ್ಕೆ ಬಿಡಲ್ಲ. ಇಲ್ಲಿ ನೋ ಕಂಡಕ್ಷನ್ ಮತ್ತು ನೋ ಕನ್ವೆಕ್ಷನ್ ಪ್ರೊಸೆಸ್ನಲ್ಲಿ, ಅಂದರೆ ಕನ್ವೆಕ್ಷನೂ ಆಗಲ್ಲ, ಕಂಡಕ್ಷನೂ ಆಗಲ್ಲ. ಇಲ್ಲಿ ನೆಕ್ಸ್ಟ್ ಬಂದು ಇನ್ಸುಲೇಟೆಡ್ ಸಪೋರ್ಟ್ ಅಂತ ಬರುತ್ತೆ. ಇದೇನು ಮಾಡುತ್ತೆ ಅಂದರೆ ಇನ್ಸುಲೇಟೆಡ್ ಸಪೋರ್ಟ್ ಇರೋದು ಇಟ್ ಸಪೋರ್ಟ್ಸ್ ದ ವ್ಯಾಕ್ಯೂಮ್. ಒಳಗಡೆ ಇರುವ ವ್ಯಾಕ್ಯೂಮ್ನ ಸಪೋರ್ಟ್ ಮಾಡುವಂಥದ್ದು ಯಾವುದು ಅಂದರೆ ಇನ್ಸುಲೇಟೆಡ್ ಸಪೋರ್ಟ್. ಅದು ಕೂಡ ಪೂವರ್ ಕಂಡಕ್ಟರ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಈ ಕೇಸ್ ಏನಿರುತ್ತೆ ಅಲ್ವಾ, ಇದು ಕೂಡ ಪೂವರ್ ಕಂಡಕ್ಟರಿಂದ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಡಬಲ್ ಗ್ಯಾಸ್ ವಾಲ್ ಇರುತ್ತೆ. ಸೊ ಈ ಡಬಲ್ ಗ್ಯಾಸ್ ವಾಲ್ ಕೂಡ 7 to 8 hours ತನಕ ಒಂದು ಹಾಟ್ನೆಸ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನೋಡಿ ಯಾವುದೋ ಒಂದು ಬಿಸಿ ನೀರನ್ನು, ಬಿಸಿ ಕಾಫಿನ, ಬಿಸಿ ಟೀನ ಒಳಗಡೆ ಹಾಕಿದ್ರೆ 7 to 8 hours ವರೆಗೂ ಅದು ಹೆಂಗಿರುತ್ತೆ ಅದೇ ರೀತಿ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಒಳಗಡೆ ಕೋಲ್ಡ್ನೆಸ್ ಆಗಲ್ಲ, ಹಾಟ್ನೆಸ್ಸು ಜಾಸ್ತಿ ಆಗಲ್ಲ, ಅದೇ ಇದ್ದಂಗೆ ಇರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟಾಗಿ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದ್ದಾರೆ. ವ್ಯಾಕ್ಯೂಮ್ ಈಸ್ ಅ ಮೀಡಿಯಾ ಪ್ರೆಸೆಂಟ್ ಬಿಟ್ವೀನ್ ದ ಇನ್ನರ್ ಆ್ಯಂಡ್ ಔಟರ್ ಲೇಯರ್ ಆಫ್ ದ ಥರ್ಮೋ ಫ್ಲಾಸ್ಕ್ ಬಿಕಾಸ್ ಯಾಕಂದರೆ ಇಟ್ ಪ್ರಿವೆಂಟ್ಸ್ ದ ಲಾಸ್ ಆಫ್ ಅ ಹೀಟ್ ಡ್ಯೂ ಟು ಕಂಡಕ್ಷನ್ ಆ್ಯಂಡ್ ಕನ್ವೆಕ್ಷನ್. ಗೊತ್ತಾಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬಂದು ಫಿಸಿಕ್ಸಲ್ಲಿ ಇಲೆಕ್ಟ್ರಿಸಿಟಿ. ಸೊ ಇಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ನಿಮಗೆ SI ಯೂನಿಟ್ಸ್ ಬಗ್ಗೆ ಕೇಳ್ತಾರೆ. ವಾಟ್ ಈಸ್ ದ SI ಯೂನಿಟ್ ಆಫ್ ಕರೆಂಟ್ ಅಂತ ಕೇಳಿದ್ರೆ ಆ್ಯಂಡ್ ಆಂಪಿಯರ್ ಅಂತ ಹೇಳ್ಬೋದು. ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಡಿನೋಟ್ I ಇಂದ ಮಾಡ್ತಾರೆ. ಆ್ಯಂಡ್ ಫ್ಲೋ ಆಫ್ ಚಾರ್ಜಸ್ ಬಂದು Q. ಸರ್ಕ್ಯೂಟಲ್ಲೂ ಯಾವಾಗಲೂ ಕರೆಂಟ್ ಫ್ಲೋ ಆಗ್ತಾಯಿದ್ರೆ ಇಲ್ಲೊಂದು ಬಲ್ಬ್ ಇರುತ್ತೆ. ಸೊ I is equal to Q/T, ಚಾರ್ಜ್ ಬೈ ಟೈಮ್ ಅಂತ ಕರೆಂಟ್ ಫಾರ್ಮುಲಾ ಇದೆ. ಸೊ SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್, ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಯಾವಾಗಲೂ ಆಂಪಿಯರು ಸೀರೀಸಲ್ಲೇ ಕನೆಕ್ಟ್ ಮಾಡಿರಬೇಕು ಅಂತ ಒಂದು ರೂಲ್ ಇದೆ. ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ವಿಚ್ ಕ್ವಾಂಟಿಟಿ ಅಂತ ಕೇಳ್ತಾರೆ. ಸೊ ಆವಾಗ ನೆನ್ಪಿಟ್ಕೊಳ್ಳಿ, ಕರೆಂಟ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ ಬಟ್ ಇಟ್ ಹ್ಯಾಸ್ ದ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ನೋಡಿ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಎರಡೂ ಇದ್ದರೆ ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ ಅಂತ ನಮ್ಗೆ ಗೊತ್ತು. ಬಟ್ ಇಲ್ಲಿ ಸ್ಪೆಷಲ್ ಕೇಸಲ್ಲಿ ಅಂತಂದರೆ ಎಲೆಕ್ಟ್ರಿಕ್ ಕರೆಂಟಲ್ಲಿ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಇದ್ದರೂ ಕೂಡ ಇದೇನಾಗಿರುತ್ತೆ ಅಂದರೆ ಸ್ಕೇಲಾರ್ ಕ್ವಾಂಟಿಟಿ. ಇಲ್ಲೇ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ ಕ್ವಶನ್ ಕೇಳುವಾಗ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ SI ಯೂನಿಟ್ ಆಫ್ ಚಾರ್ಜ್ ಬಂದು ಕೂಲಮ್. ಸೊ ನೆಕ್ಸ್ಟ್ ನಾವು ನೋಡೋದು ಓಮ್ಸ್ ಲಾ ಎಲ್ಲರಿಗೂ ಗೊತ್ತಲ್ವಾ. ಸೊ ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I, ಅಂದರೆ ಕರೆಂಟ್. ಆ್ಯಂಡ್ ವೋಲ್ಟೇಜ್ ಈಸ್ ಈಕ್ವಲ್ ಟು, ಇಲ್ಲಿ ಪ್ರಪೋರ್ಷನಲಿಟಿ ಸಿಂಬಲ್ ತೆಗೆದ್ರೆ R ಕಾನ್ಸ್ಟೆಂಟ್ ಬರುತ್ತೆ. ಅಂದರೆ I ಇಂಟು R ಆಗುತ್ತೆ. R ಏನು ಅಂತಂದರೆ ಇಲ್ಲಿ ರೆಸಿಸ್ಟೆನ್ಸ್ ಆಫ್ ಎ ವೈರ್ ಪ್ರಾಪರ್ಟೀಸು. ಆ್ಯಂಡ್ ಇಟ್ ಬ್ಲಾಕ್ ದ ಕರೆಂಟ್. ರೆಸಿಸ್ಟೆನ್ಸ್ ಸರ್ಕ್ಯೂಟಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇಟ್ ರೆಸಿಸ್ಟ್ ದ ಫ್ಲೋ ಆಫ್ ಕರೆಂಟ್. ಸೊ ಫ್ಲೋ ಆಫ್ ಕರೆಂಟ್ನ ಬ್ಲಾಕ್ ಮಾಡೋಕ್ಕೆ ರೆಸಿಸ್ಟೆನ್ಸ್ನ ಬಳಸ್ತಾರೆ. ಇಲ್ಲಿ ಯಾವ ಫ್ಯಾಕ್ಟರ್ಸ್ ಮೇಲೆ ರೆಸಿಸ್ಟೆನ್ಸ್ ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕ್ವಶನ್ಸ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಆನ್ ದ ರೆಸಿಸ್ಟೆನ್ಸ್ ಆರ್ ಲೆಂತ್ ಆಫ್ ಅ ವೈರ್ ಮೇಲೆ
ಎಫೆಕ್ಟ್ ಆಗಿದೆ, ಫ್ಯಾಕ್ಟರ್ಸ್ ಎಫೆಕ್ಟ್ ಆಗಿದೆ. ಆ್ಯಂಡ್ ಏರಿಯಾ ಆಫ್ circuit resistance R is directly proportional to 1/A, and nature of the resistance and temperature. ಫ್ಯಾಕ್ಟರ್ ಎಫೆಕ್ಟಿಂಗ್ ಆನ್ ದ ರೆಸಿಸ್ಟೆನ್ಸ್ ಫಾರ್ಮುಲಾನ ನಾವು ಹೀಗೂ ಬರಿಬೋದು, ಅಂದರೆ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L/A ಅಂತ. ಸೊ ಇದನ್ನು ನಾವು ಪ್ರಪೋರ್ಷನಲಿಟಿ ಸಿಂಬಲ್ ತೆಗಿಬೇಕಾದ್ರೆ ರೋ ಕಾನ್ಸ್ಟೆಂಟ್ನ ಯೂಸ್ ಮಾಡ್ತೀವಿ. ಸೊ ಆರ್ ಈಸ್ ಈಕ್ವಲ್ ಟು ರೋ ಇಂಟು L/A. ಸೊ ರೋ ಈಸ್ ಅ ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್. ಇಲ್ಲಿ ಯಾವಾಗ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೋ ರೆಸಿಸ್ಟಿವಿಟಿನೂ ಜಾಸ್ತಿ ಇರುತ್ತೆ, ಆ್ಯಂಡ್ ಏರಿಯಾ ಬಂದು ಕಮ್ಮಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಬಲ್ಬ್ನ ಕರೆಕ್ಟ್ ಮಾಡಿದ್ದಾರೆ. ಇಲ್ಲಿ ಬಲ್ಬ್ ಇದೆ B1 ಆ್ಯಂಡ್ ಆ ರೆಸಿಸ್ಟೆನ್ಸ್ ಇದೆ ಆ್ಯಂಡ್ B2 ಇದೆ. ಸೊ ಇಲ್ಲಿ ಇಫ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಂತಂದರೆ ಬಲ್ಬ್ ಡಿಮ್ ಆಗುತ್ತೆ ಅಥವಾ ಬ್ರೈಟ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು, ಇಫ್ ರೆಸಿಸ್ಟೆನ್ಸ್ ಈಸ್ ದೇರ್ ಮೀನ್ಸ್ ಬಲ್ಬ್ ವಿಲ್ ಬಿ ಡಿಮ್. ಸೊ B1 ಮತ್ತು B2 ಎರಡೂ ಡಿಮ್ ಇರುತ್ತೆ. ನೆಕ್ಸ್ಟ್ ಬಂದು ನಮಗೆ ರೆಸಿಸ್ಟೆನ್ಸಲ್ಲಿ ನೋಡೋದಾದರೆ 2 ಟೈಪ್ಸ್ ಬರುತ್ತೆ, ಸೀರೀಸ್ ರೆಸಿಸ್ಟೆನ್ಸ್ ಮತ್ತು ಪ್ಯಾರಲಲ್ ರೆಸಿಸ್ಟೆನ್ಸ್ ಅಂತ. ಅಂದರೆ ಸೀರೀಸ್ ರೆಸಿಸ್ಟೆನ್ಸಲ್ಲಿ ಸೀರೀಸ್ ಕನೆಕ್ಷನ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ R1, R2 ಆ್ಯಂಡ್ R3 ಆಲ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ದಿಸ್ ಇಸ್ ದ ಸೀರೀಸ್ ರೆಸಿಸ್ಟೆನ್ಸ್. ಆ್ಯಂಡ್ ಎಲ್ಲದಕ್ಕೂ ಅಕ್ರಾಸ್ ಆಗಿ ವೋಲ್ಟೇಜ್ ಸಪ್ರೇಟ್ ಆಗಿ ಕನೆಕ್ಟ್ ಆಗಿರುತ್ತೆ. ಸೊ ದಟ್ ಈಸ್ V1, V2 ಆ್ಯಂಡ್ V3 ಅಂತ. ಆ್ಯಂಡ್ ಇಲ್ಲಿ ಪ್ಯಾರಲಲ್ ನೋಡ್ಬೋದು ನೀವು, ರೆಸಿಸ್ಟೆನ್ಸ್ ಎಲ್ಲವುಗಳು ಪ್ಯಾರಲಲ್ಲಿ ಕನೆಕ್ಟ್ ಆಗಿರುತ್ತೆ. ಅದೆಲ್ಲದಕ್ಕೂ ಸೇರಿ ಒಂದೇ ಕಾಂಬಿನೇಷನ್ ಆಗಿ ಒಂದು ವೋಲ್ಟೇಜ್ ಕನೆಕ್ಟ್ ಮಾಡಿರ್ತಾರೆ. ಸೊ ಕರೆಂಟು ಡಿವೈಡ್ ಆಗುತ್ತೆ, I1, I2, I3 ಅಂತ ಎಲ್ಲ ರೆಸಿಸ್ಟರ್ಗೂ ಬೇರೆ ಬೇರೆ ಕರೆಂಟ್ ಫ್ಲೋ ಆಗುತ್ತೆ. ಸಿಮಿಲರ್ ಆಗಿರೋದು ವೋಲ್ಟೇಜ್, ಇಲ್ಲಿ ಅಪೋಸಿಟ್. ಸೊ ಕರೆಂಟು ಸೇಮ್ ಇರುತ್ತೆ, ವೋಲ್ಟೇಜು ಡಿಫರ್ ಆಗುತ್ತೆ ಎಲ್ಲ ರೆಸಿಸ್ಟೆನ್ಸ್ಗೂ. ಆ್ಯಂಡ್ ಇಲ್ಲಿ ನೋಡ್ಬೋದು ಕರೆಂಟ್ ಸೇಮ್ ಇರುತ್ತೆ, ಇಲ್ಲಿ ಕರೆಂಟ್ ಡಿಫ್ರೆಂಟ್ ಇರುತ್ತೆ. V is equal to V1, V2, V3 ಆ್ಯಂಡ್ ಇಲ್ಲಿ V is equal to I into R ಅಂತ ಫಾರ್ಮುಲಾ ಇದೆ. ಸೊ V is equal to ಅಂತಂದರೆ ಇಲ್ಲಿ V1, V2, V3 ಅಂತ ಗೊತ್ತಲ್ವಾ. ಸೊ ಅದೇ ರೀತಿ IRನ ಫೈಂಡ್ ಔಟ್ ಮಾಡಬೇಕಾದ್ರೆ IR is equal to IR1 plus IR2 plus IR3. ಇಲ್ಲಿ IR1 ಅಂತ ಬಂದರೆ ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಅಂತ ಬಂದರೆ I ಕಾಮನ್ ಆಗಿ R1 plus R2 plus R3 ಅಂತ ಬರುತ್ತೆ. RT is equal to R1 plus R2 plus R3. ಸೊ ಸೀರೀಸ್ ರೆಸಿಸ್ಟೆನ್ಸ್ ಫಾರ್ಮುಲಾ ಏನಾದರೂ ಕೇಳಿದ್ರೆ ಸೊ ಇದು ಕರೆಕ್ಟ್ ಆಗುತ್ತೆ. R1 plus R2 plus R3 ಮ್ಯಾಕ್ಸಿಮಮ್ ಇದ್ದಾಗ. ಓಕೆ, ಸೊ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ ಸೀರೀಸ್ ಕಾಂಬಿನೇಷನ್ ಮಾಡಬೇಕಾಗುತ್ತೆ ನೀವು ಸೊಲ್ಯೂಷನಲ್ಲಿ. ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಅಂತ ಬಂದರೆ ಇಲ್ಲಿ ಏನಾಗುತ್ತೆ, ಮಿನಿಮಮ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ದಟ್ ಈಸ್ 1/RT is equal to 1/R1 plus 1/R2 plus 1/R3. So this is what the resistance. ನೆಕ್ಸ್ಟ್ ಬಂದು ಲಿಕ್ವಿಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ಲಿಕ್ವಿಡಲ್ಲಿ ಬಂದರೆ ನಿಮ್ಗೆ ಗೊತ್ತಿರಬೇಕು ಗುಡ್ ಕಂಡಕ್ಟರ್ ಯಾವುದು ಮತ್ತು ಪುವರ್ ಕಂಡಕ್ಟರ್ ಯಾವುದು ಅಂತ. ಸೊ ಇಲ್ಲಿ ನೋಡ್ಬೋದು ನಾನು ಲಿಸ್ಟ್ ಮಾಡಿದ್ದೀನಿ. ಗುಡ್ ಕಂಡಕ್ಟರ್ ಅಂತ ಬಂದರೆ ವಿನೆಗರು, ಟ್ಯಾಪ್ ವಾಟರ್, ರೈನ್ ವಾಟರ್, ಲೆಮನ್ ಜ್ಯೂಸು ಮತ್ತು ಸಾಲ್ಟ್ ವಾಟರ್, ಇದೆಲ್ಲ ಗುಡ್ ಕಂಡಕ್ಟ್ರಲ್ಲಿ ಬರುತ್ತೆ. ಆ್ಯಂಡ್ ಪುವರ್ ಕಂಡಕ್ಟ್ರಲ್ಲಿ ಬಂದರೆ ಹನಿ, ಶುಗರ್ ಸೊಲ್ಯೂಷನು ಮತ್ತು ಶಾಂಪೂ, ಡಿಸ್ಟಿಲ್ ವಾಟರ್ ಮತ್ತು ವೆಜಿಟೇಬಲ್ ಆಯಿಲ್, ಇದೆಲ್ಲವೂ ಪುವರ್ ಕಂಡಕ್ಟರ್ ಆಗುತ್ತೆ. ನಿಮಗೆ ಕ್ವಶನಲ್ಲಿ ವಿಚ್ ಈಸ್ ನಾಟ್ ಅ ಪುವರ್ ಕಂಡಕ್ಟರ್, ವಿಚ್ ಈಸ್ ಅ ಗುಡ್ ಕಂಡಕ್ಟರ್, ವಿಚ್ ಈಸ್ ನಾಟ್ ಅ ಗುಡ್ ಕಂಡಕ್ಟರ್, ಈ ಥರ ಕೇಳಿ ಆಪ್ಷನ್ಸ್ ಎಲ್ಲವೂ ಕೊಡ್ತಾರೆ. A ಮತ್ತು B ಸರಿ ಅಥವಾ B ಸರಿ, ಈ ಥರ ಕೊಟ್ಟರೆ ನೀವು ಕರೆಕ್ಟಾಗಿ ಗೆಸ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಬಂದು ಬಲ್ಬ್ ಬಗ್ಗೆ ನೋಡೋಣ. ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಬಲ್ಬ್ನ ಕನೆಕ್ಟ್ ಮಾಡ್ತೀವಿ. ಸೊ ಬಲ್ಬಲ್ಲಿ ಫಿಲಾಮೆಂಟ್ ಯಾವುದಿರುತ್ತೆ ಅಂತ ಗೊತ್ತಲ್ವಾ, ಟಂಗಸ್ಟನ್ ಇರುತ್ತೆ. ಆ್ಯಂಡ್ ಇದು ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಆ್ಯಂಡ್ ರೆಸಿಸ್ಟೆನ್ಸು ಕೂಡ ಹೈ ಇರುತ್ತೆ. ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಹೈ ರೆಸಿಸ್ಟೆನ್ಸ್ ಇದ್ದರೆ ಬಲ್ಬು ಗ್ಲೋ ಆಗುತ್ತೆ. ನೆಕ್ಸ್ಟ್ ಬರೋದು ಫ್ಯೂಸು. ಇವಾಗ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗೆ ನಮಗೆ ಫ್ಯೂಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಫ್ಯೂಸು ಮನೇಲಿ ಯೂಸ್ ಮಾಡ್ತೀವಲ್ಲ, ಅದು ಸೇಫ್ಟಿ ಡಿವೈಸ್ ಆಗಿರುತ್ತೆ. ಫ್ಯೂಸ್ ಮೆಲ್ಟಿಂಗ್ ಪಾಯಿಂಟ್ ಬಂದು ಲೋ ಆಗಿರುತ್ತೆ 200 ಡಿಗ್ರಿ ಸೆಲ್ಸಿಯಸ್ ತನಕ. ಆ್ಯಂಡ್ ರೆಸಿಸ್ಟೆನ್ಸ್ ಬಂದು ಹೈ ಇರುತ್ತೆ. ಆ್ಯಂಡ್ ಇಲ್ಲಿ ಫ್ಯೂಸ್ ಬಂದು ಥಿನ್ ವಯರಿಂದ ಮಾಡಿರ್ತಾರೆ, ಯಾಕಂದರೆ ಹೀಟು ಈಸಿಯಾಗಿ ಫ್ಲೋ ಆಗಲಿ ಅಂತ. ಆ್ಯಂಡ್ ಇಟ್ ಈಸ್ ಮೇಡ್ ಆಫ್ ಟಿನ್ ಆ್ಯಂಡ್ ಲೆಡ್. ಟಿನ್ನು ಮತ್ತು ಲೆಡ್ಡಿಂದ ಪ್ರಿಪೇರ್ ಮಾಡಿರ್ತಾರೆ. ಫ್ಯೂಸ್ನ ರೆಡಿ ಆಗಿರುತ್ತೆ. ಆ್ಯಂಡ್ ಫ್ಯೂಸ್ ಹ್ಯಾವ್ ಎ ಮ್ಯಾಕ್ಸಿಮಮ್ ಸೇಫ್ ಕರೆಂಟ್ ಲಿಮಿಟ್. ಸೊ ಮ್ಯಾಕ್ಸಿಮಮ್ ಕರೆಂಟನ್ನು ನಾವು ಸೇಫ್ ಲಿಮಿಟ್ ಇರುತ್ತೆ, ಕರೆಂಟ್ ಲಿಮಿಟು. ಇವಾಗ ಸೇಫ್ಟಿ ಅಂತ ಮಿನಿಮಮ್ ಕರೆಂಟ್ ಏನಿರಲ್ಲ ಅಲ್ಲಿ. ಫ್ಯೂಸ್ ಅಂದರೆ ಮ್ಯಾಕ್ಸಿಮಮ್ ಸೇಫ್ ಕರೆಂಟ್ ಲಿಮಿಟ್ ಕೂಡ ಇರುತ್ತೆ. ಆ್ಯಂಡ್ ಇನ್ಸ್ಟೆಡ್ ಆಫ್ ಫ್ಯೂಸ್ ನೌ ಡೇಸ್ ವಿ ಆರ್ ಯೂಸಿಂಗ್ MCB. ಓಕೆ, ನೆಕ್ಸ್ಟ್ ಬಂದು ಸೆಲ್ ಅಂತ ಬರುತ್ತೆ. ಇವಾಗ ಸೆಲ್ ಇರುತ್ತೆ, ಸೆಲ್ಲಲ್ಲಿ ನೋಡ್ಬೋದು ನೀವು ಈ ಡೈಗ್ರಾಮ್ನ. ಜಿಂಕ್ ಮೆಟಲ್ನ ಯೂಸ್ ಮಾಡ್ತಾರೆ. ಜಿಂಕ್ ಮೆಟಲಿಂದ ಕೋಟ್ ಆಗಿರುತ್ತೆ. ಕಾರ್ಬನ್ ರಾಡ್ ಇರುತ್ತೆ, ಪೇಸ್ಟ್ ಇರುತ್ತೆ. ಆ್ಯಂಡ್ ಯಾವ ಪೇಸ್ಟ್ ಇರುತ್ತೆ ಅಂದರೆ ಇಲ್ಲಿ NH4Cl plus MgO. ನೆಕ್ಸ್ಟ್ ಬಂದು ಎಲೆಕ್ಟ್ರಿಕ್ ಬೆಲ್ ಬಗ್ಗೆನೂ ಕ್ವಶನ್ ಆಗಿದೆ. ನಿಮ್ಗೆ ಗೊತ್ತಿರಬೇಕು, ಎಲೆಕ್ಟ್ರಿಕ್ ಬೆಲ್ಲಲ್ಲಿ ಬಂದರೆ ಯಾವ ರೀತಿ ಕನೆಕ್ಷನ್ ಇರುತ್ತೆ ಅಂತಂದರೆ, ಇಲ್ಲಿ ಹ್ಯಾಮರ್ ಇರುತ್ತೆ. ಹ್ಯಾಮರಿನ ಮೆಟಲ್ಲು ಆ ಟೈಮ್ ಆದ ತಕ್ಷಣ ಅದು ಬೆಲ್ ಆಗೋದು. ಹ್ಯಾಮರ್ ಮತ್ತು ಮೆಟಲ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಬಂದರೆ, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಸಾಲಿನೈಡ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ಇನ್ಸೈಡ್ ಏನಾಗುತ್ತೆ ಅಂತಂದರೆ
ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೈನ್ಸು ಸೌತ್ ಟು ನಾರ್ತ್ ಫ್ಲೋ ಆಗ್ತಾ ಇರುತ್ತೆ ಆ್ಯಂಡ್ ಔಟ್ಸೈಡ್ ಬಂದರೆ ನಾರ್ತ್ ಟು ಸೌತ್ ಫ್ಲೋ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಕೆಮಿಕಲ್ ಎಫೆಕ್ಟ್ಸ್ ಅಂತ ಬರುತ್ತೆ. ಎಲೆಕ್ಟ್ರೋಪ್ಲೇಟಿಂಗ್ ಎಲ್ಲೆಲ್ಲಿ ಮಾಡ್ತಾರೆ ಅಂದರೆ ZN, ಕಾಪರ್, ಕ್ರೋಮಿಯಮ್ ಅಲ್ಲಿ ಯೂಸ್ ಮಾಡ್ತಾರೆ ಎಲೆಕ್ಟ್ರೋಪ್ಲೇಟಿಂಗ್ನ. ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ ಮೆಟಲ್ ಅಂತ ಬಂದರೆ ಓರ್. ನೆಕ್ಸ್ಟ್ ಬಂದು ಹೀಟಿಂಗ್ ಎಫೆಕ್ಟ್ ಅಂತ ಬರುತ್ತೆ. ಹೀಟಿಂಗ್ ಎಫೆಕ್ಟಲ್ಲಿ ಎಲೆಕ್ಟ್ರಿಕ್ ಹೀಟರ್ ಆಗಿರ್ಬೋದು ಆ್ಯಂಡ್ ಟೋಸ್ಟರ್, ಐರನ್, ಹೇರ್ ಡ್ರೈಯರ್ ಇದೆಲ್ಲವೂ ಹೀಟಿಂಗ್ ಎಫೆಕ್ಟ್ಸ್. ಆ್ಯಂಡ್ ಜೋಲ್ಸ್ ಲಾ ಅಂತ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು H=I²R × T. ಸೊ ಇಲ್ಲಿ ಇನ್ನೊಂದು ನೋಟ್ ಮಾಡಬೇಕಾಗಿರೋದು ನೀವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಸೋರ್ಸ್ ಏನೇ ಸರ್ಕ್ಯೂಟ್. ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು ಸರ್ಕ್ಯೂಟಲ್ಲಿ ಸೋರ್ಸ್ ಆಗಿರುವಂಥ ಒಂದು ಮೇನ್ ಒಂದು ಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಟು ರೆಗ್ಯುಲೇಟ್ ದ ಕರೆಂಟ್ ನಾವೇನು ಯೂಸ್ ಮಾಡ್ತೀವಿ, ರಿಯೋಸ್ಟಾಟ್ನ ಯೂಸ್ ಮಾಡ್ತೀವಿ. ಇಫ್ ವೋಲ್ಟೇಜ್ ಫಿಕ್ಸ್ ಆಗಿರಬೇಕು ಆ್ಯಂಡ್ ರೆಸಿಸ್ಟೆನ್ಸ್ ಕೂಡ ಫಿಕ್ಸ್ ಇದ್ದರೆ ನಾವು ಯಾವುದರಿಂದ ರೆಗ್ಯುಲೇಟ್ ಮಾಡ್ತೀವಿ ಕರೆಂಟ್ನ ಅಂದರೆ ರಿಯೋಸ್ಟೇಟಿಂದ. ಸೊ ದಿಸ್ ಈಸ್ ವಾಟ್ ಅಬೌಟ್ ದ ಕರೆಂಟ್ ಚಾಪ್ಟರ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಬಂದರೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೌಂಡ್ ಅಂತ ಬರುತ್ತೆ. ಪ್ರೊಡ್ಯೂಸ್ಡ್ ಬೈ ವೈಬ್ರೇಷನ್. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಸೌಂಡ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಎನರ್ಜಿ. ಇಟ್ ಪ್ರೊಡ್ಯೂಸ್ ಬೈ ದ ವೈಬ್ರೇಷನ್. ಇಲ್ಲಿ ಫ್ಯಾಕ್ಟ್ ಅಂತ ಬಂದರೆ ಹಾಟ್ ಸಮ್ಮರ್ ಡೇ ಮತ್ತು ಕೋಲ್ಡ್ ವಿಂಟರಲ್ಲಿ ಸ್ಪೀಡ್ ಆಫ್ ಲೈಟ್ ಮೋರ್. ಇಲ್ಲಿ ಹಾಟ್ ಸಮ್ಮರ್ ಡೇನಲ್ಲಿ ಸ್ಪೀಡ್ ಆಫ್ ಲೈಟ್ ಏನಿರುತ್ತೆ ಮೋರ್ ಇರುತ್ತೆ, ಡೆನ್ಸಿಟಿ ಲೆಸ್ ಇರುತ್ತೆ. ಆ್ಯಂಡ್ ಕೋಲ್ಡ್ ವಿಂಟರಲ್ಲಿ ಸ್ಪೀಡ್ ಆಫ್ ಲೈಟ್ ಲೆಸ್ ಇರುತ್ತೆ, ಡೆನ್ಸಿಟಿ ಮೋರ್ ಇರುತ್ತೆ. ಇಲ್ಲಿ ಆಬ್ಜೆಕ್ಟ್ಸ್ ಅಂತ ಬಂದರೆ ಇವಾಗ ಯೂಸ್ ಮಾಡುವಂಥ ಸೌಂಡ್ ಆಬ್ಜೆಕ್ಟ್ಸು ಇನ್ಸ್ಟ್ರೂಮೆಂಟ್ಸಲ್ಲಿ ನೋಡೋದಾದರೆ ಡ್ರಮ್ಮು ಮತ್ತು ಢೋಲ್ಕದಲ್ಲಿ ಮೆಂಬ್ರೇನ್ ಪ್ರೊಡ್ಯೂಸ್ ದ ಸೌಂಡ್. ಇಲ್ಲಿ ಕ್ವಶನ್ ಆಗಿದೆ, ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಡ್ರಮ್ಮಲ್ಲಿ ಯಾವ ಪಾರ್ಟಿಂದ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಮೆಂಬ್ರೇನಿಂದ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಗಿಟಾರಲ್ಲಿ ಬಂದರೆ ಸ್ಟ್ರಿಂಗ್ ಏನು ಮಾಡುತ್ತೆ, ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಫ್ಲೂಟಲ್ಲಿ ಏರ್ ಕಾಲಮ್ಸ್ ಅಂತ ಬರುತ್ತಲ್ವ, ಸೊ ಆ ಒಂದು ಪಾರ್ಟ್ ಏನು ಮಾಡುತ್ತೆ, ಸೌಂಡನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸಿತಾರಲ್ಲೂ ಕೂಡ ಸ್ಟ್ರಿಂಗ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದ್ರ ಮೇಲೆ ಕ್ವಶನ್ಸ್ ತುಂಬ ಸಲ ಆಗಿದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆಸಿಲೇಟ್ರಿ ಮೋಷನ್ ಅಂತ ಬಂದರೆ ಪ್ರೊಡ್ಯೂಸ್ಡ್ ಬೈ ದ ವೈಬ್ರೇಷನ್, ನಮ್ಮೆಲ್ಲರಿಗೂ ಗೊತ್ತಿದೆ ಆ ಥರ. ಆ್ಯಂಡ್ ಟೈಮ್ ಪೀರಿಯಡ್ ಇಲ್ಲಿ ನೋಡ್ಬೋದು. ಆಸಿಲೇಟ್ರಿ ಮೋಷನಲ್ಲಿ ಒಂದು ಲೆಂತಿಂದ ಒಂದು ತೂಗಿ ಬಿಟ್ಟಾಗ ಇಲ್ಲಿ ಆಸಿಲೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಟು ಆ್ಯಂಡ್ ಫ್ರೋ ಮೋಷನಲ್ಲಿ ಬ್ಯಾಕ್ ಆ್ಯಂಡ್ ಫೋರ್ತು. ಇಲ್ಲಿ ಟೈಮ್ ಪೀರಿಯಡ್ ಫಾರ್ಮುಲಾ ಬಂದರೆ ಆಸಿಲೇಟ್ರಿ ಮೋಷನ್ದು 2π × √L/G ಅಂತ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬಂದರೆ ನಾವು ವೇವ್ ಬಗ್ಗೆ ನೋಡ್ತೀವಿ. 2 ಟೈಪ್ಸ್ ಆಫ್ ವೇವ್ಸ್ ಇದೆ, ಟ್ರಾನ್ಸ್ವರ್ಸ್ ವೇವ್ ಮತ್ತು ಲಾಂಜಿಟ್ಯೂಡ್ನಲ್ ವೇವ್ಸು. ನಮ್ಗೆ ಗೊತ್ತಿರೋ ಹಾಗೆ ಲೈಟ್ ವೇವ್ಸ್ ಎಲ್ಲವೂ ಟ್ರಾನ್ಸ್ವರ್ಸ್ ವೇವ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಸೌಂಡ್ ವೇವ್ ಬಂದರೆ ಲಾಂಜಿಟ್ಯೂಡ್ನಲ್ ವೇವ್. ಇವಾಗ ನಾವು ಸೌಂಡ್ ಬಗ್ಗೆ ಓದ್ತಾ ಇದ್ದೀವಿ, ನಮ್ಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಲಾಂಜಿಟ್ಯೂಡ್ನಲ್ ವೇವ್ಸು. ಈ ಲಾಂಜಿಟ್ಯೂಡ್ನಲ್ ವೇವ್ಸು ಕಂಪ್ರೆಸ್ ಆದರೆ ಪ್ರೆಷರು ಜಾಸ್ತಿ ಆಗುತ್ತೆ. ಆ್ಯಂಡ್ ರೇರ್ ಫ್ರೆಶ್ನ ಆಗಿದ್ರೆ ಪ್ರೆಷರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದೂ ನಮ್ಗೆ ಗೊತ್ತಿರಬೇಕು. ಆ್ಯಂಡ್ ಸೌಂಡ್ ನೀಡ್ ಮೀಡಿಯಾ ಟು ಟ್ರಾವೆಲ್. ಯಾವುದೇ ಒಂದು ಸೌಂಡು ಟ್ರಾವೆಲ್ ಆಗಬೇಕು ಅಂತಂದರೆ ಮೀಡಿಯಾದ ಅವಶ್ಯಕತೆ ಇದೆ. ಸೊ ಸಾಲಿಡ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಆ್ಯಂಡ್ ಲಿಕ್ವಿಡ್ ಆಗಿರ್ಬೋದು, ಇದೆಲ್ಲವೂ ಮೀಡಿಯಾ. ಸೊ ಇದರ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಯಾವ ಮೀಡಿಯಾದಲ್ಲಿ ಹೆಚ್ಚು ಸ್ಪೀಡ್ನ ಹೊಂದಿರುತ್ತೆ ಸೌಂಡು ಅಂತ ನೋಡೋದಾದರೆ ಎಲ್ಲಕ್ಕಿಂತ ಜಾಸ್ತಿ ಸ್ಪೀಡ್ ಇರೋದು ಸಾಲಿಡಲ್ಲಿ, ಅದಾದ ನಂತರ ಲಿಕ್ವಿಡಲ್ಲಿ ಇರುತ್ತೆ, ಆ್ಯಂಡ್ ಲಾಸ್ಟಲ್ಲಿ ಕಮ್ಮಿ ಬಂದು ಗ್ಯಾಸಲ್ಲಿರುತ್ತೆ. ಆ್ಯಂಡ್ ಇವನ್ ಡೆನ್ಸಿಟಿ ಕಂಪೇರ್ ಮಾಡಿದ್ರೆ ಸಾಲಿಡಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಲಿಕ್ವಿಡಲ್ಲಿ ಸ್ವಲ್ಪ ಕಮ್ಮಿ, ಆ್ಯಂಡ್ ಗ್ಯಾಸಲ್ಲಿ ಅದಕ್ಕಿಂತನೂ ಕಮ್ಮಿ ಡೆನ್ಸಿಟಿ ಇರುತ್ತೆ. ಆ್ಯಂಡ್ ಏರಲ್ಲಿ 340 m/s ಸ್ಪೀಡ್ ಆಫ್ ಸೌಂಡ್ ಇರುತ್ತೆ. ಆ್ಯಂಡ್ ವ್ಯಾಕ್ಯೂಮಲ್ಲಿ ಏನಿರುತ್ತೆ ಅಂದರೆ ಸೌಂಡ್ ನಾಟ್ ಟ್ರಾವೆಲ್. ಸೊ ಎಲ್ಲಿ ಸೌಂಡು ಟ್ರಾವೆಲ್ ಆಗಲ್ಲ ಅಂತಂದರೆ ವ್ಯಾಕ್ಯೂಮಲ್ಲಿ ಆಗಲ್ಲ, ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ಲೀಸ್ಟ್ ಅಂತ ಬಂದರೆ ಏರು. ಆ್ಯಂಡ್ ಮ್ಯಾಕ್ಸಿಮಮ್ ಎಲ್ಲಿ ಸೌಂಡ್ ಟ್ರಾವೆಲ್ ಆಗೋದು ಅಂದರೆ ಸಾಲಿಡಲ್ಲಿ. ಅಂದರೆ ಎಕ್ಸಾಂಪಲ್ ಐರನಲ್ಲಿ ಜಾಸ್ತಿ ಸೌಂಡು ಟ್ರಾವೆಲ್ ಆಗುತ್ತೆ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟು ಅಂದರೆ ಸೌಂಡಲ್ಲಿ ರಿಫ್ಲೆಕ್ಷನ್ ಅಂತ ಬರುತ್ತೆ, ರಿಫ್ಲೆಕ್ಷನ್ ಆಫ್ ಸೌಂಡು. ಇಲ್ಲಿ ಅದರ ಅಪ್ಲಿಕೇಶನ್ಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು, ಒಂದು ಅಲಾರಮ್ ವಾಚ್ನ ಸೋರ್ಸಾಗಿ ಇಟ್ಕೊಂಡು ನಾವು ಒಂದು ಸೈಡ್ ಏರ್ನ ಇದು ಮಾಡ್ತೀವಿ. ಇಲ್ಲಿ ಸೌಂಡು ಇದ್ರ ಬಂದಿರೋದು ಇನ್ಸಿಡೆಂಟ್ ಆಗುತ್ತೆ, ಅದೇ ರೀತಿ ಸೇಮ್ ಪ್ಲೇನಲ್ಲಿ ರಿಫ್ಲೆಕ್ಟ್ ಆಗಿ ನಮಗೆ ಕೇಳಿಸುತ್ತೆ. ಸೊ ಇದೇನಾಗುತ್ತೆ ಅಂತಂದರೆ ಈಕೋ. ಅಂದರೆ ನಾವು ಯಾವುದೇ ಒಂದು ಸೌಂಡು ನಮಗೆ ಈಕೋ ಆಗಿ ಕೇಳಿಸ್ಬೇಕು ಅಂದರೆ ಅದ್ರ ಮಿನಿಮಮ್ ಡಿಸ್ಟೆನ್ಸ್ ಬಂದು 17.2 ಮೀಟರ್ ಇರಬೇಕು. ಅಂದರೆ T = 0.1 ಸೆಕೆಂಡ್. ಏನಾಗುತ್ತೆ ಅಂದರೆ 0.1 ಸೆಕೆಂಡಲ್ಲಿ ಅದು ಏನಾಗುತ್ತೆ, ನಮಗೆ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಆ್ಯಂಡ್ ಟೆಥೋಸ್ಕೋಪಲ್ಲಿ ಡಾಕ್ಟರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಹಾರ್ಟ್ ಬೀಟನ್ನ ಮೆಜರ್ ಮಾಡೋಕ್ಕೆ. ಸೊ ಅಲ್ಲೂ ಕೂಡ ರಿಫ್ಲೆಕ್ಷನ್ ಆಗುತ್ತೆ. ಆ್ಯಂಡ್ ಆಡಿಟೋರಿಯಮಲ್ಲಿ ಈಕ್ವಲ್ ಸೌಂಡ್ ಡಿಸ್ಟ್ರಿಬ್ಯೂಟೆಡ್. ಒಂದು ಆಡಿಟೋರಿಯಮಲ್ಲಿ ಒಂದು ಸೌಂಡ್ ಪ್ರೊಡ್ಯೂಸ್ ಆದರೆ ಅಲ್ಲಿ ಕೂಡ ಈಕ್ವಲ್ ಆಗಿ ಸೌಂಡ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಕಾರಣ ರಿಫ್ಲೆಕ್ಷನ್.
ಆ್ಯಂಡ್ ರಿವರ್ಬ್ರೇಷನ್ ಅಂತ ಬರುತ್ತೆ. ರಿವರ್ಬ್ರೇಷನಲ್ಲಿ ಎಂಪ್ಟಿ ರೂಮ್ ಇರುತ್ತೆ. ಎಂಪ್ಟಿ ರೂಮಲ್ಲಿ ಏನಾಗುತ್ತೆ ಅಂದರೆ ರಿವರ್ಬ್ರೇಷನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೌಂಡ್ ವೇವ್ ಅಂತ ನೋಡೋದಾದರೆ ಲೌಡ್ನೆಸ್ ಅಂತ ಬರುತ್ತೆ. 3 ಮೇನ್ ಕ್ಯಾರೆಕ್ಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲಂತೂ ತುಂಬ ಸಲ ಕ್ವಶನ್ ಆಗಿದೆ. ಲೌಡ್ನೆಸ್ಸು, ಪಿಚ್ ಆ್ಯಂಡ್ ಕ್ವಾಲಿಟಿ ಆರ್ ಟ್ರಿಮ್ ಅಂತ ಬರುತ್ತೆ. ಇಲ್ಲಿ ಲೌಡ್ನೆಸ್ ಅಂತಂದರೆ ಲೌಡ್ನೆಸ್ ಯಾವಾಗಲೂ ಆ್ಯಂಪ್ಲಿಟ್ಯೂಡ್ಗೆ ಸ್ಕ್ವೇರ್ ಆಗುತ್ತೆ. ಅಂದರೆ ಎಲ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎ ಸ್ಕ್ವೇರ್. ಅಂದರೆ ಲೌಡ್ನೆಸ್ ಡಿಪೆಂಡ್ಸ್ ಆನ್ ಆ್ಯಂಪ್ಲಿಟ್ಯೂಡ್. ಆ್ಯಂಪ್ಲಿಟ್ಯೂಡ್ ಅಂದರೆ ಹೈಟ್ ಆಫ್ ದ ವೇವ್, ಹೈಟ್ಗೆ ಏನಾಗಿರುತ್ತೆ ಇದು ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಮೆಜರ್ ಇನ್ ಡಿ ಬಿ ಡೆಸಿಬಲ್ಸಲ್ಲಿ ಮೆಜರ್ ಮಾಡ್ತೀವಿ. ಆ್ಯಂಡ್ ಪಿಚ್ ಬಂದು ಇಟ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ, ಸ್ಟ್ರಿಲ್ ಅಂತ ಹೇಳ್ತೀವಿ. ಸ್ಟ್ರಿಲ್ಲಲ್ಲಿ ಹರ್ಟ್ಸಲ್ಲಿ ಮೆಜರ್ ಮಾಡ್ತಾರೆ. ಆ್ಯಂಡ್ ಪಿಚ್ನ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಕ್ವಾಲಿಟಿ ಮತ್ತು ಟ್ರಿಮ್ ಅಂತ ಬಂದರೆ ಇದು ಇಟ್ ಡಿಪೆಂಡ್ಸ್ ಆನ್ ವೇವ್ ಫಾರ್ಮ್. ವೇವ್ ಹೆಂಗಿದೆ ಅಂದರೆ ಡ್ಯಾಮೇಜ್ಡ್ ವೇವಾ, ಅಂದರೆ ಚೆನ್ನಾಗಿರೋ ವೇವಾ ಅಂತ ಒಂದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು ವೇವ್ ಫಾರ್ಮ್. ಸೊ H=H' ಅಂತಲೂ ಕರಿಬೋದು. ಆ್ಯಂಡ್ ಇಲ್ಲಿ ವೇವ್ ಲೆಂತು, ಆ್ಯಂಪ್ಲಿಟ್ಯೂಡು, ಲೆಂತ್ ಆಫ್ ವೈಬ್ರೇಷನು ಇದೆಲ್ಲವೂ ಡಿಪೆಂಡ್ ಆಗಿರುತ್ತೆ. ವೇವ್ ಲೆಂತ್ ಬಂದು ಕಂಪ್ಲೀಟ್ ವೇವ್, ಒಂದು ವೇವ್ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಗಿ ಕ್ರೆಸ್ಟ್ ಆ್ಯಂಡ್ ಟ್ರಫ್ಟ್ ಮೇಲೆ ಬರುವಂಥದ್ದು ವೇವ್ ಲೆಂತು. ಆ್ಯಂಡ್ ಫ್ರೀಕ್ವೆನ್ಸಿ ಬಂದು ನಂಬರ್ ಆಫ್ ವೇವ್ಸ್ ಪಾಸಸ್ ಇನ್ 1 ಸೆಕೆಂಡ್. 1 ಸೆಕೆಂಡಲ್ಲಿ ಎಷ್ಟು ವೇವ್ಸ್ ಪಾಸ್ ಆಗುತ್ತೆ ಅದನ್ನು ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. F=1/t. ಸೊ ಟಿ ಇಲ್ಲಿ ಟೈಮ್ ಪೀರಿಯಡ್. ಸೊ ಎನಿಮಲ್ ಮತ್ತು ಬರ್ಡ್ಸಲ್ಲಿ ನೋಡೋದಾದರೆ ನಾವು ಎನಿಮಲ್ಸಲ್ಲಿ ಲಯನ್ ಲೌಡ್ ಮೋರ್ ಇರುತ್ತೆ ಆ್ಯಂಡ್ ಆ್ಯಂಪ್ಲಿಟ್ಯೂಡ್ ಮೋರ್ ಇರುತ್ತೆ. ಬರ್ಡ್ಸಲ್ಲಿ ಎನಿ ಬರ್ಡ್ ಫೀಬಲ್ ಅಂತ ತೊಗೊಂಡ್ರೆ ಹೈ ಪಿಚ್ ಇರುತ್ತೆ, ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಬರ್ಡ್ಸಲ್ಲಿ. ಆ್ಯಂಡ್ ಸ್ಪೀಡ್ ಆಫ್ ಸೌಂಡ್ ಅಂತ ಬಂದರೆ V=λ × F. ಇನ್ ಏರು C=340 m/s. C=λ × F ಅಂತ ಆಗುತ್ತೆ. ಸೊ ನಾವು ನೋಡಿದ್ವಲ್ಲ. ಆ್ಯಂಡ್ ರೇಂಜ್ ಆಫ್ ಹ್ಯೂಮನ್ ಏರ್ ಅಂತ ಬಂದರೆ 20 Hz to 20 kHz. ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಕೇಳಿಸ್ಕೊಳ್ಬಹುದಾದಂಥ ಒಂದು ಸೌಂಡನ್ನ ಏನು ರೇಂಜ್ ಏನಿದೆ ಅಲ್ವಾ, ಅದು 20 Hz to 20 kHz. ಸೊ ಬ್ಯಾಟು, ಡಾಲ್ಫಿನು ಮತ್ತು ಮಷಿನ್ಸಲ್ಲೆಲ್ಲ ಏನಾಗುತ್ತೆ ಅಲ್ಟ್ರಾಸೌಂಡು, ಅಂದರೆ ಇದಕ್ಕಿಂತ ಜಾಸ್ತಿ ಇರುವಂಥ ಸೌಂಡನ್ನು ಇದೆಲ್ಲ ಕೇಳಿಸ್ಕೊಳುತ್ತೆ, ಅಂದರೆ ಸೋನಾರ್ ಅಂತ ಹೇಳ್ತೀವಿ. ನಾವು ನೆಕ್ಸ್ಟು ಮಲ್ಟಿಪಲ್ ರಿಫ್ಲೆಕ್ಷನ್ನ ಎಲ್ಲೆಲ್ಲಿ ನೋಡ್ತೀವಿ ಅಂತಂದರೆ, ಇನ್ನು ಮೆಗಾಫೋನ್ಸು ಸೋರ್ಸಸ್ ಇರುತ್ತೆ, ಸೋರ್ಸಸ್ಸಿಂದ ಈ ಥರ ಸೌಂಡ್ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಮಲ್ಟಿಪಲ್ ರಿಫ್ಲೆಕ್ಷನ್ ಇರುತ್ತೆ ಇನ್ ಮೆಗಾಫೋನ್ಸು. ಆ್ಯಂಡ್ ಸ್ಟೆಥೋಸ್ಕೋಪಲ್ಲಿ ನೋಡಿದ್ರೆ ಡಾಕ್ಟರ್ಸ್ ಯೂಸ್ ಮಾಡೋವಂಥದ್ದು, ಇಲ್ಲೂ ಕೂಡ ಮಲ್ಟಿಪಲ್ ರಿಫ್ಲೆಕ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಮಲ್ಟಿಪಲ್ ಆಗಿ ರಿಫ್ಲೆಕ್ಷನ್ ಆಗ್ತಾ ಇದೆ ಸೌಂಡು. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಸೀಲಿಂಗ್ ಕರ್ವ್ ಇನ್ ಸಿನಿಮಾ ಹಾಲ್. ಸಿನಿಮಾ ಹಾಲಲ್ಲಿ ಇವಾಗ ಥಿಯೇಟರ್ ಎದುರುಗಡೆ ಕೂತಿರುವಂಥ ಜನಗಳಿಗೆ ಸೌಂಡ್ ಕ್ಲಿಯರಾಗಿ ಕೇಳಿಸ್ಬೇಕು ಅಂತಂದರೆ ಸೊ ಏನಾಗುತ್ತೆ, ರಿಫ್ಲೆಕ್ಟೆಡ್ ಇನ್ ಆಲ್ ಡೈರೆಕ್ಷನ್ ಹೆಲ್ಪ್ಸ್ ಟು ರೀಚ್ ದ ಸೌಂಡ್ ಟು ಆಲ್ ದ ಆಡಿಯನ್ಸ್. ಸೊ ನೆಕ್ಸ್ಟ್ ಬಂದು ಸೌಂಡ್ ಬೋರ್ಡ್ ಅಂತ ಬರುತ್ತೆ. ಇಲ್ಲೂ ಕೂಡ ಏನಾಗುತ್ತೆ ಅಂದರೆ ಮಲ್ಟಿಪಲ್ ರಿಫ್ಲೆಕ್ಷನ್ ಆಗುತ್ತೆ. ಆವಾಗಲೇ ನೋಡಿದ್ವಲ್ಲ, ಹ್ಯೂಮನ್ ಸೌಂಡ್ ರೇಂಜ್ ಬಂದು 20 Hz to 20 kHz. ಇದಕ್ಕಿಂತ ಕಮ್ಮಿ ಇದ್ದರೆ ಇನ್ಫ್ರಾಸಾನಿಕ್ ಆ್ಯಂಡ್ ಇದಕ್ಕಿಂತ ಜಾಸ್ತಿ ಇದ್ದರೆ ಅಲ್ಟ್ರಾಸಾನಿಕ್ ಅಂತ ಹೇಳ್ತೀವಿ. ಅಪ್ಲಿಕೇಶನ್ಸ್ ಆಫ್ ಅಲ್ಟ್ರಾಸಾನಿಕ್ ಅಂತ ಬಂದರೆ ಕ್ಲೀನಿಂಗ್ ಪರ್ಪಸ್, ಮಷಿನ್ಸ್ನ ಅಲ್ಲೆಲ್ಲ ಕ್ಲೀನ್ ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ ಅಲ್ಟ್ರಾಸಾನಿಕ್ನ. ಆ್ಯಂಡ್ ಅಲ್ಟ್ರಾಸೋನೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಡಿಟೆಕ್ಷನ್ ಆಫ್ ಕ್ರ್ಯಾಕ್ಸ್ ಅಲ್ಲೂ ಯೂಸ್ ಮಾಡ್ತಾರೆ. ಆ್ಯಂಡ್ ಬ್ರೇಕಿಂಗ್ ಆಫ್ ಕಿಡ್ನಿ ಸ್ಟೋನನ್ನು ಬ್ರೇಕ್ ಮಾಡೋಕ್ಕೂ ಕೂಡ ಅಲ್ಟ್ರಾಸಾನಿಕ್ನ ಯೂಸ್ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೋನಾರ್. ಇಲ್ಲಿವರೆಗೂ ಕ್ವಶನ್ ಕೇಳಿಲ್ಲ, ಬಟ್ ಕೇಳ್ಬೋದು. ಸೋನಾರ್ ಅಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಲಾಂಗ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ವಾಟ್ ದ ಸೌಂಡ್. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಮ್ಯಾಗ್ನೆಟ್ ಅಂತ. ಸೊ ಫಸ್ಟ್ ನ್ಯಾಚುರಲ್ ಮ್ಯಾಗ್ನೆಟ್ ಬಂದರೆ ಮ್ಯಾಗ್ನೆಟೈಟ್ ಅಂತ ಬರುತ್ತೆ. ಸೊ ಇಲ್ಲಿ ಮ್ಯಾಗ್ನೆಟಲ್ಲಿ ನೋಡ್ಬೋದು ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಅಂದರೆ ಇಮ್ಯಾಜಿನರಿ ಲೈನ್ಸ್ ಇರುತ್ತೆ. ಸುತ್ತಲೇ ಇರುವಂಥ ಇಮ್ಯಾಜಿನರಿ ಲೈನ್ಸನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ಔಟ್ಸೈಡ್ ದ ಮ್ಯಾಗ್ನೆಟು ಏನಾಗುತ್ತೆ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗೆ ಟ್ರಾವೆಲ್ ಮಾಡುತ್ತೆ ಅಂತ ಕೇಳ್ತಾರೆ. ಸೊ ನಾರ್ತ್ ಟು ಸೌತ್. ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ ಅಂದರೆ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗೆ ಮೂವ್ ಆಗುತ್ತೆ ಅಂತಂದರೆ ಸೌತ್ ಟು ನಾರ್ತ್. ಯಾವಾಗಲೂ ಇನ್ಸೈಡ್ ಏನಾಗುತ್ತೆ ಪ್ಯಾರಲಲ್ ಆಗಿರುತ್ತೆ, ಯೂನಿಫಾರ್ಮ್ ಆಗಿರುತ್ತೆ. ಆ್ಯಂಡ್ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನೋ ಇಂಟರ್ಸೆಕ್ಟ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಯಾವಾಗಲೂ ಇಂಟರ್ಸೆಕ್ಟ್ ಆಗೋದಿಲ್ಲ. ಆ್ಯಂಡ್ ಮೋಸ್ಟ್ ಸ್ಟ್ರೆಂತ್ಸ್ ಅಟ್ ಪೋಲ್. ಎನ್ ಮತ್ತು ಎಸ್ ಪೋಲಲ್ಲಿ ಜಾಸ್ತಿ ಸ್ಟ್ರೆಂತ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಮ್ಯಾಗ್ನೆಟಿಕ್ಸ್ ಅಂತಂದ್ರೆ ಬಂದರೆ ಐರನ್, ಕೋಬಾಲ್ಟ್, ನಿಕ್ಕಲ್, ಸ್ಟೀಲ್ ಇದೆಲ್ಲವೂ ಮ್ಯಾಗ್ನೆಟಿಕ್ಸ್.
ನಾನ್ ಮ್ಯಾಗ್ನೆಟಿಕ್ಸ್ ಅಂತ ಬಂದರೆ ಅಲ್ಯೂಮಿನಿಯಂ, ಗೋಲ್ಡ್, ಸಿಲ್ವರ್, ಕಾಪರ್ ಇದೆಲ್ಲವೂ ನಾನ್ ಮ್ಯಾಗ್ನೆಟಿಕಲ್ಲಿ ಬರುತ್ತೆ. ಆ್ಯಂಡ್ ಪೋಲ್ ಆಫ್ ಮ್ಯಾಗ್ನೆಟಲ್ಲಿ ವಿ ಕಾಂಟ್ ಸಪ್ರೇಟ್ ದ ಪೋಲ್ಸು. ಈ ಮ್ಯಾಗ್ನೆಟಿಕ್ ಪೋಲ್ಸ್ನ ಯಾವಾಗಲೂ ಸಪ್ರೇಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ಬೋದು 2 ರೀತಿಯ ಕೇಸಸ್ನ ನೋಡ್ತೀವಿ. ಫಸ್ಟ್ ಕೇಸಲ್ಲಿ ಇವಾಗ ಒಂದು ಮ್ಯಾಗ್ನೆಟ್ನ ತೊಗೊಂಡು ಅದನ್ನು ವರ್ಟಿಕಲಿ ಕಟ್ ಮಾಡಿದ್ರೆ ಲೆಂತ್ ಏನಾಗುತ್ತೆ ಅಂತಂದರೆ ಇದ್ರ ಲೆಂತು ಅರ್ಧ ಆಗುತ್ತೆ, ಅಂದರೆ L/2 ಅಂತ ಹೇಳ್ಬೋದು. ಆ್ಯಂಡ್ ಪೋಲ್ ಸ್ಟ್ರೆಂತ್ ಏನಿರುತ್ತಲ್ವ, ಸ್ಟ್ರೆಂತು ಯಾವಾಗಲೂ ಸೇಮೇ ಇರುತ್ತೆ. ವರ್ಟಿಕಲಿ ಕಟ್ ಮಾಡಿದಾಗ ಸ್ಟ್ರೆಂತು ಸೇಮ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಕೇಸಲ್ಲಿ ನೋಡಿದ್ರೆ ಹಾರಿಸೆಂಟಲಿ ಕಟ್ ಮಾಡಿದ್ರೆ, ಅಂದರೆ ಇವಾಗ ಲೆಂತ್ ಏನು ಬರುತ್ತೆ ಅಂದರೆ ಸೇಮ್ ಇರುತ್ತೆ, ಬಟ್ ಪೋಲ್ ಸ್ಟ್ರೆಂತ್ ಏನಾಗುತ್ತೆ ಹಾಫ್ ಆಗುತ್ತೆ ಆ ಟೈಮಲ್ಲಿ. ಇಲ್ಲಿ ನೋಡ್ಬೋದು ವರ್ಟಿಕಲಿ ಕಟ್ ಆದಾಗ ಲೆಂತ್ L/2 ಆಗುತ್ತೆ, ಪೋಲ್ ಸ್ಟ್ರೆಂತು ಸೇಮ್ ಇರುತ್ತೆ. ಬಟ್ ಕೇಸ್ 2ನಲ್ಲಿ ಹಾರಿಸೆಂಟಲಿ ಕಟ್ ಮಾಡಿದಾಗ ಲೆಂತ್ ಸೇಮ್ ಇರುತ್ತೆ, ಪೋಲ್ ಸ್ಟ್ರೆಂತು ಹಾಫ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ನೋಡ್ತೀವಿ. ಇಲ್ಲಿ ಲೈಕ್ ಪೋಲ್ಸು ರಿಪಲ್ ಈಚ್ ಅದರ್. ನಮಗೆಲ್ಲರಿಗೂ ಬೇಸಿಕಲಿ ಗೊತ್ತಿದೆ ಲೈಕ್ ಪೋಲ್ಸ್ ಏನಾಗುತ್ತೆ ರಿಪಲ್ ಈಚ್ ಅದರ್ ಆ್ಯಂಡ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಇಲ್ಲಿ ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ಗೆ ನಾವು ಅಟ್ರಾಕ್ಷನ್ ಟೆಸ್ಟೇ ಮಾಡಬೇಕಾಗುತ್ತೆ ಯಾವಾಗಲೂ. ಆ್ಯಂಡ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂತ ಬಂದರೆ ರಿಪಲ್ಷನ್ ಟೆಸ್ಟೇ ಮಾಡಬೇಕಾಗುತ್ತೆ. ಆ್ಯಂಡ್ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಅಂದರೆ ಯಾವುದೇ ಒಂದು ಮ್ಯಾಗ್ನೆಟ್ನ ನಾವು ಫ್ರೀಲಿ ಒಂದು ದಾರ ಕಟ್ಟು ಸಸ್ಪೆಂಡ್ ಮಾಡಿದ್ರೆ, ನೇತು ಹಾಕಿದ್ರೆ ಅದು ಯಾವಾಗಲೂ ಡೈರೆಕ್ಷನ್ಸ್ ನಾರ್ತ್ ಟು ಸೌತ್ ನಿಂತ್ಕೊಳ್ಳುತ್ತೆ. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಡೈರೆಕ್ಷನ್ ಸೌತು ಆ್ಯಂಡ್ ಯಾವ ಡೈರೆಕ್ಷನ್ ನಾರ್ತು ಅಂತ. ನೆಕ್ಸ್ಟ್ ಬಂದರೆ ಒಂದು ಮ್ಯಾಗ್ನೆಟ್ನ ನಾವು ಡಿಮ್ಯಾಗ್ನೆಟೈಸ್ ಮಾಡಬೇಕು, ಅದರ ಮ್ಯಾಗ್ನೆಟಿಸಮ್ನ ಕಮ್ಮಿ ಮಾಡಬೇಕು ಅಂತಂದರೆ ಯಾವ್ಯಾವ 3 ಮೆಥಡ್ಸಲ್ಲಿ ನಾವು ಅದರ ಮ್ಯಾಗ್ನೆಟಿಸಮ್ ಕಮ್ಮಿ ಮಾಡ್ಬೋದು ಅಂದರೆ ಬೈ ಹೀಟಿಂಗ್. ಒಂದು ಮ್ಯಾಗ್ನೆಟ್ನ ಹೀಟ್ ಮಾಡೋದ್ರಿಂದ ಅದರ ಮ್ಯಾಗ್ನೆಟಿಸಮ್ನ ಕಮ್ಮಿ ಮಾಡ್ಬೋದು. ಆ್ಯಂಡ್ ಹ್ಯಾಮರಿಂದ ಹೊಡೆಯೋದ್ರಿಂದ, ಹ್ಯಾಮರ್ ಮಾಡೋದ್ರಿಂದ ಕೂಡ ಅದರ ಮ್ಯಾಗ್ನೆಟಿಸಮ್ನ ಕಮ್ಮಿ ಮಾಡ್ಬೋದು. ಆ್ಯಂಡ್ ಡ್ರಾಪ್ ಅಂದರೆ ಕೆಳಗಡೆ ಬಿಸಾಗೋದ್ರಿಂದ ಡಿಮ್ಯಾಗ್ನೆಟೈಸ್ನ ಮಾಡ್ಬೋದು. ನೆಕ್ಸ್ಟ್ ಬಂದರೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಬರುತ್ತೆ. ಸೊ ಮ್ಯಾಗ್ನೆಟಿಕ್ ಅಂತಂದರೆ ಇಲ್ಲಿ ಒಂದು ಮ್ಯಾಗ್ನೆಟ್ನ ಎಲೆಕ್ಟ್ರಿಕ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದಾಗ, ಅಂದರೆ ಸಾಲಿನಾಯ್ಡ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಾರ್ತ್ ಟು ಸೌತು. ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನಾಗಿರುತ್ತೆ ಟೆಂಪರರಿ ಆಗಿರುತ್ತೆ ಯಾವಾಗಲೂ, ಆ್ಯಂಡ್ ಇಟ್ ಈಸ್ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟ್. ಆ್ಯಂಡ್ ಇನ್ನೊಂದು ನೋಡೋದಾದರೆ ನಾವು ಮ್ಯಾಗ್ನೆಟ್ಸ್ನ ಹೇಗೆ ಸ್ಟೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬಂದರೆ ಬಾರ್ ಮ್ಯಾಗ್ನೆಟ್ನ ನಾವು ಹೇಗೆ ಸ್ಟೋರ್ ಮಾಡ್ತೀವಿ ಅಂತ ನೋಡೋದಾದರೆ, ಬಾರ್ ಮ್ಯಾಗ್ನೆಟ್ ಶುಡ್ ಬಿ ಸ್ಟೋರ್ಡ್ ಇನ್ ಪೇರ್ಸ್ ಸಚ್ ದಟ್ ಅನ್ಲೈಕ್ ಪೋಲ್ಸ್ ಆರ್ ಆನ್ ದ ಸೇಮ್ ಸೈಡ್. ಸೊ ಅನ್ಲೈಕ್ ಪೋಲ್ಸು ಸೇಮ್ ಸೈಡಲ್ಲಿ ಇರೋ ಥರ ಒಂದು ಸೆಟಪ್ ಮಾಡಿ ಸ್ಟೋರ್ ಮಾಡಬೇಕಾಗುತ್ತೆ. ಆ್ಯಂಡ್ ಎ ಪೇರ್ ಆಫ್ ಬಾರ್ ಮ್ಯಾಗ್ನೆಟ್ ಶುಡ್ ಬಿ ಸಪ್ರೇಟೆಡ್ ವುಡನ್ ಪೀಸ್. ಈ ಒಂದು ಬಾರ್ ಮ್ಯಾಗ್ನೆಟ್ ಮಧ್ಯೆ ವುಡನ್ ಪೀಸ್ನ ಇಟ್ಟು ನಾವೇನು ಮಾಡಬೇಕಾಗುತ್ತೆ, ಸೊ ಮ್ಯಾಗ್ನೆಟ್ನ ಸ್ಟೋರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹಾರ್ಸ್ ಮ್ಯಾಗ್ನೆಟಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಈ ತುದಿಗೆ ಪೋಲ್ಸ್ಗೆ ಏನು ಮಾಡೋದು ಸ್ಟ್ರಿಪ್ಸ್ನ ಮಾಡೋ ಮುಖಾಂತರ ಹಾರ್ಸ್ ಮ್ಯಾಗ್ನೆಟ್ನ ಸ್ಟೋರ್ ಮಾಡ್ಬೋದು. ಸೊ ಇಲ್ಲಿವರೆಗೂ ನೀವು ಕೇಳಿರುವಂತಹ ಕಂಪ್ಲೀಟ್ ಫಿಸಿಕ್ಸಲ್ಲಿ 8 ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಅಲ್ಲ, ಸೊ ಈ 8 ಇಂಪಾರ್ಟೆಂಟ್ ಚಾಪ್ಟರ್ಸ್ ಈ ಬರೀ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಗಂತಲ್ಲ, ಎಲ್ಲ ಎಕ್ಸಾಮ್ಗೂ ತುಂಬ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ಸು. ಯಾವುದೇ ಒಂದು ಕ್ವಶನ್ ಪೇಪರ್ ತೆಗೆದು ನೋಡಿದ್ರೂ ಕೂಡ ಈ 8 ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬಂದಿರುತ್ತೆ. ಸೊ ಅದನ್ನು ನೀವು ನೋಡಿಕೊಂಡು ಈ ಎಲ್ಲ ಕಾನ್ಸೆಪ್ಟ್ ಮೇಲೆ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಸೊ ರಿಪೀಟೆಡ್ಲಿ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೆ ಅದು ಈಸಿ ಆಗಿಬಿಡುತ್ತೆ. ಆ್ಯಂಡ್ ಸ್ಪೆಷಲಿ CTETಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಇದು. ಇಲ್ಲಿಗೆ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.